ನಾನು ಬಂದು ನಿಂತಿರೋದು ಫಾತಿಮತ್ ನಿಶಾನ ಅವಳ ತವರು ಮನೆಯ ಪ್ರದೇಶದಲ್ಲಿ. ಸುಮಾರು ಪುತ್ತೂರಿನಿಂದ ಕುಂಬ್ರಕ್ಕೆ ಬಂದು ಕುಂಬ್ರದಿಂದ ಸಾಧಾರಣ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸಾರಪುಣಿ ಅನ್ನುವಂತಹ ಒಂದು ಜಂಕ್ಷನ್ ಅಲ್ಲಿ ನಾನಿವತ್ತು ಬಂದು ನಿಂತಿದ್ದೀನಿ. ಒಳ ಉಡುಪು ಕೂಡ ಇಲ್ಲ, ಒಂದು ವೇಲಾಕಿಲ್ಲ, ನೆಲದ ಮೇಲೆ ಟೈಲ್ಸ್ ಅಲ್ಲಿ ತಂದು ಮಲಗಿಸ್ತಾರೆ. ಅವರ ಕಾರಣದಿಂದನೇ ಇವ ಸೂಸೈಡ್ ಮಾಡಿದ್ರು. ಅದರ ಹಿಂದೆ ನೋಡಿದ್ರೆ ಇವರದೇ ಕಾರಣ. ಅವಳು ಸೂಸೈಡ್ ಮಾಡಿದ್ದಲ್ವೇ ಅಲ್ಲ, ನಮ್ಗೆ ನ್ಯಾಯ ಕೊಡ್ಲೇಬೇಕು. ನಮ್ಗೆ ಅವರಿಗೆ ಅಂದ್ರೆ ಪಬ್ಲಿಕ್ ಕೈಯಲ್ಲಿ ಬಿಟ್ಟು ಕೊಡ್ಲಿ, ನಾವೇ ಅವರಿಗೆ ಕಲಿಸ್ತೇವೆ. ಯಾರಿಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೇವೆ. ಮಾತ್ರ ಇದೊಂದು ಬಿಡ್ಬೇಡಿ ನೀವು, ಅಷ್ಟೇ ನಾವು ಬೇಡಿಕೊಳ್ಳುವುದಷ್ಟೇ. മനുഷ്യനെന്ന് മാത്രമല്ല മൃഗം പോലും, മനുഷ്യനല്ലാത്ത മൃഗങ്ങൾ പോലും ഇങ്ങനത്തെ ഒരു രീതിയിൽ ഒരു കൊല ആക്കുന്നുള്ളത് നമുക്ക് വിചാരിക്കാൻ പോലും പറ്റുന്നില്ല. ಅವರಿಗೆ ಅದು ನಾಟಕ ಮಾಡಿದ್ರು. ಯಾಕೆಂದ್ರೆ ಇದರಿಂದ ಅವರಿಗೆ ಏನು ಬಚಾಗಬೇಕು ಅಂತ. ನಾನಲ್ಲಿ ಹೋದಾಗ ಮಾಮೂಲಿ ನಾನು ಹೋಗುವಂತೆ ಹೋದಾಗ ಅಲ್ಲಿ ಮನೆ ಒಳಗಡೆ ವರಾಂಡದಲ್ಲಿ ಯುವತಿಯೊಬ್ಳು ಮಲಗಿದ್ದು. ಇದಕ್ಕೆ ತಕ್ಕದಾದ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳದಿದ್ದಲ್ಲಿ, ಇದಕ್ಕೆ ಯಾರಾದರೂ ದಲಾಲಿಗಳು ಮುಂದೆ ಬಂದು ಇದರಲ್ಲಿ ಲಾಬಿ ಮಾಡಿದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಂ ಜಮಾತ್ ಒಟ್ಟು ಸೇರಿ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಅವರಿಗೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನಾವು ತಯಾರಿದ್ದೇವೆ. ಹೇಗಿದ್ರು ನಿಮ್ ಜೊತೆ ಫಾತಿಮತ್ ನಿಶಾನ? ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ. ಒಂದು ಹೆಣ್ಣು ಅಂತ ಹೇಳಿದರೆ ಆಕೆಯನ್ನು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹೆಣ್ಣು ತನ್ನ ಜೀವನದಲ್ಲಿ ಬೇರೆ ಬೇರೆ ಘಟ್ಟಗಳನ್ನು, ಬೇರೆ ಬೇರೆ ಮಜಲುಗಳನ್ನು ದಾಟಿ ತನ್ನ ಇರುವಿಕೆಯೇ ಒಂದು ಪ್ರಶ್ನಾರ್ಥಕವಾಗಿರುವಂತಹ ಬದುಕನ್ನು ಅವಳು ಬದುಕ್ತಾಳೆ. ತನಿಗೋಸ್ಕರ ಏನು ಮಾಡದಿದ್ರು ತನ್ನವರಿಗೋಸ್ಕರ ಜೀವನ ಇಡೀ ಆಕೆ ತನ್ನ ಬದುಕನ್ನು ಸವಿಸ್ತಾಳೆ. ಇತರರಿಗಾಗಿಯೇ ಬದುಕುವಂತಹ ಒಂದು ಏಕೈಕ ಜೀವ ಅಂತ ಇದ್ರೆ ಅದು ಹೆಣ್ಣು. ಆ ಜೀವನದಲ್ಲಿ ಅವಳು ಮಗಳಾಗಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸ್ತಾ ಇರುವಂತಹ ಯಾವುದೇ ಸ್ವಾರ್ಥವಿಲ್ಲದಂತಹ ಒಂದು ಜೀವ ಅಂತ ಇದ್ದರೆ, ರಾತ್ರಿ ಹಗಲು ನಿದ್ದೆ ಬಿಟ್ಟು ತನ್ನವರಿಗೋಸ್ಕರ ಯೋಚನೆ ಮಾಡ್ತಾ ತನ್ನವರಿಗೋಸ್ಕರ ಬದುಕ್ತಾ ಇರುವಂತಹ ಒಂದು ಏಕೈಕ ಜೀವ ಅಂತ ಇದ್ದರೆ ಅದು ಹೆಣ್ಣು. ಅಂತಹ ಹೆಣ್ಣನ್ನು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಇದ್ದ ಮನೆಗೂ ಕೊಟ್ಟ ಮನೆಗೂ ಆಕೆ ಒಂದು ಜ್ಯೋತಿಯಾಗಿ ಬೆಳಗಬೇಕು ಅಂತ ಆಸೆ ಪಡ್ತಾರೆ. ಇವತ್ತು ಒಂದು ಹೆಣ್ಣು ಮಗಳು ಮದುವೆಯಾಗಿ ಇನ್ನೊಂದು ಮನೆಗೆ ಹೋದ್ಲು ಅಂತಾದರೆ ಆಕೆ ಹೋಗುವಾಗ ಸೊಸೆಯಾಗಿರ್ಬೋದು, ಆದರೆ ಕ್ರಮೇಣ ಅವಳು ಅತ್ತೆ ಆಗ್ತಾಳೆ. ಹಾಗಾಗಿ ಅತ್ತೆ ಕೂಡ ಒಂದು ಹೆಣ್ಣು, ಸೊಸೆ ಕೂಡ ಒಂದು ಹೆಣ್ಣು, ಅವಳನ್ನು ಹೆತ್ತವಳು ಕೂಡ ಒಂದು ಹೆಣ್ಣು. ಇಂತಹ ಹೆಣ್ಣಿಗೆ ಹೆಣ್ಣೇ ಶತ್ರುವಾಗುವಂತಹ ಪರಿಸ್ಥಿತಿ ಇವತ್ತಿನ ದಿವಸಗಳಲ್ಲಿ ನಿರ್ಮಾಣವಾಗಿದೆ. ಹೆಣ್ಣು ಅಂತ ಹೇಳಿದರೆ ಅವಳಿಗೆ ಗೌರವ ಕಡಿಮೆ ಆಗಿದೆ. ಎಷ್ಟೋ ಮನೆಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ, ಒನ್ ಸೈಡ್ ಲವ್ ಆಗುತ್ತೆ, ಅಥವಾ ಪ್ರೀತಿ ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ಕೊಲೆ ಆಗುವಂಥದ್ದು, ಆಕೆಯನ್ನು ಮರ್ಡರ್ ಮಾಡುವಂಥದ್ದು, ಹಾಡು ಹಗಲೇ ಕೊಚ್ಚಿ ರಸ್ತೆಯ ಮಧ್ಯದಲ್ಲಿ ಆಕೆಯನ್ನು ಕೊಲೆ ಮಾಡಿ ಹಾಕುವಂಥದ್ದು, ಅತ್ತೆ ಸೊಸೆ ನಾದಿನಿಯ ಗಲಾಟೆಯಿಂದಾಗಿ ಸೊಸೆಯನ್ನು ಮರ್ಡರ್ ಮಾಡುವಂಥದ್ದು, ಅಥವಾ ಅತ್ತೆ ನಾದಿನಿಯ ಕಿರುಕುಳ ತಾಳಲಾರದೆ ಆಕೆಯೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇಂತಹ ಹಲವಾರು ವಿಚಾರಗಳು ಇದೀಗ ನಮ್ಮ ಎಲ್ಲೋ ಗುಜರಾತಲ್ಲೋ, ಎಲ್ಲೋ ಬಿಹಾರದಲ್ಲೋ, ಎಲ್ಲೋ ಬಾಂಗ್ಲಾ ಪ್ರದೇಶದಲ್ಲೂ ಇದು ಆಗ್ತಾ ಇರುವಂಥದ್ದಲ್ಲ. ಇದು ನಮ್ಮದೇ ಆದಂತಹ ಊರು, ನಮ್ಮದೇ ಕರಾವಳಿ ಭಾಗದಲ್ಲಿ ದಿವಸಕ್ಕೊಂದು ಇಂತಹ ಘಟನೆಗಳು ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದನ್ನೆಲ್ಲ ನೋಡುವಾಗ ಹೆಣ್ಣು ಹೆತ್ತವರಿಗೆ ತುಂಬ ನೋವಾಗ್ತಾ ಇದೆ. ಹೆಣ್ಣು ಹೆತ್ತವರು ಭಯ ಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ವಿಚಾರಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಬಂಧುಗಳೇ, ನಿಮಗೆ ಈಗಾಗಲೇ ಗೊತ್ತಿರಬಹುದು, ಫಾತಿಮತ್ ನಿಶಾನ ಅನ್ನುವಂತಹ ವಿವಾಹಿತ ಮಹಿಳೆ. ಇನ್ನೂ ಆಕೆಗೆ 21 ವರ್ಷ ಅಷ್ಟೇ. ಇನ್ನೂ ಈ ಸಮಾಜದ ತಿಳುವಳಿಕೆಯನ್ನು ಕಲಿತಾ ಇರುವಂತಹ, ನೋಡ್ತಾ ಇರುವಂತಹ ಒಂದು ಹೆಣ್ಣು ಮಗಳು 21 ವರ್ಷಕ್ಕೆ ಮದುವೆಯಾಗ್ತಾಳೆ. ಮನೆಯವರು, ಒಂದು ಹೆಣ್ಣು ಮಗು, ತಂದೆ ಇಲ್ಲ, ಮನೆಯಲ್ಲಿ ಅಂತಸ್ತಿಲ್ಲ, ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಆ ಹೆಣ್ಣು ಮಗಳು ಇವತ್ತು ಮನೆಯವರು ತುಂಬ ಕಷ್ಟಪಟ್ಟು ನೆರೆಹವರು, ಸಂಬಂಧಿಕರು ಅವಳನ್ನು ಮದುವೆ ಮಾಡಿ ಕೊಡಬೇಕು, ಗಂಡನ ಮನೆಗೆ ಸೇರಿಸಬೇಕು, ಕಳಿಸಬೇಕು ಅಂತ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಫಾತಿಮತ್ ನಿಶಾನ ಅನ್ನುವಂತಹ ಹೆಣ್ಣು ಮಗಳನ್ನು ಅವರು ಮದುವೆ ಮಾಡಿ ಕಳಿಸ್ತಾರೆ.
ನಾನು ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದರೆ ನಾನು ಬಂದು ನಿಂತಿರೋದು ಫಾತಿಮತ್ ನಿಶಾನ ಅವಳ ತವರು ಮನೆಯ ಪ್ರದೇಶದಲ್ಲಿ. ಸುಮಾರು ಪುತ್ತೂರಿನಿಂದ ಕುಂಬ್ರಕ್ಕೆ ಬಂದು ಕುಂಬ್ರದಿಂದ ಸಾಧಾರಣ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸಾರಪುಣಿ ಅನ್ನುವಂತಹ ಒಂದು ಜಂಕ್ಷನಲ್ಲಿ ನಾನಿವತ್ತು ಬಂದು ನಿಂತಿದ್ದೀನಿ. ಈ ಜಂಕ್ಷನಲ್ಲಿ ಸುಮಾರು 50 ಮೀಟರ್ ದೂರದಲ್ಲಿ ಅವರ ಮನೆ ಇರುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, ಈ ಜಂಕ್ಷನಲ್ಲಿ ಒಂದು ದ್ವಾರ ಕೂಡ ಇದೆ, ಶ್ರೀರಾಮ ಮಂದಿರ ಮಹಾದ್ವಾರ ಅಂತ. ಅದರ ಪಕ್ಕದಲ್ಲಿ, ಅದರ ಎದುರಲ್ಲೇ ಸಾರಪುಣಿ ಮಸೀದಿ ಕೂಡ ಇದೆ, ಅದರ ಹಿಂಬದಿಯಲ್ಲಿ ಅವರ ಮನೆ ಇದೆ. ನನಗೂ ಕೂಡ ನಮ್ಮ ಅಭಿಮತ ಟಿವಿಯು ಕೂಡ ಈ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಮುಂದೆ ಕೂಡ ಇಂತಹ ಘಟನೆ ನಡಿಬಾರ್ದು, ಎಚ್ಚರವನ್ನು ವಹಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಜನರಿಗೆ ತಿಳುವಳಿಕೆಯನ್ನು ನೀಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಫಾತಿಮತ್ ನಿಶಾನ ಏನಿದ್ದಾಳೆ, ಇವಳ ಆ ಒಂದು ಬಾಲ್ಯದ ದಿನಗಳಿರ್ಬೋದು, ಮದುವೆಯ ಮುಂಚಿನ ದಿವಸಗಳಿರ್ಬೋದು, ಅಥವಾ ಮದುವೆ ಆದಮೇಲೆ ಅವಳು ಪಟ್ಟಂತಹ ಕಷ್ಟಗಳಿರ್ಬೋದು, ಇವೆಲ್ಲವನ್ನು ಕೇಳಬೇಕು. ಅವಳ ತಾಯಿಯನ್ನು ಮಾತಾಡಿಸಬೇಕು, ಅವಳ ಗೆಳತಿಯರನ್ನು ಮಾತಾಡಿಸಬೇಕು, ಅವಳ ನೆರೆಹೊರೆಯವರನ್ನು ಮಾತಾಡಿಸಬೇಕು, ಅವಳಿಗೆ ನಿಕಾಹ್ ಮಾಡಿಕೊಟ್ಟಂತಹ ಮಸೀದಿಯ ಅಧ್ಯಕ್ಷರನ್ನು ಮಾತಾಡಿಸಬೇಕು, ನಿಕಾಹ್ ಮಾಡಿಕೊಟ್ಟಂತಹ ಗುರುಗಳನ್ನು ಮಾತಾಡಿಸಬೇಕು, ಜೊತೆಗೆ ಅವಳು ಬೆಳೆದಂತಹ ಪರಿಸರದಲ್ಲಿರುವ ಜನರನ್ನು ಮಾತಾಡಿಸಬೇಕು. ಏನಾಗಿತ್ತು ಅವಳಿಗೆ ಏನಾಗಿತ್ತು, ಅವಳು ಯಾವ ರೀತಿಯ ಕಷ್ಟವನ್ನು ಪಡ್ತಾ ಇದ್ಲು, ಅವಳು ಆತ್ಮಹತ್ಯೆ ಮಾಡಿದ್ರು ಯಾಕೆ ಆತ್ಮಹತ್ಯೆಯನ್ನ ಮಾಡಿದ್ಲು, ಅಥವಾ ಅದು ಕೊಲೆಯಾಗಿದ್ರೆ ಯಾಕೆ ಅಲ್ಲಿ ಕೊಲೆ ನಡೆಯಿತು. ತುಂಬ ವಿಚಿತ್ರವಾದ ಘಟನೆಗಳು, ವಿಚಿತ್ರವಾದ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾಗಿ ನಾನು ಈ ಜಂಕ್ಷನ್ನಿಂದ ಈಗ ನಾನು ಸೀದಾ ಅವರ ಮನೆಗೆ ಹೋಗ್ತಾ ಇದ್ದೀನಿ. ಅವರನ್ನೆಲ್ಲರನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ಮಾಡಲಿಕ್ಕಿದ್ದೀನಿ. ಹಾಗಾಗಿ ಇದೇ ಒಂದು ಕುಂಬ್ರದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಸಾರಪುಣಿ ಅನ್ನುವಂತಹ ಪ್ರದೇಶದಲ್ಲಿ ನಾವು ಇರೋದ್ರಿಂದ ಇನ್ನೊಂದು 50 ಮೀಟರ್ ದೂರದಲ್ಲಿ ಫಾತಿಮತ್ ನಿಶಾನ ಅನ್ನುವಂಥವರ ಮನೆ ಕೂಡ ಇದೆ. ಬನ್ನಿ ನಾವು ಅವರನ್ನು ಮಾತಾಡಿಸೋಣ. ಮನೆಯ ಸ್ಥಿತಿಗತಿ ಹೇಗಿದೆ, ಆ ಹೆಣ್ಣು ಮಗಳು ಇಲ್ಲಿ ಹೇಗೆ ಇದ್ಲು, ಅವಳಿಗೆ ಏನಾಗಿತ್ತು, ಯಾಕಾಯಿತು ಈ ದುರ್ಘಟನೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ಇದೀಗ ನಾನು ಫಾತಿಮತ್ ನಿಶಾನ ಅನ್ನುವಂತಹ ಒಂದು ವಿವಾಹಿತ ಮಹಿಳೆ ನಿಗೂಢವಾಗಿ ಏನು ಸಾವನ್ನಪ್ಪಿದ್ದಾರೋ ಅವರ ತವರು ಮನೆಯ ಮುಂಭಾಗ ನಾನಿದ್ದೀನಿ. ಇದು ನಾವು ನೋಡ್ತಾ ಇದ್ದೀವಿ, ಮನೆ ಕಾಣ್ತಾ ಇರುವಂಥದ್ದು ಫಾತಿಮತ್ ನಿಶಾನ ಅವಳು ಬೆಳೆದಂತಹ ಮನೆ, ಹುಟ್ಟಿ ಬೆಳೆದಂತಹ ಮನೆ, ಮದುವೆಯಾಗುವ ಮುಂಚೆ ಇದ್ದಂತಹ ಮನೆ, ತಾಯಿ ಜೊತೆ ಇದ್ದಂತಹ ಮನೆ. ಇದಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಏನು ಸಾರೆಪುಣಿ ಅನ್ನುವಂಥ ಪ್ರದೇಶ, ಕುಂಬ್ರದ ಸಾರೆಪುಣಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಅಲ್ಲೇ ಒಂದು ಮಾರ್ಗದ ಸುಮಾರು ಮೇನ್ ರೋಡಿನಿಂದ ಒಂದು 50 ಮೀಟರ್ ದೂರದಲ್ಲಿ ಇರುವಂತಹ ಈ ಮನೆ ನಮ್ಮ ಫಾತಿಮತ್ ನಿಶಾನ ಅವಳು ಹುಟ್ಟಿ ಬೆಳೆದಂತಹ ಮನೆ. ಈ ಮನೆಗೆ ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದರೆ, ಅವಳ ತಾಯಿಯನ್ನು, ಹಾಗೆ ಅವಳ ನೆರೆಹೊರೆಯವರನ್ನು, ಅವಳ ಕುಟುಂಬಿಕರನ್ನು, ಅವಳ ಗೆಳತಿಯರನ್ನು ಮಾತಾಡುವ ಉದ್ದೇಶದಿಂದ, ಮಾತನಾಡಿಸುವ ಉದ್ದೇಶದಿಂದ ಈ ಪ್ರದೇಶಕ್ಕೆ ನಮ್ಮ ಅಭಿಮತ ಟಿವಿ ಬಂದಿರುವಂಥದ್ದು. ಹಾಗೆ ಅದರ ಜೊತೆಗೆ ಫಾತಿಮತ್ ನಿಶಾನ ಅವಳ ಕೈ ಹಿಡಿದಂತಹ, ಅಂದರೆ ಮದುವೆಯಾಗಿರ್ತಕ್ಕಂತಹ ಅನ್ಸರ್ ಅವರ ಗಂಡ ಕೂಡ ಈ ಮನೆಯಲ್ಲೇ ಇರೋ ಕಾರಣ ಅವರನ್ನು ಕೂಡ ಮಾತಾಡಿಸಬೇಕು, ಈ ಕೊಲೆಯ ಸತ್ಯಾಸತ್ಯತೆಯನ್ನು ತಿಳಿಬೇಕು. ಫಾತಿಮತ್ ನಿಶಾನ ಅವಳು ಯಾವ ರೀತಿಯಲ್ಲಿ ತವರು ಮನೆಯಲ್ಲಿ ಹೇಗಿದ್ಲು, ಆ ಬಳಿಕ ಮದುವೆಯಾಗಿ ಹೋಗಿ ಗಂಡನ ಮನೆಯಲ್ಲಿ ಹೇಗಿದ್ಲು ಅನ್ನುವ ವಿಚಾರವನ್ನು ನಾವು ತಿಳ್ಕೊಳ್ಬೇಕಿತ್ತು. ಹಾಗಾಗಿ ನಾವಿವತ್ತು ಈ ಮನೆಗೆ ನಾವು ಭೇಟಿಯನ್ನು ನೀಡಿರುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬ ಜನರು ಕೂಡ ಸೇರಿದ್ದಾರೆ, ನೆರೆಹೊರೆಯವರಿದ್ದಾರೆ, ಸಂಬಂಧಿಕರು ಇದ್ದಾರೆ, ತಾಯಿ ಇದ್ದಾರೆ ಒಳಗಡೆ, ನಿಶಾನ ಅವರ ಗಂಡ ಅನ್ಸರ್ ಕೂಡ ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಬನ್ನಿ ಈ ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಕೆಲವರು ಹೇಳ್ತಾ ಇದ್ದಾರೆ ಇದು ಆತ್ಮಹತ್ಯೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಖಂಡಿತ ಇದು ಆತ್ಮಹತ್ಯೆ ಅಲ್ಲ, ಇದು ಪ್ರೀ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರುವಂಥದ್ದು, ಅತ್ತೆ ಹಾಗೂ ಮಾವ ಜೊತೆಗೆ ನಾದಿನಿ ಸೇರಿಕೊಂಡು ಅವಳನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಸ್ವಲ್ಪ ಅಂದರೆ ಈಗ ಅವಳ ತಾಯಿ ಹಾಗೆ ಅನ್ನ ತನ್ನುವಂಥವರು ಆ ಸಮಯದಲ್ಲಿ ಅವರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ನೋಡಿದಾಗ ಆ ಹೆಣವನ್ನು ಅಲ್ಲಿ ಮಲಗಿಸಲಾಗಿತ್ತಂತೆ. ಸೊ ಅವರನ್ನು ನಾವು ಖುದ್ದಾಗಿ ಅವರನ್ನೇ ನಾವು ಮಾತಾಡಿಸಿದಾಗ ನಿಜವಾಗ್ಲೂ ಆ ಒಂದು ಸಾವಿನ ರಹಸ್ಯ ಅಥವಾ ಸಾವಿನ ಒಂದು ರಹಸ್ಯವನ್ನು, ಅದರ ಒಂದು ಆ ಗುಟ್ಟನ್ನು, ಅದರ ಸತ್ಯಾಸತ್ಯತೆಯನ್ನು ಬಿಚ್ಚಿಡ್ಲಿಕ್ಕೋಸ್ಕರ ನಮಗೆ ಒಳ್ಳೆ ಏನಾದರೂ ಸಾಕ್ಷಿಗಳು ಅಥವಾ ವಿಚಾರಗಳು ನಮಗೆ ಸಿಗ್ಬೋದು ಅನ್ನೋ ಉದ್ದೇಶದಿಂದ ನಾವಿಲ್ಲಿಗೆ ಬಂದಿರುವಂಥದ್ದು. ಬನ್ನಿ ನಾವು ಅವರನ್ನು ಒಂದು ಮಾತಾಡಿಸ್ಕೊಂಡು ಬರೋಣ ಇದರ ಬಗ್ಗೆ. ವೀಕ್ಷಕರೇ ನಮಸ್ತೆ.
ಈ ವರದಿಯನ್ನು ಮಾಡೋದಕ್ಕೆ ಮನಸ್ಸು ಭಾರ ಅಂತ ಅನಿಸಿದ್ರು ಮಾಡಲೇಬೇಕಾದ ಅನಿವಾರ್ಯತೆ ನಮಗೆ ಬಂದಿದೆ. ಸುಮಾರು 3.5 ವರ್ಷದ ಹಿಂದೆ ನಮ್ಮ ಪುತ್ತೂರಿನ ಕುಮ್ರದ ಸಾರಪುಣಿ ಅನ್ನುವಂತಹ ಒಂದು ಪ್ರದೇಶದ ಬಡ ಹೆಣ್ಣು ಮಗಳೊಬ್ಬಳು 21 ವರ್ಷದ ಫಾತಿಮತ್ ನಿಶಾನಾ ಅನ್ನುವಂಥ ಹೆಣ್ಣು ಮಗಳು ಜೀವನದಲ್ಲಿ ಹಲವಾರು ಆಸೆಗಳನ್ನು ಇಟ್ಕೊಂಡು ವೈವಾಹಿಕ ಜೀವನದ ಕನಸುಗಳನ್ನು ಕಟ್ಟಿಕೊಂಡು ಸುಳ್ಯದ ಕಲ್ಲಗುಂಡಿ ಕಡಪಾಲ ಅನ್ನುವಂತಹ ಒಂದು ಮನೆಗೆ ಮದುವೆಯಾಗಿ ಹೋಗ್ತಾಳೆ. ಅಶ್ರಫ್ ಅನ್ನೋರನ್ನ ಕೈ ಹಿಡಿತಾಳೆ. ಹಲವಾರು ಎಲ್ಲ ಹೆಣ್ಣು ಮಕ್ಕಳು ಕೂಡ ಅಷ್ಟೇ, ತನ್ನ ವೈವಾಹಿಕ ಜೀವನ ಸುಂದರವಾಗಿರಬೇಕು, ತನ್ನ ಗಂಡನ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಮಕ್ಕಳು ಬೇಕು, ಅತ್ತೆ ಮಾವನ ಜೊತೆ ನಡೆದಾಡ್ತಾ ಇರಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಹುಟ್ಟಿದಂತಹ ಮನೆಯನ್ನು ಬಿಟ್ಟು, ತಾಯಿಯ ಪ್ರೀತಿಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಸೇರ್ತಾಳೆ. ಅದರ ಜೊತೆಗೆ ಈ ಹೆಣ್ಣು ಮಗುವಿನ ತಂದೆ ಕೂಡ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡಿದ್ದಾರೆ. ಆದರೂ ಕೂಡ ತಾಯಿ ಹಾಗೂ ನೆರೆಹೊರೆಯವರು, ಸಂಬಂಧಿಕರು ಎಲ್ಲರೂ ಸೇರಿಕೊಂಡು ಪ್ರೀತಿಯಿಂದ ಅವಳನ್ನು ನಿಖಾ ಮಾಡಿ ಕಳಿಸ್ತಾರೆ. ತಾಯಿ ನನ್ನ ಮಗಳು ಹೋದ ಮನೆಯಲ್ಲಿ ಚೆನ್ನಾಗಿರಲಿ, ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಲಿ ಅಂತ ಹಾರೈಸಿ, ಶುಭ ಹಾರೈಸಿ, ಆಶೀರ್ವದಿಸಿ ಕಳಿಸ್ತಾರೆ. ಆದರೆ ಆ ಒಂದು ಹೆಣ್ಣು ಮಗು ಮದುವೆಯಾದ ನಂತರ ಈ ರೀತಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವುದು ಇದು ನಿಜಕ್ಕೂ ಕೇವಲ ನಿಶಾನಾ ಅವಳ ಮನೆಗೆ ಮಾತ್ರ ಅಲ್ಲ, ಇಡೀ ಒಂದು ರಾಜ್ಯವನ್ನು ಬೆಚ್ಚಿ ಬೀಳಿಸುವಂತಹ ಸುದ್ದಿ ಇದಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಅವಳ ತಾಯಿ ನಮ್ಮ ಜೊತೆ ಇದ್ದಾರೆ. ನಾವು ಇವಾಗ ಕುಮ್ರದ ಸಾರಾಪುಣಿ ಅವರ ಮನೆಗೆ ಬಂದಿದ್ದೀವಿ. ಅಂದರೆ ನಿಶಾನಾಳು ಹುಟ್ಟಿ ಬೆಳೆದಂತಹ ಮನೆ, ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಹೆಣ್ಣು ಮಗು ಯಾವಾಗಲೂ ಸದಾ ಖುಷಿಯಿಂದ ಇರ್ತಾ ಇತ್ತು, ಯಾವಾಗಲೂ ನಗ್ನಗ್ತಾ ಇರ್ತಾ ಇದ್ಲು, ಫೋನ್ ಮಾಡ್ತಾ ಇದ್ಲು, ಸೆಲ್ಫಿ ಕಳಿಸ್ತಾ ಇದ್ಲು. ನನ್ನ ಮಗಳು ತುಂಬ ಡೇರಿಂಗ್ನ ಹುಡುಗಿ, ಅವಳು ಯಾವತ್ತೂ ಕೂಡ ಆತ್ಮಹತ್ಯೆ ಮಾಡುವವಳು ಖಂಡಿತ ಅಲ್ಲ. ಕುಟುಂಬ ಅಂದಮೇಲೆ, ಸಂಸಾರ ಅಂದಮೇಲೆ ಎಲ್ಲರ ಮನೆಯಲ್ಲೂ ಸಣ್ಣ ಸಣ್ಣ ವಿಚಾರಗಳು, ಸಣ್ಣ ಸಣ್ಣ ಗಲಾಟೆಗಳು ಆಗತ್ತೆ. ಆದರೆ ಆತ್ಮಹತ್ಯೆ ಮಾಡುವಷ್ಟು ತಾನು ಹೆತ್ತಂತಹ ಆ ಒಂದು ಸಣ್ಣ ಮಗುವನ್ನು ಬಿಟ್ಟು ಅವಳು ಆತ್ಮಹತ್ಯೆ ಮಾಡುವಂತಹ ಹೆಣ್ಣು ಮಗಳು ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ದಿನಲ್ಲಿ ಅಂದ್ರೆ ಅವಳು ಆತ್ಮಹತ್ಯೆ ಅನ್ನುವಂತಹ ಏನು ಬಿಂಬಿಸಲಾಗ್ತಾ ಇದೆ, ಕೆಲವರು ಕೊಲೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಆತ್ಮಹತ್ಯೆ ಅಂತ ಹೇಳ್ತಾರೆ. ಇನ್ನೂ ಕೂಡ ಪೊಲೀಸ್ ತನಿಖೆಯಿಂದ ನಿಜವಾದ ನಮಗೆ ಸ್ಪಷ್ಟವಾದ ಮಾಹಿತಿ ಲಭಿಸ್ಲಿಕ್ಕಿದೆ. ಈಗ ಆ ದಿವಸ ಬೆಳಿಗ್ಗೆ ಏನಾಯ್ತು, ತಾಯಿಗೆ ಫೋನ್ ಮಾಡಿದ್ರಂತೆ ಆ ಮನೆಯಿಂದ, ನಾದಿನಿಯ ಕಾಲ್ ಬಂದಿತ್ತು, ಮಾವನ ಕಾಲ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ನನಗೆ ತಿಳ್ಕೊಳ್ಬೇಕಿತ್ತು. ಹಾಗಾಗಿ ಖುದ್ದಾಗಿ ನಾನು ಫಾತಿಮತ್ ನಿಶಾನಾ ಅವರ ತಾಯಿಯನ್ನ ಅವರ ಮನೆಗೆ ಬಂದು ನಾನು ಭೇಟಿಯಾಗಿದ್ದೇನೆ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಮನ್ನು ಮಾತಾಡಿಸುವಂತಹ ಸಮಯ ಇದಲ್ಲ. ಒಂದು ಹೆಣ್ಣು ಹೆತ್ತಂತಹ ತಾಯಿಗೆ ಯಾವ ರೀತಿಯ ನೋವಿರುತ್ತೆ ಅಂತ ಅದು ನಮಗೂ ಗೊತ್ತಿದೆ. ನಾವು ಕೂಡ 1-2 ಮಕ್ಕಳನ್ನ ಹೆತ್ತಂಥವ್ರು. ಆದರೆ ಆ ಒಂದು ಹೆಣ್ಣು ಮಗುವಿನ ಆ ಒಂದು ನಿಗೂಢವಾದ ಸಾವು ಏನಿದೆ, ಇದು ಜನ್ಮಾಂತರದಲ್ಲಿ ಮರೆಯುವಂಥದ್ದಲ್ಲ. ಆ ಒಂದು ಮಗುವನ್ನ ದೊಡ್ಡದು ಮಾಡೋದಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಅದನ್ನ ಮದುವೆ ಮಾಡಿ ಕೊಟ್ಟಂಥವ್ರಿಗೆ ಮಾತ್ರ ಗೊತ್ತು ಅದರ ಕಷ್ಟ. ನಿಮ್ಮ ಮಗಳು ಆ ದಿವಸ ಈಗ ಕೊಲೆ ಏನು ನಡೆಯಿತು, 18ನೇ ತಾರೀಕಿಗೆ ಕೊಲೆ ನಡೆಯಿತು, ಅಥವಾ ಕೊಲೆ ಅಂತ ನೀವು ಹೇಳ್ತೀರಾ, ಇನ್ನು ಅದನ್ನು ಆತ್ಮಹತ್ಯೆ ಅಂತಾನು ಹೇಳ್ತಾರೆ. ಒಟ್ಟಾರೆಯಾಗಿ ಒಂದು ನಿಗೂಢವಾದ ಸಾವು ಏನಾಯ್ತು, ಈ ಬೆಳಗಿನ ದಿನ ಯಾವ ರೀತಿಯಲ್ಲಿ ನಿಮ್ಮ ಮಗಳು ನಿಮ್ಮಲ್ಲಿ ಮಾತಾಡ್ತಾ ಇದ್ಲು, ಅಥವಾ ಹಿಂದಿನ ದಿನ ಏನ್ ಮಾತಾಡಿದಾಳೆ, ಆ ದಿವಸ ಏನೆಲ್ಲ ಆಯ್ತು ಅಂತ ಹೇಳ್ತೀರಾ ನಮ್ಗೆ? ಬೆಳಿಗ್ಗೆ ಫೋನ್ ಮಾಡಿದ್ಲು ಅವಳು 18 ತಾರೀಕು ದಿವಸ. ಏನ್ ಮಾಡ್ತಾ ಇದ್ದ ಕೇಳಿ, ಫುಡ್ ಮಾಡ್ತಾ ಇದ್ದೀನಿ ಮಗುವಿಗೆ ಕೊಟ್ಟೆ. ಅವನೇನ್ ಮಾಡ್ತಾನ ಕೇಳಿದ್ದೆ ನಾನು. ಬೆಳಿಗ್ಗೆ ಎಷ್ಟು ಗಂಟೆಗೆ ಅವಳು ನಿಮ್ಗೆ ಫೋನ್ ಮಾಡಿ? 11 ಗಂಟೆಗೆ. 11 ಗಂಟೆ ಫೋನ್ ಮಾಡಿ ಹೇಳಿದ್ದೆ. ಆಗ ಮಗುವಿಗೆ ಫುಡ್ ಎಲ್ಲ ಮಾಡಿ ಅವ್ನು ನಿದ್ದೆ ಮಾಡಿದ್ದಾನೆ. ಆಗ ನೀನೇನ್ ಮಾಡ್ತೀಯ? ನಾನು ಇಲ್ಲಿದ್ದೀನಿ, ನಾದಿನಿ ಇಲ್ಲಿದ್ದಾಳೆ, ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ನೀವು ನಾದಿನಿಯನ್ನ ಕೇಳಿದ್ದೆ. ಅಲ್ಲಿ ಕೆಳಗೆ ಇದ್ದಾಳೆ ಅಂತ ಹೇಳಿದ್ರು. ಹಾಗೆ ಅತ್ತ ಇಲ್ಲ, ಎಲ್ಲೋ ಸಿದ್ದಾಪುರದಲ್ಲಿ ತೀರಿ ಹೋಗಿದ್ದಾರೆ ಯಾರೋ, ಅದಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾರೆ. ಹಾಗೆ ಹೇಳಿ ಫೋನ್ ಕಟ್ ಮಾಡಿದ್ದಾರೆ. ಮತ್ತೆ ಫೋನ್ ಮಾಡಿದ್ವು 5 ಗಂಟೆಗೆ, ಸಂಜೆ 5 ಗಂಟೆಗೆ ಫೋನ್ ಮಾಡಿ ಹೇಳಿದ್ಲು ಇದು ಅವ್ರು ಬರ್ಲಿಲ್ಲ. ನಾನು ಯಾರು ಫೋನ್ ಮಾಡಿದ್ದ 5 ಗಂಟೆಗೆ? ಮಗಳು ನಿಶಾನ ಫೋನ್ ಮಾಡಿದ್ಲು. ಫೋನ್ ಮಾಡಿದ್ದು ಹೇಳಿದ್ರು ಅವರು ಅತ್ತೆ ಬರ್ಲಿಲ್ಲ, ಬರ್ಬೇಕಷ್ಟೇ, ನಾನು ಮಗನಿಗೆ ಚಾಯ್ ಕೊಡ್ತಾ ಇದ್ದೀನಿ, ಮಗು ಇಲ್ಲಿದೆ, ಇಲ್ಲಿ ಆಟ ಆಡಿಕೊಂಡು ಇದ್ದಾನೆ. ಅದು ಅವನ ವಿಡಿಯೋ ಅದು ಇದು ಎಲ್ಲ ಕಳಿಸಿದ್ರು, ಆಟ ಆಡೋದು ಎಲ್ಲ ಕಳಿಸಿದಲ್ಲ ಅವಳು ಸಂಜೆ. ಆಗ ಕಳಿಸಿ ಆಯ್ತು, ನಾನು ಖುಷಿ ಆಯ್ತು, ನಾನು ಗುಡ್ ಅಂತ ಹೇಳಿದೆ, ಬಿಟ್ಟೆ ನಾನು ಅಷ್ಟೇ. ಆಯ್ತಮ್ಮ ಮತ್ತೆ ಫೋನ್ ಮಾಡ್ತೀನಿ ಬಿಟ್ಲು ಅದು ಫೋನ್. ಮತ್ತೆ ಫೋನ್ ಮಾಡಿದ್ದು ನಾನು ಮತ್ತೆ ಶಾಪ್ ಬಿಟ್ಟು ಬಂದು ಇಲ್ಲಿ ಮನೆಗೆ ಬಂದೆ. 8 ಗಂಟೆಗೆ ನಾದಿನಿ ಫೋನ್ ಮಾಡುದು. ರಾತ್ರಿ 8 ಗಂಟೆಗೆ ರಾತ್ರಿ 8 ಗಂಟೆಗೆ ನಿಮ್ಮ ಮಗಳನ್ನು ಕರ್ಕೊಂಡೋಗಿ ಬಂದು ಅಂತ ಹೇಳಿದ್ರು. ಅಷ್ಟು ಹೇಳುವಾಗ ಮಾವ ತಕೊಂಡ್ರು ಫೋನ್ ತಕೊಂಡಾಗ ಹೇಳಿದ್ರು, ಇದು ನಿಮ್ಮ ಮಗಳನ್ನು ಕರ್ಕೊಂಡೋಗಿಲ್ಲ ಅಂದ್ರೆ ನಾವು ಕೊಂದು ಜೈಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಅಷ್ಟು ಹೇಳಿದ್ದಾರೆ.
ಆಯ್ತು ನೀವು ಹಾಗೆ ಮಾಡ್ಬೇಡಿ, ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ನಾವು ಹೋಗ್ತಾ ಇದ್ದೆ. ಯಾರು ನನ್ನ ಫ್ರೆಂಡ್ ಅನ್ನತ್ ಆಟೋ ಡ್ರೈವರ್ ರಫೀಕ್ ಅಂತೇಳಿ ಅವನು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗುವಾಗ ಮತ್ತೆ ಕೂಡ ಅವಳು ಫೋನ್ ಮಾಡಿದ್ಲು, ನೀವು ಯಾರಲ್ಲಮ್ಮ ಬರುದು ಅಂತ. ನಾನು ಅನ್ನತ್ ಆಂಟಿ, ನಾನು ರಫೀಕ್ ಇದ್ದಾನೆ, ಬರ್ತೀವಿ ಅಂತ ಹೇಳಿದೆ. ಈಗ ನಾದಿನಿ ಮಾವ ಮಾತಾಡಿದ್ಮೇಲೆ ಮಗಳು ಫೋನ್ ಮಾಡಿದ್ದಾಳೆ. ಮಗಳು ಎಷ್ಟು ಗಂಟೆಗೆ ಫೋನ್ ಮಾಡಿದ್ದಾಳೆ? ಮಾಡ್ತಾ ಇದ್ರು. ಲಾಸ್ಟ್ ಫೋನ್ ಮಾಡಿದ್ದು 8:53. ಮಗಳ ಫೋನ್ 8:53 ನಿಮ್ಗೆ ಬಂದಿದೆ. ನೀವು ಅಷ್ಟೊತ್ತಿಗೆ ಎಲ್ಲಿಗೆ ರೀಚ್ ಆಗಿದ್ರಿ, ಹಾಗೆ ಮಗಳ ಜೊತೆ ಏನ್ ಹೇಳಿದ್ರಿ? ನಾನು ತಲುಪಲಿಕ್ಕಾಯ್ತು, ಅರಂಬೂರ್ ಇದ್ದೀನಿ ಈಗ, ತಲುಪಲಿಕ್ಕಾಯ್ತು ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಕಟ್ ಮಾಡಿದಲ್ಲ ಅಷ್ಟೇ. ನಂತರ ಫೋನ್ ಮಾಡೋದು ನಾದಿನಿ 9:21. ಅವಳ ಮೇಲೆ ಹೋಗಿದಲ್ಲ ರೂಮಿಗೆ, ಡೋರ್ ತೆಗಿಯಲ್ಲ, ಮಗು ಅಳ್ತಾ ಇದೆ ಅಂತ. ನನಗೇನು ಮಾತಾಡ್ಲಿಕ್ಕೆ ಅವರ ತನ್ನ ಹತ್ರ ಕೊಟ್ಟೆ ನಾನು. ಅವರು ಮಾತಾಡ್ತಾ ಇದ್ರು, ಡೋರ್ ತೆಗೀರಿ ನೀವು ಕಾಯ್ತಲ್ಲ ನೀವು ಅಂತೇಳಿ ಅವರು ಮಾತಾಡಿದ್ರು ಅಷ್ಟೇ. ಓಕೆ, ಈಗ 9:21 ವಾಪಸ್ ನಾದಿನಿ ಫೋನ್ ಮಾಡಿ ನಿಮ್ಮ ಮಗಳು ರೂಮ್ ಅಲ್ಲಿ ಬಾಗಿಲು ಹಾಕಿದ್ದಾಳೆ, ಮಗು ಅಳ್ತಾ ಇದೆ, ಬಾಗಿಲು ತೆಗಿತಾ ಇಲ್ಲ ಅಂತ ಫೋನ್ ಮಾಡಿ. ಆ ನಂತರ ನೀವು ಅಲ್ಲಿ ಮುಟ್ಟುವಾಗ ಎಷ್ಟು ಹೊತ್ತಾಗಿದೆ? ಅಲ್ಲಿ ಮುಟ್ಟಿದ ನಂತರ ಅಲ್ಲಿ ಸ್ಥಿತಿಗತಿ ಹೇಗಿತ್ತು? 9:40 ಅಲ್ಲಿ ತಲುಪಿದ್ದೀನಿ ನಾವು. 40 ತಲುಪುವಾಗ ನಾವು ಇಲ್ಲಿ ಹೋಗುವಾಗ ಉಂಟಲ್ಲ, ಅವರು ಇಲ್ಲಿ ಹಾಲಲ್ಲಿ ಮಲಗಿಸಿದ್ದಾರೆ. ಅವ್ರನ್ನ 2 ಜನ ಕಾಲು ಹಿಡ್ಕೊಂಡು ಮತ್ತೊಬ್ರು ಕೈ ಹಿಡ್ಕೊಂಡು ಮಸಾಜ್ ಮಾಡ್ತಾ ಇದ್ರು. ಊರಿನವರು ನೆರೆ ಅವರು. ಮಾತ್ರ ಇವರು ಆಚೆ ಈಚೆ ಓಡ್ತಾ ಇದ್ರು, ಎಲ್ಲ ಮಾಡ್ತಾರೆ. ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಅತ್ತೆ ಇದ್ರು, ನಾದಿನಿ ಇದ್ರು, ಮಾವ ಇದ್ರು, ಎಲ್ಲರೂ ಅಲ್ಲೇ ಇದ್ರು. ಮತ್ತೆ ಬೆಳಿಗ್ಗೆ ನಿಮ್ಮ ಮಗಳು ಫೋನ್ ಮಾಡುವಾಗ ಅತ್ತೆ ಇಲ್ಲ ಅಂತ ಹೇಳಿದ್ರು. ಸಾಯಂಕಾಲ ಬಂದಿದ್ದಾರೆ ಹೊರಗಡೆ ಹೋದವರು ಬಂದಿದ್ದಾರೆ. ಮತ್ತೆ ಆಗ ಹೋಗುವ ಅವರು ಇದ್ರ. ನೀವು ಹೋಗುವಾಗ ಆ ಒಂದು 9:22 ನೀವೆಷ್ಟೊತ್ತಿಗೆ ರೀಚ್ ಆಗಿದ್ದೀರಿ? 9:40. ಅಂದ್ರೆ ಆ ಒಂದು 15-20 ನಿಮಿಷದಲ್ಲಿ ನೀವು ರೀಚ್ ಆಗಿದ್ದೀರಿ. ನಿಮ್ಮ ಮಗಳನ್ನ ಅಲ್ಲಿ ಚಾವಡಿಯಲ್ಲಿ ಮಲಗಿಸಿ ಊರಿನವರು ಕಾಲನ್ನ ಉಜ್ಜುತ್ತಾ ಇದ್ರು. ಕಾಲು ನಡಿಗೆ ಹಾಗೆ ಉಜ್ಜುತ್ತಾ ಇದ್ರು. ಆವಾಗ ನಾನು ಏನ್ ಮಾಡಿದೆ, ಅನ್ನತ್ತು ತೆಗೆದು ಮಡಿಯಲ್ಲಿ ಇಟ್ಲು. ಮತ್ತೆ ನಾನು ಹೋಗಿದ್ದೆ, ಇಲ್ಲಿ ಎದೆ ಒತ್ತಿದೆ ಗಟ್ಟಿ. ಆಗ್ಲಿ ವಾಪಸ್ ನಾನು ಇದು ಕೊಟ್ಟು ಈಗ ಬಾಯಿಯಲ್ಲಿ ಇದು ಕೊಟ್ಟು ಗಾಳಿ ಕೊಟ್ಟದ್ದು. ಗಾಳಿ ಕೊಡುವಾಗ ಇದು ಒಳಗೆ ಹೋಗ್ತಾ ಇರ್ಲಿಲ್ಲ, ಇಲ್ಲಿ ಹೊರಗೆ ಬರ್ತಾ ಇತ್ತು. ಇಲ್ಲಿಂದ ನಾನು ಕೊಡುವಾಗ ಇಲ್ಲಿ ಹೊರಗೆ ಬರ್ತಾ ಇತ್ತು, ಅದು ಒಳಗೆ ಹೋಗ್ಲಿಲ್ಲ. ಅದಕ್ಕೆ ನಮಗೆ ಡೌಟ್ ಆಯ್ತು. ಮತ್ತೆ ಇದು ಮೇಲೆಲ್ಲ ಕಪ್ಪಾಗಿತ್ತು. ಆಗ ಅವರು ಆಂಬುಲೆನ್ಸ್ ಬಂತು, ಅದನ್ನ ಬಾಡಿಯನ್ನು ತಗೊಂಡು ಹೋದ್ರು. ನಾವು ರಿಕ್ಷೆಯಲ್ಲಿ ಹಿಂದೆಯಿಂದ ಹೋದ್ವಿ. ಅಂದ್ರೆ ನಿಮ್ಮ ಮಗಳು ಫೋನ್ ಮಾಡಿದ್ದು 8:53 ಲಾಸ್ಟ್. 8:50 ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕು. 8:53 ಇವರಿಗೆ ಮಗಳ ಕಾಲ್ ಬಂದಿದೆ. 9:22 ನಾದಿನಿಯ ಕಾಲ್ ಬಂದಿದೆ, ಬಾಗಿಲು ತೆಗಿತಾ ಇಲ್ಲ ಅಂತ. ಸೊ ಹಾಗಾದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕು, ನೀವು 9:40 ಅಲ್ಲಿ ರೀಚ್ ಆಗಿದ್ದೀರಿ. ಈಗ ಇವರು ಹೇಳುವ ಪ್ರಕಾರ, ಈಗ ಇವರೇನು ಹೇಳಿಕೆ ಕೊಟ್ಟಿದ್ದಾರೆ, 8:53 ಮಗಳ ಕಾಲ್ ಬಂದಿದೆ. ಓಕೆ, 9:22 ಅದು ಅಂದಾಜು 9:22 ಮನೆಯಿಂದ ನಾದಿನಿಯ ಫೋನ್ ಬಂದು ಅವಳು ಬಾಗಿಲು ತೆಗಿತಾ ಇಲ್ಲ ಅನ್ನುವಂತ ವಿಚಾರ 9:40 ಇವರಲ್ಲಿ ಮುಟ್ಟಿರುವಂತದ್ದು. ಹಾಗಾಗಿ ಮಗಳ ಜೊತೆ ಮಾತಾಡಿ, ನಾನು ಹೇಳಿರುವಂತದ್ದು ಮಗಳ ಜೊತೆ ಮಾತಾಡಿ ಸರಿಸುಮಾರು ಅರ್ಧದಿಂದ 3/4 ಗಂಟೆಯ ಒಳಗಡೆ ಸಮಯ ಆಗಿರುವಂತದ್ದು. ನಾದಿನಿ 9:22 ಕಾಲ್ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ನಾವು ವೀಕ್ಷಿಸಬೇಕು, ಒಂದು 3/4 ಗಂಟೆಯಲ್ಲಿ ಮಗಳ ಧ್ವನಿ ಕೇಳಿ, ಅಂದ್ರೆ ನೀವು ಫೋನ್ ನಲ್ಲಿ ಮಾತಾಡಿ ಅಲ್ಲಿ ರೀಚ್ ಆಗುವಾಗ ಸರಿಸುಮಾರು ಅರ್ಧದಿಂದ 3/4 ಗಂಟೆ ಒಳಗಡೆ ಇಲ್ಲಿ ಏನು ನಡೆದಿರಬಹುದು ಅನ್ನುವಂಥದ್ದು. ಸೊ ನಿಮಗೆ ಏನು ಗುಮಾನಿ ಇದೆ ಅಂದ್ರೆ ಆ ರೀತಿಯಲ್ಲಿ ಅವಳು ಕೂಡ್ಲೆ ಸಾವನ್ನಪ್ಪಿರೋದು, ನೀವಲ್ಲಿ ಹೋಗುವಾಗ ಅವಳ ಹೆಣವನ್ನೇ ನೋಡಿರುವುದು ಅಂತ ಹೇಳಿದ್ರೆ ಇಲ್ಲಿ ಏನಾಗಿರ್ಬಹುದು ಅಂತ ನೀವು ಹೇಳ್ತೀರಾ? ಏನಿಲ್ಲ, ಅವರೆಲ್ಲ ಸೇರಿ ಕೊಲೆನೇ ಮಾಡಿದ್ದು. ಅಂದ್ರೆ ಈಗ ನೀವು ಕೊಲೆ ಅಂತ ಹೇಳ್ತಾ ಇದ್ದೀರಾ. ಈಗ 3.5 ವರ್ಷದಲ್ಲಿ ಅವರ ಜೀವನದ ಬಗ್ಗೆ ನಿಮ್ಮ ಮಗಳು ಅಂತ ಹೇಳಿದ್ರೆ ಪ್ರತಿಯೊಂದನ್ನ ಕೂಡ ಹಂಚಿಕೊಳ್ತಾರೆ. ಸೊ ಈ 3.5 ವರ್ಷದ ಜೀವನದಲ್ಲಿ ಏನೆಲ್ಲ ಅವಳು ತಮ್ಮಲ್ಲಿ ಹಂಚಿಕೊಂಡಿದ್ಲು, ನೀವು ಅವಳಿಗೆ ಯಾವ ರೀತಿಯ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ರಿ, ಏನ್ ಸಮಾಧಾನ ಮಾಡ್ತಾ ಇದ್ರಿ ಅಂತ? ಅವಳು ಈಗ ಒಂದು ಸ್ವಲ್ಪ ಮಕ್ಕಳೆಲ್ಲ ಇದ್ದಾರಲ್ಲ, ನಾದಿನಿಯಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಅತ್ತಲ್ಲ ಸ್ವಲ್ಪ ಕಿರಿಕಿರಿ ಉಂಟು ಅಂತ ಹೇಳಿದ್ರು. ಆಗ ಮಗುವಿನ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಕಿರಿಕಿರಿ ಯಾವತ್ತು ಮಾಡ್ತಾ ಇದ್ರು. ಅದೇ ನೀನು ಮಾತಾಡ್ಲಿಕ್ಕೆ ಹೋಗುದು ಬೇಡ, ನೀವು ಸುಮ್ಮನೆ ಇರು ಅಂತಲ್ಲ. ನಾದಿನಿಗೆ ಮನೆ ಕಟ್ತಾ ಇದ್ದೆ, ಇನ್ನು ಸ್ವಲ್ಪ ಸಮಯ ಇರುದಲ್ಲ, ಅವನು ಮತ್ತೆ ಹೋಗ್ತಾಳೆ. ನೀವು ಸಮಾಧಾನದಲ್ಲಿ ಇರು, ನಾವೆಲ್ಲ ಇದ್ದೀವಲ್ಲ, ಹಸ್ಬೆಂಡ್ ಇದ್ದೀವಿ, ನಾವು ಎಲ್ಲ ಸಪೋರ್ಟ್ ಇದ್ವಿ, ಅವರಿಲ್ಲದ್ರು ನಾವಿದ್ವಿ. ಅವ್ರು ಮಾತಾಡ್ತಾ ಇರ್ಲಿಲ್ಲ ಅವಳ ಹತ್ರ. ಈಗ ಆಗ ನಾವು ಇವಳಿಗೆ ಈಗ ಸಮಾಧಾನ, ನಾದಿನಿ ಮತ್ತು ಅತ್ತೆ ಮಾತಾಡ್ತಾ ಇರ್ಲಿಲ್ಲ. ಕಾರಣ ಇಷ್ಟೇ, ನಾದಿನಿ ಮತ್ತು ಅವರು ಸರಿ ಹೋಗುದು ಅಷ್ಟೇ ಮಾತ್ರ, ಮತ್ತೆ ಏನು ಕಾರಣ ಇಲ್ಲ ಅಲ್ಲಿ, ಯಾವುದೂ ಕಾರಣ ಅಲ್ಲಿ ಇಲ್ಲ. ನಮಗೆ ನಾವು ಈಗ ಗೊತ್ತಿದ್ದವರ ಮನೆಗೆ ಕಲಿಸ್ತೇವಾ? ಗೊತ್ತಿ ಏನಾದ್ರೂ ಇದ್ರೆ ನಾವು ಕಲಿಸಲ್ಲ, ನಮ್ಮ ಮಕ್ಕಳಲ್ವಾ, ನಾವು ಯಾವಾಗ್ಲೂ ಕಲಿಸಲ್ಲ. ನಮಗೆ ಏನಿಲ್ಲದ್ರು ನಾವು ಇದು ಅಷ್ಟೇ ಕಷ್ಟದಲ್ಲಿ ಇದ್ರು ನಾವು ನೋಡ್ಕೊಳ್ತೀವಿ ನಾವು. ಹಾಗೆ ಅಷ್ಟು ವಿಶ್ವಾಸದಲ್ಲಿ ನಾವು ಕಳಿಸಿದ್ದು ಅಲ್ಲಿಗೆ.
ಅಳಿಯ ಫೋನ್ ಮಾಡಿ ಹೇಳಿದ್ರು, ನೀವು ಅಮ್ಮ ಕರ್ಕೊಂಡು ಬನ್ನಿ, ನೀವು ಹೋಗಿ ಅಂತ ಹೇಳಿದ್ರು. ಅವಳ ಹತ್ರ ಸಹ ಹೇಳಿದಾರವ, ಅಮ್ಮ ಬರ್ತಾರೆ, ಈಗ ನೀವು ಹೋಗು, ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಅವ ಹೇಳಿದ್ದಾನೆ ಅಳಿಯ. ಹಾಗೆ ಅವಳ ಹತ್ರ ನಾನು ಹೇಳಿದ್ರೆ ಡ್ರೆಸ್ ಎಲ್ಲ ರೆಡಿ ಮಾಡು, ನಾನು ಬರ್ತೀನಿ ಈಗ ಅಂತ, ಬರ್ತಾ ಇದ್ದೀನಿ ಅಂತ. ಈಗ ನೀವು ಬರ್ತೇನೆ ಅಂತ ಗೊತ್ತಿದ್ರು ಇವ್ರೇನಾದ್ರು ಈ ಅತ್ತೆ ಮಾವ ಏನ್ ಮಾಡಿರ್ಬೋದು ಅಷ್ಟು, ಅಂದ್ರೆ ನೀವು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಯಾಕೆ ಅಷ್ಟು ಅವ್ರು ಅರ್ಜೆಂಟ್ ಆಗಿ ಆ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದೆಯಾ? ಗೊತ್ತಿಲ್ಲ. ಮಾವನಿಗೆ ಅತ್ತೆಗೆ ಮತ್ತೆ ಗಲಾಟೆ ಆಗಿದಂತೆ ಅಲ್ಲಿಗೆ. ಅತ್ತೆಗೆ ಮಾವ ಹೊಡೆದಿದಾರಂತೆ, ಇವಳು ಇಡಿಲಿಕ್ಕೆ ಹೋಗಿದಾರಂತೆ ಹೇಳ್ತಾರೆ. ಅಷ್ಟು ಗೊತ್ತುಂಟು ನನಗೆ, ಮತ್ತೆ ಏನು ಗೊತ್ತಿಲ್ಲ. ಅದರಲ್ಲಿ ಏನು ವಿಷಯ ಅಂತ ಗೊತ್ತಿಲ್ಲ. ಮಾತ್ರ ಇದು ಓದುದು ಅವರ ಕೈಯಲ್ಲಿ, ಅವರ ಕೈಯಲ್ಲಿ. ಅಂದ್ರೆ ಇವಳ ಕೋಪದಲ್ಲಿ ಉದ್ದೇಶ ಪೂರ್ವಕವಾಗಿ ಇಲ್ಲ, ಅದು ಹಾಗೆ ಆಗುದು ನನಗೆ ಅದೆಂತದ್ದು ಇಲ್ಲ. ಅವರೇ ಮಾಡಿದ್ದಾರೆ ಈ 3 ಜನ ಸೇರಿ. 3ರಲ್ಲಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. 3 ಜನ ಸೇರಿ ಬೇಕು ಅಂತಾನೆ ಅವಳನ್ನ ಕೊಲೆ ಮಾಡಿದಾರೆ ಅಂತ ಹಾಗೇನೆ, ಅದು ಸತ್ಯ. ಅಷ್ಟು ನಮಗೆ ಸತ್ಯ ಅಂತ ಆಗಿದೆ ನಮ್ಮ ಮನಸ್ಸಲ್ಲಿ. ಈಗ ಈ ಸಣ್ಣ ಮಗು ಯಾರ ಜೊತೆ ಇತ್ತು? ಈ ಮಗು ಏನ್ ಮಾಡ್ತಾ ಇತ್ತು? ನಾವು ಹೋಗುವಾಗ ಮಗು ಅಲ್ಲಿ ಸೈಡ್ ಅಲ್ಲಿ ನಿಂತು ಈಗ ಒಂದು ಬರ್ಲು ಬಾಯಿ ಆಗಿ ಅಲ್ಲಿ ನೋಡ್ತಾ ಇದ್ದ, ಏನು ಹೇಳ್ತಾ ಇದ್ದಿಲ್ಲ. ಮತ್ತೆ ನನ್ನ ಫ್ರೆಂಡ್ ಉಂಟಲ್ಲ, ಅವ್ರು ತಕೊಂಡ್ಲು, ಮತ್ತೆ ಏನು ಮಾತಾಡ್ಲಿಲ್ಲ. ಆಚೆ ಈಚೆ ಒಂದು ಹೆದರಿ ನಿಂತಿದ್ದ. ಒಂದು ಮುಖದಲ್ಲಿ ಒಂದು ಭಯ, ಆ ಮುಖದಲ್ಲಿ ಆ ಮಗುವಿನ ನೋಡಿದ ನಾನು. ಹಾಗೆ ಮತ್ತೆ ಈಗ ಅಲ್ಲಿ ಏನೋ ಸ್ನಾನ ಮಾಡುವ ಏನು ವಾಶ್ರೂಮ್ ಅಲ್ಲಿ ಬಟ್ಟೆ ಹಾಕುವ ಸರಳಿಗೆ ಆಕೆ ನೇಣು ಬಿಗಿದುಕೊಂಡಿದ್ಲು, ಅಥವಾ ಇನ್ನು ಕೆಲವರು ಹೇಳ್ತಾರೆ ಫ್ಯಾನಿಗೆ ನೇಣು ಬಿಗಿದಿದ್ಲು. ಇದ್ರ ಬಗ್ಗೆ ತಮ್ಗೇನ್ ಗೊತ್ತಿದೆ? ಅಲ್ಲಿ ಅಂತ ಒಂದು ಇದು ಬಟ್ಟೆ ಹಾಕುದಾದ್ರು ಅದರಲ್ಲಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅವಳು ಹೈಟ್ ಇದ್ದಾಳೆ, ಎಲ್ಲ ಇದ್ದಾಳೆ. ಮಾತ್ರ ಫ್ಯಾನ್ ಅಂತದ್ದು ಅಲ್ಲಿ ಇಲ್ಲ. ಸೈಡ್ ಫ್ಯಾನ್ ಇರುದು, ಇಂಥ ಫ್ಯಾನ್ ಇಲ್ಲ ಅಲ್ಲಿ. ಸೈಡ್ ಫ್ಯಾನ್ ಇರುದು ಅಲ್ಲಿ. ಒಂದು ಶವರ್ ಕೂಡ ಅಷ್ಟೇ, ಒಂದು ಸ್ಕ್ರೂ ಅಲ್ಲಿ ಇರುದು ಯಾವ್ದು. ಅವಳು 72 kg ಇದ್ದಲ್ಲ, ಅವಳು ಉದ್ದ ಹೈಟ್ ಅಲ್ಲ, ಅದರಲ್ಲಿ ಆಗ್ಲಿಕ್ಕಿಲ್ಲ. ಆದ್ರೂನು ಅವಳು ಉದ್ದ ಸಹ ಇದ್ದಲ್ಲ, ಈ ಇಷ್ಟೇ ಇರುದು, ಗೊತ್ತಾಯ್ತಾ? ಹಾಗೆ ಅದ್ರಲ್ಲಿ ಡೌಟ್ ಇದೆ, ಅದರಲ್ಲಿ ಕ್ಲಿಯರ್ ಇಲ್ಲ. ಅದರಲ್ಲಿ ಇನ್ನೊಂದು ನಾವಿಲ್ಲಿ ಗಮನಿಸಲೇಬೇಕು, ಯಾಕಂದ್ರೆ ನೀವು ಬರ್ತಾ ಇದ್ದೀರಿ, ನೀವು ಮುಟ್ಟುತ್ತಾ ಇದ್ದೀರಿ, ಆದ್ರೂ ಕೂಡ ಆ ಹೆಣವನ್ನ ಯಾಕೆ ಇಳಿಸಿ ಅವರು ಮಲಗಿಸಿದ್ರು ಅಂತ ಒಂದು ಡೌಟ್. ಇನ್ನೊಂದು, ನಿಮ್ಗೆ ಆಲ್ರೆಡಿ ನಾದಿನಿ ಫೋನ್ ಮಾಡಿ ಹೇಳಿರುವಂತದ್ದು, ಅವಳು ನಿಮ್ಮ ಮಗಳು ಬಾಗಿಲು ತೆಗಿತಾ ಇಲ್ಲ, ಒಳಗಡೆ ಇದ್ದಾಳೆ. ಹಾಗಾದ್ರೆ ಆ ಬಾಗಿಲನ್ನ ಯಾರು ತೆಗ್ದವರು? ಅವರನ್ನ ಅಷ್ಟು ಆ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಹೇಗೆ ಆ ಬಾಗಿಲನ್ನ ಮುರಿದು ನಂತರ ಆ ಒಂದು ಹೆಣವನ್ನ ಹೊರಗಡೆ ತರುದು? ಅದು ಹೇಗೆ ಸಾಧ್ಯ? ಚಾನ್ಸ್ ಇಲ್ಲ, ಆ ಚಾನ್ಸ್ ಅಲ್ಲಿ ಆ ಟೈಮ್ ಇಲ್ಲ ಅಲ್ಲಿ. ಅವರಿಗೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈ ಲಾಕ್ ಅಂತ ಹೇಳಿದ್ರೆ, ಈ ಮಗು, ನಮ್ಮ ಮಗು ಉಂಟಲ್ಲ, ಅದು ತೆಗ್ದು ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ. ಈ ಬೊಬ್ಬೆ ಹಾಕಿದ್ರು ಅದು ತೆಗಿಬಹುದು, ಗೊತ್ತಾಯ್ತಾ? ಅದು ಮಾಡ್ಲಿಲ್ಲ. ಅದು ಸರ್ ನಮಗೆ ಡೌಟ್ ಒಂದು. ಮತ್ತೆ ಅಂದ್ರೆ ಅಲ್ಲಿ ಈ ಹೋಗುವಾಗ ಅಟ್ಯಾಚ್ ಬಾತ್ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಅರ್ಧ ಬಾತ್ರೂಮ್ ಅಲ್ಲಿ ಅರ್ಧ ರೂಮ್ ಅಲ್ಲಿ ಇದೆ ಬಾಡಿ ಅಂತೆ. ಅಂದ್ರೆ ನಾವು ಹೋಗೋ ಮುಂಚೆ ನೆರೆಯವರು 2 ಜನ ಹೋಗಿದ್ದಾರೆ ಅಲ್ಲಿ. ನಾನು ಅವ್ರ ಹತ್ರ ಕೇಳಿದೆ, ನಿನ್ನೆ ಸಹ ಸಿಕ್ಕಿದ್ರು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಗ ಅವರು ಹೇಳಿದ್ರು, ಅಂತ ವಿಷಯ ಅಲ್ಲಿ ಇಲ್ಲೇ ಇಲ್ಲ ಅಂತ, ಯಾವುದು ಅಲ್ಲಿ ಇಲ್ಲ. ಆದ್ರೆ ಅದು ಬೇಕು, ಈಗ ಅವರಿಗೆ ಸೇಫ್ಟಿಗೆ ಆಗಿದ್ರು ಆ ಬಳ್ಳಿ ಹಾಕಿದ್ದು ಅಲ್ಲಿ ಬೇಕಲ್ಲ, ಅವ್ರು ತೆಗ್ದ್ರೆ ಯಾಕೆ? ಅದು ಬೇಕಲ್ಲ. ಆ ಬಳ್ಳಿ ಸಹ ಇರ್ಲಿಲ್ಲ, ಏನಿರ್ಲಿಲ್ಲ, ಕ್ಲಿಯರ್ ಇದೆ ಅಲ್ಲಿ, ಏನಿರ್ಲಿಲ್ಲ. ಅದು ಸಹ ನಮಗೆ ಡೌಟ್ ಉಂಟು. ಆದ್ರೆ ಅವರ ಸೇಫ್ಟಿಗಾದ್ರೂ ಅಲ್ಲಿ ಇರ್ಬೇಕಿತ್ತು. ಅದನ್ನ ತೆಗೆದು ಅಷ್ಟು ಬೇಗ ಕೆಳಗೆ ನಾವು ನಮಗೆ ಸಾಗಲಿಲ್ಲ, ಬೇಗ ಎಳೆದುಕೊಂಡು ಬಂದಲ್ಲಿ ಹಾಕಿದ್ದಾರೆ. ಇಲ್ಲಿ ಕೈ ಬಿಟ್ಟದಷ್ಟೇ ನಾವು ತಲುಪುವಾಗ, ಅವರು ಇದು ತಗೊಂಡು ಬಂದು ಕೈ ಬಿಟ್ಟದಷ್ಟೇ ನಾವು ಕಾಣ್ತಾ ಇದ್ವಿ. ಇದರಲ್ಲಿ ಗಂಡಿಯಲ್ಲಿ ಕಾಣ್ತಾ ಇದ್ದೀವಿ ನಾವು ಈಗ ಹೋಗುವಾಗ. ಅಷ್ಟು ವಿಶ್ವಾಸ ನನಗೆ ಇದ್ದದ್ದು ಅದರಲ್ಲಿ. ಈಗ 3 ವರ್ಷದ ಹಿಂದೆ ಮದುವೆ ಮಾಡಿ ಕೊಟ್ಟಿದ್ದೀರಿ. ಮದುವೆ ಮಾಡಿದ್ಮೇಲೆ ನೀವು ಅಲ್ಲಿ ಹೋಗ್ತಾ ಬರ್ತಾ ಇದ್ರ, ಮಗಳ ಯೋಗಕ್ಷೇಮವನ್ನ ವಿಚಾರಿಸ್ತಾ ಇದ್ರು. ಅವರ ಹತ್ತ 1 ಗಂಟೆ 2 ಗಂಟೆ ನನ್ನ ಹತ್ರ ಮಾತಾಡ್ತಾ ಇದ್ರು. ಖುಷಿಯಲ್ಲಿದ್ರು, ನನ್ನ ಹತ್ರ ಮಾತಾಡ್ತಾ ಇದ್ರು. ನಾದಿನಿ ಕೂಡ ಅಮ್ಮ ಅಂತಲ್ಲಿ ಸರಿ ಇದ್ರು. ನಮಗೆ ಸಹ ಒಂದು ಗೊತ್ತಾಗ್ಬೇಕಲ್ಲ, ಇಷ್ಟು ಸೀರಿಯಸ್ ಆಗಿದೆ ಎಂತ ಯಾವ್ದು ಅಂತ ನಮಗೆ ಗೊತ್ತಾಗಿಲ್ಲ. ಅವರು ಸಹ ಮಾತಾಡಿದ್ರು, ಅವ್ರು ಸಹ ಬಂದ್ ಇವರಿಗೆಲ್ಲ ಗೊತ್ತುಂಟು ಎಲ್ಲ ವಿಷಯ ಎಲ್ಲ. ಖುಷಿಯಲ್ಲಿದ್ರು, ಯಾವ್ದಕ್ಕೊಂದು ಪ್ರಾಬ್ಲಮ್ ಇರ್ಲಿಲ್ಲ. ನಿಮ್ಮ ಅಳಿಯ ಮತ್ತೆ ಮಗಳು ಹೇಗಿದ್ರು? ಅವರು ಸೂಪರ್ ಆಗಿ, ಏನೊಂದು ಎಂತ ಹೇಳ್ಬೇಕು, ಏನೊಂದು ಇದು. ಅವಳು ಸಹ ಹೇಳಿಲ್ಲ, ಅವನು ಸಹ ಇಲ್ಲ, ಪ್ರೀತಿಯಲ್ಲಿ ಇದ್ರು. ಅದೇ ಇವಳೆ ಸ್ಟೇಟಸ್ ಎಲ್ಲ ನೋಡಿದ್ದಾರೆ, 7:32ಗೆ ಸ್ಟೇಟಸ್ ಹಾಕಿದ್ದಲ್ಲ ಅವಳು. ಆ ಡ್ರೆಸ್ ಅಲ್ಲಿ ಇರ್ಲಿಲ್ಲ. ನಾವು ಹೋಗುವಾಗ ಡ್ರೆಸ್ ಚೇಂಜ್ ಮಾಡಿದಾರೆ ಅವರು. ಅದು ಯಾವಾಗದ ಸ್ಟೇಟಸ್ ಹಾಕಿದ್ದು? ಅಂದ್ರೆ ಅದು ಈಗ ಸ್ಟೇಟಸ್ ಯಾವಾಗದ ಫೋಟೋ? ಯಾವಾಗದಲ್ಲ ಫೋಟೋಸ್, ಅವತ್ತಿದೆ ಫೋಟೋಸ್, ಅವತ್ತಿದೆ. ಇಲ್ಲಿಂದ ರಾಧಸಿಂದ ಡ್ರೆಸ್ ತಗೊಂಡೋಗಿದ್ದಲ್ಲ ಅವಳು. ಅದೇ ಟಾಪ್ ಅವತ್ತು ಹಾಕಿ 7:32ಗೆ ಸ್ಟೇಟಸ್ ಆಗಿದ್ದಾರೆ. ನಾದಿನಿ ಮಕ್ಕಳದು ಮಾತ್ರ, ಇವಳ ಮಗು ಇದು ಫೋಟೋ ಇತ್ತು, ನನ್ನ ಹತ್ರ ಉಂಟು. ನೀವು ಅದೇ ದಿವಸ ನೀವು ಸಂಜೆ ಹಾಕಿದ ಡ್ರೆಸ್ ನೀವು ಹೋಗುವಾಗಿರ್ಲಿಲ್ಲ? ಇಲ್ಲ, ಹೋಗುವಾಗ ಇರ್ಲಿಲ್ಲ. ಆ ಡ್ರೆಸ್ ನಾವು ಮತ್ತೆ ಮೊನ್ನೆ ಒಮ್ಮೆ ಹೋಗಿದ್ದೆ ಅಲ್ಲಿಗೆ. ಹೋಗುವಾಗ ಅಲ್ಲಿ ಬೇರೆ ಆ ಡ್ರೆಸ್ ಅಲ್ಲಿ ಒಂದು ಟಾಪ್ ಅಲ್ಲಿ ಉಂಟು. ಡ್ರೆಸ್ ಅವಳು ಹಾಕಿದ್ದು ಬೇರೆ, ಚೇಂಜ್ ಮಾಡಿದ್ದಾರೆ ಡ್ರೆಸ್.
ನಿಶಾನ ಎಷ್ಟು ಎಜುಕೇಶನ್ ಮಾಡಿದಾರಮ್ಮ? ಮತ್ತೆ ಅದರ ಮದುವೆ ಮುಂಚೆ ಅವಳು ಹೇಗಿದ್ಲು, ಯಾವ ರೀತಿಯಲ್ಲಿದ್ಲು ನಿಮ್ಮ ಜೊತೆ ಈ ಮನೆಯಲ್ಲಿ? ಮನೇಲಿ ಫ್ರೀಯಾಗಿದ್ಲು, ಖುಷಿಯಲ್ಲಿದ್ಲು, ಯಾವುದು ಟೆನ್ಷನ್ ಆಗಿ ನಾನು ಯಾವುದು ಕೊಡಲಿಲ್ಲ. ಅಪ್ಪ ಇಲ್ಲದ್ರು ನಾನು ಖುಷಿಯಲ್ಲಿ, ಇವರಿಗೆಲ್ಲ ಗೊತ್ತಿದೆ. ಅವ್ರು ಟೆನ್ಷನ್ ಮಾಡುವ ಹುಡುಗಿಯೇ ಇಲ್ಲ. ಅವ್ರು ಟೆನ್ಷನ್ ಸೀರಿಯಸ್ ತಗೊಳ್ಳಲ್ಲ. ಅವರು ಏನಿದ್ರು ಟೆನ್ಷನ್ ತಗೊಳ್ಳಲ್ಲ. ಅಷ್ಟು ಖುಷಿಯಲ್ಲಿದ್ದು. 2 ಮಕ್ಕಳು, ಅಣ್ಣನವರು 2 ಮತ್ತು ಅವಳು, 3 ಜನ ಒಟ್ಟಿಗೆ ಇದ್ರು. ನೀವೀಗ ಏನು ಹೇಳ್ತೀರಾ? ಈಗ ಇದು ನೀವು ಹೇಳುವಂಥದ್ದು ಸ್ಪಷ್ಟವಾಗಿ ಇದು ಕೊಲೆನೇ ಆಗಿದೆ. ಅತ್ತೆ ಮಾವ ನಾದಿನಿ ಸೇರಿ ಕೊಲೆ ಮಾಡಿದ್ದಾರೆ. ಈಗ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಇನ್ನು ಕೆಲವೇ ದಿವಸಗಳಲ್ಲಿ ಬರ್ಲಿಕ್ಕಿದೆ. ಮುಂದಿನ ನಡೆ ಏನು ನಿಮ್ದು ಮಗಳ ಬಗ್ಗೆ? ಮಗಳ ಬಗ್ಗೆ ಹೇಳುದಂದ್ರೆ, ಅವರು ಹಾಗೆ ಮಾಡಿದ್ರೆ ಅವರು ಗಲ್ಲೆ ಶಿಕ್ಷೆನೇ ಕೊಡಬೇಕು. ಈಗ ಯಾರಿಗೂ ಆಗಿಲ್ಲ ಅಂದ್ರೆ ಪಬ್ಲಿಕ್ ನಾವು ತಗೊಳ್ತೀವಿ. ಅಂದ್ರೆ ಇನ್ನು ಈ ರಾಜಕೀಯನವರು, ಪೊಲಿಟಿಷಿಯನ್ ಅವರು ಯಾರು ಅದನ್ನು ಸೀರಿಯಸ್ ಮಾಡಿಲ್ಲ ಅಂದ್ರೆ ಪಬ್ಲಿಕ್ನ ಕರೆಯಲ್ಲಿ ಅವರು ಕೊಡ್ಲಿ. ಅಂದ್ರೆ ನಮ್ಗೆ ಅಷ್ಟು ಸರ್, ನಮ್ಮ ಮಕ್ಕಳು ಇನ್ನು ಯಾರ ಮಕ್ಕಳಿಗೆ ಇಷ್ಟ ಈಗ ಬರಬಾರ್ದು. ನಮ್ಮದೇನೋ ಹೋಯ್ತಲ್ಲ, ಇನ್ನೂ ಯಾರ ಮಕ್ಕಳಿಗೆ ಬರಬಾರ್ದು. ಯಾರಿಗೆ ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಯಲ್ಲಿ ಕೊಡ್ಲಿ. ಅವರನ್ನ ನಾವು ನೋಡ್ಕೊಳ್ತೀವಿ. ಎಲ್ಲರೂ ಇದ್ದಾರೆ ಸಪೋರ್ಟ್. ಈಗ ಮಗಳು ನಿಮ್ಮ ಜೊತೆ ಇಲ್ಲ, ನಮಗೂ ಯಾಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಒಂದು ಹೆಣ್ಣು ಮಗು ಇದೆ. ಈ 21 ವರ್ಷದ ಒಂದು ಹೆಣ್ಣು ಮಗು ಈ ರೀತಿಯಲ್ಲಿ ಸಾವಾಗೋದು ಅದು ಸಣ್ಣ ವಿಚಾರ ಅಲ್ಲ. ಅದು ಹೆತ್ತ ತಾಯಿಗೆ ಬಿಡಿ, ನಮ್ಮ ಇಡೀ ಸಮಾಜಕ್ಕೇನೆ ಅದನ್ನು ಕೇಳಿ ಕರಗಿಸಿಕೊಳ್ಳುವಂತಹ ವಿಚಾರ ಖಂಡಿತ ಅಲ್ಲ. ನೀವು ಧನ್ಯವಾದ ಹೇಳಬೇಕು ದೇವರಿಗೆ. ಯಾಕೆಂತ ಹೇಳಿದ್ರೆ ಆ ಮಗುವನ್ನ ಬಿಟ್ಟಿದಾರಲ್ಲ ಅಂತ. ಯಾಕಂದ್ರೆ ಆ ಸಣ್ಣ ಮಗು ಎಲ್ಲಿ ಆ ಮಗು ಸಾಕ್ಷಿ ಹೇಳುತ್ತೆ ಅಂತ ಕೂಡ ತುಂಬಾ ಕಡೆಗಳಲ್ಲಿ ನಾವು ನೋಡ್ತೀವಿ, ಮಗುವನ್ನ ಕೂಡ ಕೊಲೆ ಮಾಡುವಂಥದ್ದು. ನಿಮ್ಮ ಮಗಳ ಪ್ರತಿರೂಪವಾಗಿ ಆ ಮಗು ನಿಮ್ ಜೊತೆ ಇದೆ. ಆ ಮಗುವಿನ ಮುಖ ನೋಡುವಾಗ ನಿಮ್ಗೆ ಏನ್ ಅನಿಸ್ತೆ? ಮಗನ ಮುಖ ನೋಡುವಾಗ ನನಗೆ ಅದನ್ನು ಹೇಳಲಿಕ್ಕಾಗದಂತ ಒಂದು ಇದು ಮನಸ್ಸಲ್ಲಿ ಕಷ್ಟ ಇದೆ. ನನಗೆ ಹೇಳಲಿಕ್ಕಾಗಲ್ಲ. ನನಗೆ ಅಂದ್ರೆ ಎಷ್ಟು ಕಷ್ಟಪಟ್ಟಲ್ಲ ಮಕ್ಕಳನ್ನು ನಾವು. ದೊಡ್ಡದಾಗುವ ಕೈಯಲ್ಲಿ ಇಲ್ಲ, ಈಗ ಬಿದ್ದೋಯ್ತು. ಅವಳ ಮುಖ ನೋಡಿ ನನಗೆ ಆಸೆ ಇರಲಿಲ್ಲ. ಆಟ ಆಡಿ ಆಗ್ಲಿಲ್ಲ ನನಗೆ. ಇಂಥ ಒಂದು ಯಾರಿಗೂ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಮಾತ್ರ ಇದೊಂದು ಬಿಡಬೇಡಿ ನೀವು, ಅಷ್ಟೇ ನಾವು ಬೇಡಿಕೊಳ್ಳೋದಷ್ಟೇ. ಆಗಿಲ್ಲ ಅಂದ್ರೆ ಪಬ್ಲಿಕ್ ಕೈಲಿ ಕೊಡ್ಲಿ, ನಾವು ಬಿಡಲ್ಲ ಮಾತ್ರ. ಅಂದ್ರೆ ಮಾತ್ರ ಇನ್ನು ಮಾತ್ರ ಈಗ ಯಾರು ಬಾಗ್ಬಾರ್ದು. ಇನ್ನು ನಿಮ್ಮ ಮಗಳ ಆ ಒಂದು ನೆನಪನ್ನ ನಿಮ್ಮ ಮೊಮ್ಮಗನ ಜೊತೆ ನೋಡಬೇಕಾಗತ್ತೆ. ಆ ಮಗುವನ್ನ ಚೆನ್ನಾಗಿ ಕಲಿಸಿ ಅದಕ್ಕೆ ವಿದ್ಯೆ ಬುದ್ಧಿ ಕೊಟ್ಟು ತಾಯಿಯ ನೆನಪು ಆಗದಾಗಿ ಆ ಪ್ರೀತಿಯನ್ನ ಕೊಡುವಂತಹ ಜವಾಬ್ದಾರಿ ಕೂಡ ನಿಮ್ಮಲ್ಲಿದೆ. ಹಾಗೆ ಆ ಮಗುವಿನ ಮೇಲೆ ಆ ಮಗು ಈಗ ತಾಯಿಯನ್ನ ಕೇಳತ್ತಾ? ಯಾವ ರೀತಿಯಲ್ಲಿ? ಅವನ್ ಬಾಬಿ ಅಂತ ಕರೀದವಳನ್ನ ಇದು 2 ಸಲ ಕೇಳಿಸ್ತು ಅಷ್ಟೇ. ಮತ್ತೆ ಅಲ್ಲಿ ದಫನ್ ಮಾಡಿದಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬಾಬಿ ಉಂಟು, ಹೋಗುವ ಅಂತ ಹೇಳ್ತಾನೆ. ಅಲ್ಲಿ ಹೋದ್ರೆಲ್ಲ ತೋರಿಸ್ತಾನೆ, ನನ್ನ ಬಾಬಿ ಇಲ್ಲಿ ಉಂಟು ಅಂತ ತೋರಿಸ್ತಾನವ ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ನೋಡಿದ್ವು. ಯಾಕಂತ ಹೇಳಿದ್ರೆ ಮಕ್ಕಳು ಅಂತಹ ದೃಶ್ಯವನ್ನ ನೋಡಿದ್ರೆ ಅವರ ಭಾಷೆಯಲ್ಲೇ ಅದನ್ನ ವಿವರಣೆ ಮಾಡತ್ವೆ. ಸೊ ಆ ರೀತಿಯಲ್ಲಿ ಆ ಮಗು ಕೂಡ ಒಂದು ವಿವರಿಸ್ತಾ ಇದ್ದಂಥದ್ದನ್ನ ನಾವು ನೋಡಿದ್ದೇವೆ. ಸೊ ನಿಮಗೆ ಆ ಮಗು ಏನಾದ್ರೂ ಆ ತೊದಲು ಮಾತಲ್ಲಿ ಹೇಳಿದ್ದು ಏನಾದ್ರೂ ಅರ್ಥ ಆಗಿದ್ಯಾ? ಅರ್ಥ ಆಗಿದೆ. ಅವನು ಹೇಳಿದೆಲ್ಲ ಕರೆಕ್ಟ್ ಇದೆ, ಅದು ಅರ್ಥ ಆಗಿದೆ. ಆ ಮಗುವಿಗೆ ಅಷ್ಟು ಮಾತ್ರ. ಅಂದ್ರೆ ಇಲ್ಲಿ ಹೀಗೆ ಮಾಡಿದ್ರು, ಹೀಗೆ ಹೊಡೆದ್ರು, ಮೂಗಲ್ಲಿ ರಕ್ತ ಬಂತು, ಫೋನ್ ಹೀಗೆ ಬಿಸಾಡಿದ್ರು, ಕಾಲಲ್ಲಿ ಮೆಟ್ಟಿದ್ರು, ಎಲ್ಲ ತೋರಿಸ್ತಾನವ ಅಷ್ಟೇ. ಅದಕ್ಕೆ ಆಚೆ ಈಚೆ ಏನಿಲ್ಲ, ಅದನ್ನೇ ತೋರಿಸಿದ್ರು ಎಲ್ಲರ ಹತ್ರ. ಅದರಲ್ಲಿ ಸತ್ಯ ಇದೆ, ಗೊತ್ತಾಯ್ತಾ? ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಏನು ಹೇಳಲಿಕ್ಕಿಲ್ಲ, ಅಷ್ಟೇ. ಶಿಕ್ಷೆ ಅವರಿಗೆ ಆಗಬೇಕು, ಬಿಡಬಾರ್ದು. ಅಂದರೆ ಇನ್ನು ಆಗಿಲ್ಲ ಅಂದರೆ ನಮ್ಮ ಪಬ್ಲಿಕ್ ಕೈಯಲ್ಲಿ ಕೊಡಬೇಕು, ಇಷ್ಟೇ. ಇದಕ್ಕಿಂತ ಆಚೆ ಈಚೆ ಏನು ಹೇಳಲಿಕ್ಕಿಲ್ಲ, ಗೊತ್ತಾಯ್ತಾ? ಇಂಥ ಒಂದು ಚಿಕ್ಕ ಮಗುವಿಗೆ ಅನಾಥ ಆಗಬಾರ್ದಲ್ಲ, ಇನ್ನು ಯಾರಿಗಂತ ಒಂದು ಪರಿಸ್ಥಿತಿ ಬರಬಾರ್ದು. ಓಕೆ ವೀಕ್ಷಕರೇ, ಇದು 9 ತಿಂಗಳು ಹೆತ್ತು ದೊಡ್ಡದು ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ಇವತ್ತು ತನ್ನ ಕೈ ಚೆಲ್ಲಿ ಕುಳಿತಂತಹ ಆ ತಾಯಿಯ ಹೃದಯ ವಿದ್ರಾವಕವಾದಂತಹ ಮಾತುಗಳು. ಹೆಣ್ಣಾಗಲಿ ಗಂಡಾಗಲಿ ತಾಯಿಗೆ ಮಕ್ಕಳು ಎಲ್ಲರೂ ಕೂಡ ಒಂದೇ, ಎಲ್ಲರೂ ಕೂಡ ಸಮಾನರೇ. ಅದನ್ನು ನಾವು ಸಮಾಧಾನ ಮಾಡಿ ಅವರ ಮನಸ್ಸಿನಿಂದ ತೆಗೆಯೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಅಭಿಮತ ಟಿವಿಯ ಕಳಕಳಿ ಕೂಡ ಇಷ್ಟೇ. ನಿಗೂಢ ಸಾವು ಅಂತ ನಾವು ಏನು ಹೇಳ್ತಾ ಇದ್ದೇವೆಯೋ
ಇದು ಕೊಲೆ ಆಗಿದ್ದೇ ಆಗಿದ್ರೆ ಅಂತಹ ಅಪರಾಧಿಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು. ಮುಂದಿನ ದಿವಸಗಳಲ್ಲಿ ಒಂದು ತಾಯಿ ಅಥವಾ ಒಂದು ಮನೆಯವರು ತನ್ನ ಮಗುವನ್ನು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಡುವಾಗ ಇಲ್ಲಾಂದರೆ ಯೋಚಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ. ಇಂತಹ ಒಂದು ಕಟುಕರಿಂದ ಉಳಿದ ಮನೆಗಳಿಗೂ ಕೂಡ ತೊಂದರೆ ಆಗೋದಕ್ಕೆ ಇದೆ. ಅದರಿಂದ ಈ ತಾಯಿ ಆಡಿದ ಒಂದೊಂದು ಮಾತು ಕೂಡ ತಾವು ಕೇಳಿದಿರ. ಖಂಡಿತವಾಗ್ಲೂ ಇದನ್ನು ನಮಗೆ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಘಟನೆ ನಡೆದು ಹೋಗಿದೆ. ಇಂತಹ ಘಟನೆಗಳು ಮತ್ತೆಲ್ಲೂ ಕೂಡ ಮರುಕಳಿಸದೆ ಇರಲಿ ಅಂತ ಅಷ್ಟೇ ನಮ್ಮ ಆಶಯ. ವೀಕ್ಷಕರೇ, ಸುಮಾರು 3.5 ವರ್ಷದ ಹಿಂದೆ ಇಷ್ಟಪಟ್ಟು ಪ್ರೀತಿಯಿಂದ ನಿಶಾನನ ಕೈ ಹಿಡಿದಂಥವರು ಅನ್ಸಾರ್ ಅವರು. ಅದಕ್ಕೆ ಸಾಕ್ಷಿ ಎನ್ನುವಂತೆ ಒಂದು ಮುದ್ದಾದ ಗಂಡು ಮಗು ಕೂಡ ಇದೆ, ಸುಮಾರು 2.5 ವರ್ಷದ ಮಗು. ಹಾಗಾಗಿ ಅನ್ಸಾರ್ ಅವರು ಫಾತಿಮತ್ ನಿಶಾನ ಅವರನ್ನು 3.5 ವರ್ಷದ ಹಿಂದೆ ಮದುವೆಯಾಗಿದ್ದಾರೆ. ಮದುವೆ ಆದ ಬಳಿಕ ಎಷ್ಟು ಸಮಯ ಜೊತೆಗಿದ್ರು, ಇವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಇತ್ತೀಚಿನ ದಿವಸಗಳ ವಿಚಾರಗಳು ಇವರಿಗೇನು ಗೊತ್ತಿದೆ, ಎಲ್ಲದರ ಬಗ್ಗೆ ನಾವು ಅನ್ಸಾರ್ ಅವರನ್ನು ಮಾತಾಡಿಸುವ. ನಮಸ್ತೆ ಸರ್. 3.5 ವರ್ಷದ ಹಿಂದೆ ಫಾತಿಮತ್ ನಿಶಾನ ಅವರನ್ನು ತಾವು ಮದುವೆ ಆಗಿದ್ದೀರಾ. ಇಷ್ಟಪಟ್ಟು ಆದಂಥ ಮದುವೆ ಹೌದಲ್ವಾ? ತುಂಬ ಇಷ್ಟಪಟ್ಟು ನೀವು ಮದುವೆ ಆಗಿದ್ದೀರಾ. ಮದುವೆ ಆದ ಮೇಲೆ ನೀವು ಎಲ್ಲಿದ್ರಿ, ಜೊತೆಗೆ ಎಷ್ಟು ಸಮಯ ಇದ್ರಿ, ಹೇಗಿತ್ತು ನಿಮ್ಮ ಜೀವನ? ಮೊದಲು ಅವರೇ ನೋಡಿದ್ದು, ಹುಡುಗಿ ನೋಡಿ ಅವರೇ ಸೆಟ್ ಮಾಡಿದ್ದು ಫುಲ್. ಯಾರು? ತಂದೆ ತಾಯಿ, ಇದು ತಂಗಿ. ಅವರೇ ಬಂದು ಎಂಗೇಜ್ಮೆಂಟ್ ಮಾಡಿ ಫಿಕ್ಸ್ ಮಾಡಿ 2.5 ವರ್ಷ. ನೀವು ನೋಡಿರಲಿಲ್ಲ? ಇಲ್ಲ, ನಾನು ನೋಡುವಾಗ 2.5 ವರ್ಷ ಆಗಿದೆ. ವಿಡಿಯೋ ಕಾಲಲ್ಲಿ ಮಾಡ್ತಿದ್ದು. ಇಲ್ಲಿ ಬಂದು 2.5 ವರ್ಷ ಕಳೆದು ಮತ್ತೆ ಮದುವೆ ಮಾಡಿ ಹೋಗಿದ್ದು. ಮತ್ತು ನಾನು ವಾಪಸ್ ಹೋಗಿದ್ದೀನಿ. ಒಂದು 4 ತಿಂಗಳು ರಜೆಗೆ ಬಂದು ಸೌದಿಯಲ್ಲಿದ್ದರೆ. ಓಕೆ. 2.5 ವರ್ಷ ಕಳೆದು ಬಂದು ಮದುವೆ ಮಾಡಿ 4 ತಿಂಗಳು ರಜೆಗೆ ಬಂದಿದ್ದೀನಿ. ಅದು ಮುಗಿಸಿ ವಾಪಸ್ ಹೋಗಿದ್ದೀನಿ. ಇವಾಗ ಡಿಸೆಂಬರಿಗೆ ಬಂದಿದ್ದೀನಿ, ಲಾಸ್ಟ್ ಡಿಸೆಂಬರಿಗೆ ಬಂದು ಮತ್ತೆ ಬ್ಯಾಂಗ್ಳೂರಿಗೆ ಹೋದ್ರಿ? ಮತ್ತೆ ರಿಟರ್ನ್ ಹೋಗೋದು ಬೇಡ ಅಂತೇಳಿ ವಾಪಸ್ ಬ್ಯಾಂಗ್ಳೂರಿಗೆ ಹೋಗಿದ್ದೀನಿ. ಬ್ಯಾಂಗ್ಳೂರಲ್ಲಿ ತಾವೇನು ಮಾಡ್ತಾ ಇದ್ದೀರಾ? ಆಲ್ ಓವರ್ ಮಾಡಿ ಟ್ಯಾಕ್ಸಿ ಮಾಡ್ತೀನಿ. ಟ್ಯಾಕ್ಸಿ ಡ್ರೈವರ್ ಆಗಿದ್ದೀರಾ? ಬ್ಯಾಂಗ್ಳೂರಿಂದ ನೀವು ಸೌದಿಯಲ್ಲಿರುವಾಗ ಎಷ್ಟು ಸಮಯಕ್ಕೊಂದ್ಸಲ ಊರಿಗೆ ಬರ್ತಾ ಇದ್ರಿ? ಅದೇ ಒಂದೇ ಸಲ ಬಂದಿದ್ದೀನಿ. ಇವಾಗ ಲಾಸ್ಟ್ ಅಲ್ಲ, ಮದುವೆ ಆದಮೇಲೆ 2ನೇ ಸಲ ಬಂದಿದ್ದೀನಿ. ಮದುವೆ ಆದಮೇಲೆ ಇದೇ ಫಸ್ಟ್ ಬಂದಿದೆ. 2.5 ವರ್ಷ ಕಳೆದು ನಾನು ಬಂದಿದ್ದೆ. 2.5 ವರ್ಷ ಕಳೆದು ನೀವು ಬಂದಿರುವಂಥದ್ದು. ನಿಮಗೆ ಮಗುವಾದದ್ದು ಯಾವಾಗ? ಮಗು 2000 ಅಂದರೆ ಈಗ 2.5 ವರ್ಷ ಆಯಿತು. ಅಂದರೆ ಮದುವೆಯಾಗಿ 1.5 ವರ್ಷ ನಂತರ ಮಗು ಆಗಿದೆ. ಸೊ ಆ ನಂತರ ನೀವು ಒಮ್ಮೆ ಇವಾಗ ಬಂದು ಈ ಕಡೆ ಬಂದು 2.5 ವರ್ಷ ಆದಮೇಲೆ ಮಗುವನ್ನು ನೋಡಿದ್ರಿ. ಓಕೆ. ನೀವು ಹೋಗುವಾಗ ಪ್ರೆಗ್ನೆಂಟ್ ಇದ್ದರು, ಮತ್ತು 2.5 ವರ್ಷ ಕಳೆದು ಮಗುವನ್ನು ಮೊದಲ ಬಾರಿ ನೋಡಿದ್ರಿ ಬ್ಯಾಂಗ್ಳೂರಿಗೆ 1.5 ತಿಂಗಳ ಹಿಂದೆ. ಓಕೆ. ಬ್ಯಾಂಗ್ಳೂರಿಂದ ಎಷ್ಟು ದಿವಸಕ್ಕೊಮ್ಮೆ ಬರ್ತಾ ಇದ್ರಿ? 1.5 ತಿಂಗಳಾಯಿತು ಅಂತ ಹೇಳ್ತೀರಾ ಬ್ಯಾಂಗ್ಳೂರಿಗೆ ಹೋಗಿ. ಎಷ್ಟು ದಿವಸಕ್ಕೊಮ್ಮೆ ಬರ್ತಾ ಇದ್ರಿ? ಬಂದಿಲ್ಲ, ಇವಾಗ ಫಸ್ಟ್ 11ಕ್ಕೆ ಬಂದಿದ್ದೀನಿ ಮೊನ್ನೆ. ಹಾಗಾದರೆ ನೀವು ನಿಮ್ಮ ಹೆಂಡತಿಯ ಜೊತೆಗಿದ್ದದ್ದು ತುಂಬ ಕಮ್ಮಿ. ಹೌದು. ಈ 3.5 ವರ್ಷದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಒಂದು 2-3 ಸಲ ಮಾತ್ರ ಅವರನ್ನು ನೀವು ಇಲ್ಲಿ ಬಂದು ಭೇಟಿಯಾಗಿರುವಂಥದ್ದು. ಹೇಗಿದ್ರು ನಿಮ್ಮ ಜೊತೆ ಫಾತಿಮತ್ ನಿಶಾನ್ ಅವರು? ಚೆನ್ನಾಗಿದೆ. ನೀವು ಸಮಾಧಾನ ಮಾಡ್ಕೊಳ್ಳಿ. ಅನ್ಸಾರ್ ಅವರು ಮದುವೆಯಾಗಿ ದುಬೈಗೆ ಹೋಗ್ತಾರೆ. ದುಬೈಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಮತ್ತು 6 ತಿಂಗಳು ಡಿಸೆಂಬರಲ್ಲಿ ಬಂದವರು ಸರಿಸುಮಾರು 6 ತಿಂಗಳು ಏನು ನಿಶಾನ್ ಅವರ ಜೊತೆ ಕಳೀತಾರೆ. ಆನಂತರ ಮತ್ತೆ ಊರಲ್ಲೇ ಸೆಟ್ಲಾಗುವ ಅಂತ ಹೇಳಿ ಅವರು ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಸೊ ಆದರೂ ಕೂಡ ಅನ್ಸಾರ್ ಅವರೇ, ನೀವು ಹೆಂಡತಿ ಜೊತೆ ದಿವಸದಲ್ಲಿ ಎಷ್ಟು ಸಲ ಮಾತಾಡ್ತಾ ಇದ್ರಿ? ನಿಮ್ಮ ಜೊತೆ ಅವ್ರು ಏನು ಹಂಚಿಕೊಳ್ತಾ ಇದ್ರು? ಹೇಗಿತ್ತು ನಿಮ್ಮ ಬಾಂಧವ್ಯ? ಟೈಮಿಂಗ್ ಏನಿಲ್ಲ, ಕಾಲ್ ಮಾಡ್ತಾರೆ, ಗಂಟೆಗೆ ಕಾಲ್ ಮಾಡ್ತಾರೆ. ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಕೇಳ್ಕೊಂಡಿರ್ತಾರೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ರು, ತುಂಬ ಕ್ಯಾರಿಂಗ್ ಮಾಡ್ತಿದ್ರು ಆ ಥರ. ಓಕೆ. ನೀವು ಕೂಡ ಹೆಂಡತಿ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಈಗ ಇಲ್ಲೆಲ್ಲ ಎಲ್ಲರೂ ಹೇಳುವ ಪ್ರಕಾರ ಇದು ಖಂಡಿತವಾಗಿಯೂ ಸಾವು, ಆತ್ಮಹತ್ಯೆ ಅಲ್ಲ, ಇದು ಏನು ಅವರು ಕೊಲೆ ಮಾಡಿದ್ದಾರೆ. ನಿಮ್ಮ ನಾದಿನಿ, ನಿಮ್ಮ ತಂದೆ ತಾಯಿ, ನಿಮ್ಮ ಹೆಂಡತಿ ಜೊತೆ ಹೇಗಿರ್ತಿದ್ರು? ತುಂಬ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನಿಮಗೆ ಹೇಳಿರ್ಬೋದು ನಿಮ್ಮ ಹೆಂಡತಿ. ಸೊ ನಿಮಗೆ ದಿನ ಏನು ಹೇಳ್ತಾ ಇದ್ರು ನೀವು ಹೇಳಬೇಕು, ಯಾಕಂತ ಹೇಳಿದ್ರೆ ತುಂಬ ಜನರಿಗೆ ಇದು ಅನುಮಾನ ಇದೆ. ಸೊ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ಅಲ್ವಾ, ತಂಗಿಯ ಬಗ್ಗೆ ಏನು ನಿಮ್ಮ ಹೆಂಡತಿ ಹೇಳ್ತಾ ಇದ್ರು ಫೋನಲ್ಲಿ ಮಾತಾಡ್ತಾ? ಮಗ ಊಟ ಕೊಡುವಾಗ ಅಷ್ಟು ಕೊಡಬೇಡ ಇಷ್ಟು ಕೊಡಬೇಡ ಅಂತ ಹೇಳೋದು. ಸಣ್ಣ ನಿಮ್ಮ ಮಗುವಿಗೆ ಇವಾಗ ಕೊಟ್ಟಿದ್ದಲ್ಲ, ಅವಾಗ ಕೊಡಬೇಡ ಆ ಥರ.
ಇವನಿಗೆ ಕೊಡುವಾಗ ಇವಂದು ತೆಗೆದಿಟ್ಟು ಇನ್ನೊಂದು ಮಗುವಿಗೆ ಕೊಡೋದು ಆ ಥರ ಎಲ್ಲ ಮಾಡ್ತಿದ್ರು. ಮತ್ತು ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಜಗಳ ಮಾಡೋದು, ತಾಯಿ ಬೈಯೋದು ಆ ಥರ. ಮೇಲಿಂದ ನೋಡೋಕೆ ಏನಿಲ್ಲ, ಅವರ ಒಳಗೆ ಜಗಳ ಆಡ್ಕೊಂಡಿರ್ತಾರೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ರು? ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ನಂಗೆ ಇಲ್ಲಿ ಕಷ್ಟ ಆಗ್ತದೆ. ಇಲ್ಲ, ಆ ಥರನೇ ಹೇಳೋದಿಲ್ಲ. ಇತ್ಯಾದ್ರೆ ಮಾಡ್ತಿದ್ದಾರೆ, ನಾನು ಮನೆಗೆ ಹೋಗ್ತೀನಿ, ಇಲ್ಲದ್ರೆ ಇಲ್ಲಿಂದ ಚೇಂಜ್ ಮಾಡುವ ಆ ಥರ ಏನು ಹೇಳೋದಿಲ್ಲ ಅವಳು. ಅವಳಿಗೆ ತಂದೆ ತಾಯಿಯೊಟ್ಟಿಗೆ ಇರಬೇಕು ದಿನ, ಅಲ್ಲಿರೋದೇ ಖುಷಿ. ಮತ್ತು ನಾನು ಇಲ್ಲಿ ಕರ್ಕೊಂಡು ಬಂದು ಬಿಡ್ತೀನಿ, ಸ್ವಲ್ಪದಲ್ಲಿ ರೆಸ್ಟ್ ತಗೋ ಆ ಥರ. ನೀವು ದುಬೈಲಿ ಇರುವಾಗ ಸಹ ಅವಳು ಅಲ್ಲೇ ಇರ್ತಿದ್ರು? ಅಲ್ಲೇ ಇರ್ತಿದ್ದೆ. ಅಲ್ಲೇ ಅವಳಿಗೆ ಅಲ್ಲೇ ಇರೋದೇ ಖುಷಿ, ತಂದೆ ತಾಯಿಯೊಟ್ಟಿಗೆ. ತಂಗಿ ಜೊತೆ ಅಡ್ಜಸ್ಟ್ ಆಗಿ ಹೋಗ್ತಿರ್ಲಿಲ್ಲ. ತಂಗಿ ಇಲ್ಲದಿದ್ದಾಗ ತಂದೆ ತಾಯಿಯೊಟ್ಟಿಗೆ ಅವ್ರು ಮೂರು ಚೆನ್ನಾಗಿರ್ತಾರೆ. ತಂಗಿ ಇಲ್ಲದಾಗ, ತಂಗಿ ಇರುವಾಗ ಸ್ವಲ್ಪ ಆ ಕಡೆ ಈ ಕಡೆ. ತಂಗಿ ಮದುವೆ ಮಾಡಿ ಕೊಟ್ಟಿರುವಂಥದ್ದು ಅವರೇನು ಇಲ್ಲಿದ್ದಾರೆ ನಿಮ್ಮ ಮನೆಯಲ್ಲಿ? ಅವರ ಅಲ್ಲಿ ಮನೆ ಹಂಚಿದ್ದಾರೆ, ಇದು ಅಣ್ಣನಿಗೆ ಕೊಟ್ಟಿದ್ದಾರೆ, ಅವ್ರು ಇದ್ದ ಮನೆ. ಆಗ ಇವರಿಗೆ ಮನೆ ಇಲ್ಲ, ಇವರು ಮನೆ ಇಲ್ಲದಿದ್ದಾಗ ತಂದೆ ಈ ಕಡೆ ಕರ್ಕೊಂಡು ಹೋಗಿ, ಮತ್ತು ಮಕ್ಕಳನ್ನ ಇಲ್ಲೇ ಶಾಲೆಗೆ ಕಳಿಸಿ, ಒಬ್ಬ ಇಲ್ಲೇ ಓದ್ತಿದ್ದಾನೆ ಮಾರುತಿಯಲ್ಲಿ, ಹಾಗೆ ಇಲ್ಲೇ ಬಾಕಿ ಆಯ್ತು. ಈಗ ನಿಮ್ಮ ಹೆಂಡತಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನು ನಿಮ್ಮಲ್ಲಿ ಹೇಳ್ತಾ ಇದ್ರು, ಕೆಲವೊಂದು ಸಣ್ಣ ಸಣ್ಣ ಗಲಾಟೆಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳ್ತಾ ಇದ್ರು. ನೀವು ಅವರಿಗೆ ಏನು ಹೇಳ್ತಾ ಇದ್ರಿ? ಆ್ಯಂಡ್ ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮ ತಂಗಿ ಜೊತೆ ನೀವು ಮಾತನಾಡುವ ಪ್ರಯತ್ನ ಮಾಡಿದ್ದೀರಾ? ಎಲ್ಲ ಎಲ್ಲಿಂದ ಬಿಟ್ಟು ಹೋಗುವಾಗ, ದೂರಲ್ಲಾದರೂ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ ಎಲ್ಲ ಚೆನ್ನಾಗಿರಿ, ಜಗಳ ಮಾಡಬೇಡಿ, ಹೊರಗಿನವ್ರು ಯಾರಿಲ್ಲ, ನಾವೇ ಇರೋದು, ಆಗ ಅಡ್ಜಸ್ಟ್ ಮಾಡಿ ಚೆನ್ನಾಗಿರಿ. ಅವಳು ಹೊಸ ಮನೆಯಿಂದ ಬಂದು ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಕೊಡಿ ಎಲ್ಲ ಹೇಳ್ತಿದ್ದೆ. ಅವರು ತಲೆಗೆ ತಗೊಳ್ತಿಲ್ಲ, ಅವಳ ಹಳೆ ಕಾಲದಲ್ಲೇ ಇದ್ದಾರೆ ಈಗಲೂ. ತಂಗಿ ಬ್ಯಾಕಿಂದ ಏನಾದರೂ ಹೇಳಿಕೊಡೋದು, ಚುಚ್ಚಿ ಕೊಡೋದು ತಾಯಿಗೆ, ತಾಯಿ ಅದನ್ನು ಕೇಳಿ ಇವಳಿಗೆ ಬೈಯೋದು. ಮತ್ತು ತಂಗಿಯೊಟ್ಟಿಗೆ ಜಾಸ್ತಿ ಮಾತಾಡೋದು ಬೇಡ ಅಂತ ನಾನೇ ಹೇಳಿದ್ದೀನಿ ಅವತ್ತು, ಸ್ವಲ್ಪ ದೂರ ಇಡು ಅಂತ. ಅವಳು ಕ್ಲೋಸ್ ಆದರೆ ಕ್ಲೋಸ್ ಆಗಿಕೊಂಡೇ ಇರ್ತಾಳೆ, ಚೆನ್ನಾಗಿರ್ತಾಳೆ. ಅದಕ್ಕೆ ಡಬಲ್ ಆಗಿ ವಾಪಸ್ ಜಗಳ ಮಾಡ್ತಾರೆ ಇಬ್ಬರು, ಆ ಥರ ಇದ್ರು ಅವರು. ಈಗ ಮೊನ್ನೆ 18 ತಾರೀಕಿಗೆ ಏನೋ ಒಂದು ನಾವು ನಿಗೂಢ ಸಾವು ಅಂತ ಹೇಳ್ತೇವೆ. ಆ ದಿವಸ ಅಥವಾ ಅದರ ಮುಂಚಿನ ದಿವಸ ಏನೆಲ್ಲ ನಿಮ್ಮಲ್ಲಿ ಮಾತಾಡಿದ್ದಾರೆ ನಿಶಾಂತ್? ಅಂದು ಸಾಯಂಕಾಲ ರಾತ್ರಿ 7:48ಗೆ ನನಗೆ ಲಾಸ್ಟ್ ಫೋಟೋ ಕಳಿಸಿ ಮೆಸೇಜೆಲ್ಲ ಮಾಡಿ ಚೆನ್ನಾಗಿದ್ದರು. ಇಬ್ಬರು ಮಕ್ಕಳೊಟ್ಟಿಗೆ ಮಲಗಿ ಫೋಟೋ ಎಲ್ಲ ತಗೊಂಡು, ನನ್ನ ಮಗ ಮತ್ತು ತಂಗಿ ಮಗ, ಚಿಕ್ಕ ಮಗ ಇಬ್ಬರೊಟ್ಟಿಗೆ ಮಲಗಿ ಬೆಡ್ ಮೇಲೆ ಫೋಟೋ ಎಲ್ಲ ತಗೊಂಡು ನನಗೆ ಕಳಿಸಿ, ನನಗೆ ರಿಪ್ಲೈ ಮಾಡಿ ಎಲ್ಲ ಒಂದು 7:48-50 ಅಷ್ಟು ಮಾಡಿ ನಾನು ಡ್ರೈವಿಂಗಲ್ಲಿದ್ದೆ. ಮೆಸೇಜ್ ಮಾಡಿ ಯಾವುದಿಲ್ಲ, ಸೈಡಿಗೆ ಇಟ್ಟಿದ್ದೀನಿ ಫೋನು. ಆ ದಿವಸ ಮಾತಾಡಲಿಲ್ವಾ ನಿಮ್ಮಲ್ಲಿ ಬೆಳಿಗ್ಗೆ ಎಲ್ಲ? ಇದು ವಿಡಿಯೋ ಕಾಲ್ ಮಾಡಿದ್ದಾರೆ, ನನಗೆ ರಿಸೀವ್ ಮಾಡಲಿಕ್ಕೆ ಆಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಡ್ರೈವಿಂಗಲ್ಲಿ. ಹಂಗೆ ನಾನು ನೈಟ್ ಕ್ಲೋಸ್ ಮಾಡಿ ಹೋಗುವಾಗ 11-12 ಗಂಟೆಗೆ ನಾವು ಕಾಲ್ ಮಾಡೋದು ದಿನಾಲು, ಯಾವಾಗಲೂ ಸಂಜೆ ವಿಡಿಯೋ ಕಾಲ್ ಮಾಡಿಕೊಂಡು ರಿಟರ್ನ್ ರೂಮಿಗೆ ಹೋಗುವಾಗ ಮಾತಾಡ್ಕೊಂಡು ಹೋಗೋದು, ಮಗನ ಹತ್ರ ವೈಫ್ ಹತ್ರ ಮಾತಾಡಿಕೊಂಡು ಹೋಗೋದು, ದಿನಾಲು ಹಾಗೆ ಮಾಡೋದು. ನಿಮ್ಮ ಪ್ರಕಾರ ಏನಾಗಿರ್ಬೋದು? ಇದು ಆತ್ಮಹತ್ಯೆಯ ಅಥವಾ ಇದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಕೊಲೆಯ? ಇಲ್ಲಿ ಪೆಟ್ಟು ನಡೆದಿದೆ, ತಂದೆ ತಾಯಿಗೆ ಹೊಡೆದಿದ್ದಾರೆ. ಇಡೀಲಿಕ್ಕೆ ಹೋಗಿ ಇವಳನ್ನು ಎಳ್ದಾಕಿದ್ದೀನಿ ಅಂತ ಹೇಳಿದರು ತಂದೆ. ವೈಫ್ ಹೇಳಿದ್ರೆ ನನಗೆ ಹೊಡೆದಿದ್ದಾರೆ ಅಂತ. ಆವಾಗಲೇ ನಾನು ತಂದೆಗೆ ಕಾಲ್ ಮಾಡಿ ಕೇಳಿದ್ದೀನಿ, ಯಾಕೆ ಹೊಡೆಯೋ ರೈಟ್ಸ್ ಏನು ಅಂತ. ಸ್ವಲ್ಪ ಕಾರಣದಿಂದ ಏನೋ ಕೊಲೆ ಮಾಡಿದಾಗೆ ಅನ್ನಿಸ್ತಾ ಇದೆ, ಏನೋ ಅಲ್ಲಿ ನಡೆದಿದೆ. ನೀವು ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದು ಇತ್ತೀಚೆಗೆ 1-2 ದಿವಸದ ಹಿಂದೆ ನೀವು ಹೇಳಿದ್ರಿ, ಕೊಲೆ ಮಾಡುವಷ್ಟು ಕಟುಕರು ನನ್ನ ತಂದೆ ತಾಯಿ ಅಲ್ಲ ಅಂತ. ಇವಾಗ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಕೊಲೆ ಆಗಿದೆ ಅಂತ. ಸೊ ಇವಾಗ ನಿಮ್ಗೆ ಇದು ಯಾಕೆ ಕೊಲೆ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ? ನೀವು ಈ ಹಿಂದೆ ಯಾಕೆ ಆ ಮಾತನ್ನು ಹೇಳಿದ್ರಿ, ಏನು ಹೇಳಿದ್ರಿ? ತುಂಬ ಕಾರಣ ಇದೆ. ಈಗ ತಂದೆ ತಾಯಿ ಕೈಯೆಲ್ಲ ಇಡಲಿಲ್ಲ ಇಷ್ಟುವರೆಗೆ, ಈ 3 ವರ್ಷದಲ್ಲಿ 3.5 ವರ್ಷದಲ್ಲಿ. ನನಗೆಲ್ಲ ಹೊಡಿತಿದ್ರು ತಂದೆ ಚಿಕ್ಕದಲ್ಲೆಲ್ಲ, ಅಂದರೆ ವೈಫಿಗೆಲ್ಲ ಹೊಡಿಯೋ ಅಷ್ಟು ಇದು ಫಸ್ಟಿಗೆ ನಾನು ನಂಬಲಿಲ್ಲ, ತಂದೆ ಅವ್ರ ಕೈಯಿಂದ ಆಗಿರ್ಲಿಕ್ಕಿಲ್ಲ. ಇವಾಗ ಒಂದೊಂದು ಗೊತ್ತಾದಾಗ ಏನೋ ಆಗಿದೆ, ಕೊಲೆ ಮಾಡಿರ್ಬೋದು ಅಂತ. ಹೌದು. ಇದು ಒಂದು ವೇಳೆ ಕೊಲೆನೇ ಆಗಿದ್ರೆ ನೀವು ಏನು ಹೇಳ್ತೀರಾ? ಸಪೋರ್ಟ್ ಮಾಡಿ ಕೇಸ್ ಮಾಡಿ ಆಗುವಷ್ಟು ಕಠಿಣ ಶಿಕ್ಷೆ. ಅಂದರೆ ನಿಮ್ಮ ತಂದೆ ತಾಯಿ ತಂಗಿ ಅಂತ ನೋಡದೆ ಖಂಡಿತ ನೀವು ಅದಕ್ಕೆ ಹೌದೌದು ಸಪೋರ್ಟ್ ಮಾಡ್ತೀನಿ. ಅವರಿಗೆ ಶಿಕ್ಷೆ ಆಗಬೇಕು. ಹೌದು, ಅವರ ಕಾರಣದಿಂದನೇ ಈಗ ಸೂಸೈಡ್ ಮಾಡಿದ್ರು. ಅವಳು ಅದರ ಹಿಂದೆ ನೋಡಿದರೆ ಇವರದ್ದೇ ಕಾರಣ. ಓಕೆ, ಒಂದು ಒಳ್ಳೆ ಶಿಕ್ಷೆ
ತೆಗೆದು ಕೊಡಬೇಕಷ್ಟೆ. ನಿಮ್ಮ ಹೆಂಡತಿ ಖಾಲಿ ನೆನಪುಗಳನ್ನಷ್ಟೇ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಪ್ರೀತಿಯ ಸಂಕೇತವಾಗಿ ಒಂದು ಮಗುವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ನಡೆ ಏನು? ಆ ಮಗು, ನೀವು, ನಿಮ್ಮ ಕೈ ಹಿಡಿದ ನಿಶಾನಾಳ ಪ್ರೀತಿಯ ನೆನಪುಗಳು ಹೇಗೆ ನಿಮ್ಮ ಮುಂದಿನ ಬದುಕು? ಮಗು ಅಮ್ಮನ ಹತ್ರ ಇರ್ತಾರೆ ಇಲ್ಲಿ, ನಾನು ಬೆಂಗಳೂರು ಹೋಗ್ತೀನಿ. ಮತ್ತು ನೋಡುವ ಒಮ್ಮೆ ಬಂದು ನೋಡ್ತೀವಿ ಅಷ್ಟೇ. ಫಾತಿಮತ್ ನಿಶಾನ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ತುಂಬ ಮಿಸ್ ಆಗಿದೆ ಅಷ್ಟೇ, ಸಾಕು. ವೀಕ್ಷಕರೇ, ನೀವಿಲ್ಲಿ ಒಂದು ಗಮನಿಸಲೇಬೇಕು. ಎಲ್ಲೋ ಹುಟ್ಟಿದಂಥ ಹೆಣ್ಣು ಮಗಳು ಇನ್ನೆಲ್ಲೋ ಹೋಗಿ ಒಬ್ಬರ ಮನೆಗೆ ಒಂದು ದೀಪದಾಗಿ ಹೋಗ್ತಾಳೆ. ಅಲ್ಲಿ ಅವಳನ್ನು ಕೈ ಹಿಡಿದಂತಹ ಗಂಡ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಇಲ್ಲಿ ನೋಡಿ, ಈ ಹೆಣ್ಣು ಮಗಳ ಒಂದು ಭಾವನೆಯನ್ನು, ಒಂದು ಮನಸ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚಿನ ದಿವಸಗಳಲ್ಲಿ ತನ್ನ ಗಂಡ ಬ್ಯಾಂಗ್ಳೂರಲ್ಲಿದ್ದಾನೆ, ಫಾರಿನಲ್ಲಿದ್ದಾನೆ ಅಂತ ಹೇಳಿದರೆ ಸಾಕು, ಇತ್ತೀಚಿನ ಹೆಣ್ಣು ಮಕ್ಕಳು ತನ್ನ ತಾಯಿ ಮನೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ. ಇವಾಗ ನೋಡಿ, ಅನ್ಸಾರ್ ಅವರ ತಂಗಿ ಅಂದರೆ ಫಾತಿಮನ ನಾದಿನಿ ಮನೆ ಆಗ್ತಾ ಇದೆ ಅಂತ ಹೇಳಿ ತವರು ಮನೆಯಲ್ಲೇ ಬಂದು ಕೂತಿರುವಂಥದ್ದು. ನೋಡಲಿಕ್ಕೆ ಹೋದರೆ ಅವರಿಗೆ ಬಾಡಿಗೆ ಮನೆ ಮಾಡಿ ಕೂತ್ಕೊಳ್ಬೋದಿತ್ತು, ಅಥವಾ ಇನ್ನೇನೋ ವ್ಯವಸ್ಥೆ ಮಾಡ್ಬೋದಿತ್ತು. ಆದರೂ ತವರು ಮನೆಯಲ್ಲಿ ಬಂದು ಕೂತಿದ್ರು. ಆದರೆ ಈ ಹೆಣ್ಣು ಮಗು ತನ್ನ ಗಂಡ ಪಕ್ಕದಲ್ಲಿ ಇಲ್ಲ ಅಂದರು, ಗಂಡ ಊರಲ್ಲಿ ಇಲ್ಲ ಅಂದರು, ಅಲ್ಲೇ ನಾನು ಇರ್ತೀನಿ, ನಾನು ಅತ್ತೆ ಮಾವನ ಜೊತೆನೇ ಇರ್ತೀನಿ ಅನ್ನುವಂಥ ಒಂದು ಆಸೆಯಿಂದ ಅಲ್ಲೇ ಜೀವನವನ್ನು ಕಳೆದ್ಲು. ಅಲ್ಲಿ ನಾವು ಆ ಹೆಣ್ಣು ಮಗನ ಅರ್ಥ ಮಾಡ್ಕೊಳ್ಬೇಕು. ಅವಳು ತವರು ಮನೆಗೆ ಬಾರದೆ ಅಲ್ಲೇ ಎಷ್ಟೇ ಕಷ್ಟ ಬಂದರೂ ಕೂಡ ಜೀವನ ಮಾಡ್ತಾ ಇದ್ಲು. ಹಾಗಾಗಿ ಫಾತಿಮತ್ ನಿಶಾನ ಅವರ ಮನಸ್ಸನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಅವರ ಗಂಡ ಏನಿದ್ದಾರೆ, ತುಂಬ ಯಾವ ಮಗ ಕೂಡ ತಂದೆ ತಾಯಿ ತಪ್ಪು ಮಾಡಿದರೂ ಕೂಡ ಬಿಟ್ಟು ಕೊಡೋದಕ್ಕೆ ರೆಡಿ ಇರೋದಿಲ್ಲ ಇವತ್ತಿನ ದಿವಸಗಳು. ನಿಮ್ಗೆ ಗೊತ್ತಿರ್ಬೋದು, ಯಾಕೆಂತ ಹೇಳಿದ್ರೆ ನನ್ನ ತಂದೆ ತಾಯಿ ನನ್ನನ್ನು ಹೆತ್ತಿದ್ದಾರೆ, ನನ್ನನ್ನು ಬೆಳೆಸಿದ್ದಾರೆ ಅನ್ನುವಂಥ ವ್ಯಾಮೋಹದಿಂದ ಒಂದು ವೇಳೆ ಅಲ್ಲಿ ತಪ್ಪು ನಡೆದಿದ್ದರೂ ಕೂಡ ಬಿಟ್ಟು ಕೊಡುವಂಥ ಪ್ರಶ್ನೆ ಖಂಡಿತ ಇಲ್ಲ, ಬಿಟ್ಟು ಕೊಡೋದಿಲ್ಲ. ತಂದೆ ತಾಯಿಯ ಪರವಾಗಿಯೇ ನಿಲ್ತಾ ಇರ್ತಾರೆ. ಆದರೆ ಈ ಅನ್ಸಾರ್ ಅನ್ನುವಂತಹ ಈ ಮುಗ್ಧ ವ್ಯಕ್ತಿ ತಂದೆ ತಾಯಿ ಕೊಲೆ ಮಾಡಿದ್ರು ಅಥವಾ ಆತ್ಮಹತ್ಯೆಗೆ ಅವರು ಕಾರಣ ಆಗಿದ್ದರೂ ಕೂಡ ನಾನು ಅವರಿಗೆ ಶಿಕ್ಷೆ ಸಿಕ್ಕುವಲ್ಲಿ ಅವರಿಗೆ ಶಿಕ್ಷೆ ಸಿಗಲೇಬೇಕು, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ಅವರಂಥ ತಪ್ಪು ಮಾಡಿದರೆ ಅದು ತಪ್ಪೇ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅನ್ನತ್ ಅವರೇ, ಜುಬೈದ್ ಅವರ ಮಗಳು ನಿಶಾನ, ಅವರ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ. ಇಂಥ ಒಂದು ದುರ್ಘಟನೆ ನಡೆದು ಹೋಗಿ ಆಗಿದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಏನಂತ ಹೇಳಿದರೆ ಮೇಡಮು, ನನಗೆ ಒಂದು ಶನಿವಾರ 18ನೇ ತಾರೀಕಿಗೆ ಅವಳು ನೈಟ್ ಯಾವಾಗಲೂ ಶಾಪಿಂದ ಬಂದು ಕಾಲ್ ಮಾಡ್ತಾಳೆ ನನಗೆ. ಆ್ಯಕ್ಚುಲಿ ಅವತ್ತು ಕಾಲ್ ಮಾಡಿದ್ಲು, ಬೇಗ ಕಾಲ್ ಮಾಡಿದ್ಲು. ಇಲ್ಲಾದರೆ ಬಂದು ಇಲ್ಲಿ ಮನೆ ಕೆಲಸ ಎಲ್ಲ ಆಗಿ ಕಾಲ್ ಮಾಡೋದು. ಯಾರು? ನಿಶಾನನ ತಾಯಿ. ಅಷ್ಟಾಗ ಒಂದು 7:45 ಕಾಲ್ ಮಾಡಿದ್ಲು, ನೀನು ಹೊರಡು, ಏನು ವಿಷಯ ಅಂತ. ವಿಷಯ ಎಲ್ಲ ಮತ್ತೆ ಹೇಳ್ತೇನೆ, ನೀನು ಹೊರಡು, ನಾನು ರಫೀಕನ ರಿಕ್ಷಾ ಇಟ್ಕೊಂಡು ಬರ್ತಾ ಇದ್ದೇನೆ. ಆಯಿತು, ಎಂತಂತ ಒಂದು ಹೇಳು ಅಂತ ಹೇಳಿದ್ರು. ಅಷ್ಟಾಗೋಗಿ ಹೇಳಿದ್ಲು, ಇಲ್ಲ ನಿಶಾನನ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದಂತೆ, ನಾವು ನೋಡ್ಕೊಂಡು ಬರುವ, ಅವಳನ್ನು ಕರ್ಕೊಂಡು ಬರಲಿಕ್ಕೆ ಅವಳ ಗಂಡ ಹೇಳಿದ್ರು, ಅದಕ್ಕೆ ಹೋಗುವ ಅಂತ ಹೇಳಿದ್ಲು. ನಾನು ಹೊರಟಿ ನಿಂತೆ, ಅವಳು ಬಂದು ನಾವು ಜೊತೆಯಲ್ಲಿ ಓದೋದು, ರಫೀಕ್, ಜುಬೈದ, ನಾನು ಜೊತೆಯಲ್ಲಿ ಹೋಗುವಾಗ ಸುಳ್ಯ ದಾಟಿ ಅರಂಬೂರಿಗೆ ತಲುಪುವಾಗ ನಿಶಾನ ಕಾಲ್ ಮಾಡಿದ್ಲು. ಎಲ್ಲಿ ಇದ್ದೀರಿ ಅಮ್ಮ, ಯಾರೆಲ್ಲ ಬಂದದಮ್ಮ? ಅವಳೊಂದು ಸೀರಿಯಸ್ ಮ್ಯಾಟ್ರಲ್ಲಿ ಇಲ್ಲ ಆಯಿತು. ಯಾವುದು ಸೀರಿಯಸ್ ಇಲ್ಲ, ನಾರ್ಮಲ್ ಕಾಲ್ ಮಾಡಿದವಳು. ಏನಮ್ಮ, ಎಲ್ಲಿಗೆ ತಲುಪಿದ್ರಿ, ಯಾರೆಲ್ಲ ಬರ್ತಾ ಇದ್ರಿ? ಅನ್ನ ತಂಟಿ ಮತ್ತು ನಾನು ಬರ್ತಾ ಇದ್ದೇನೆ. ಕಟ್ಟು ಮಾಡಿದ್ಲು ತಕ್ಷಣವೇ. ಕಟ್ಟು ಮಾಡುವಾಗ ಇವನು ಕಾಲ್ ಮಾಡಿದ, ಅನ್ಸರ್ ಕಾಲ್ ಮಾಡಿದ, ಎಲ್ಲಿಗೆ ತಲುಪಿದ್ದು? ನಾವು ಇಲ್ಲಿಗೆ ಅರಂಬೂರಿ ತಲುಪಿದ್ದೇವೆ ಅಂತ ಅನ್ಸರ್ ಹತ್ರ ಸಹ ಹೇಳಿದರು. ಹೇಳಿ ಒಂದು 10 ನಿಮಿಷ ಆಗುವಾಗ ಅವಳ ನಾದಿನಿ ಫೋನ್ ಮಾಡಿ ಹೇಳ್ತಾಳೆ, ತಾಯಿ, ಇವಳು ನಿಶಾನ ಡೋರ್ ಕ್ಲೋಸ್ ಮಾಡಿದ್ದಾಳೆ, ಮಗು ಅಳ್ತಾ ಉಂಟು, ನಮಗೆ ಡೋರ್ ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇವಳೆಂತಾಯಿತು, ಇವಳಿಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಇದಾಯಿತು, ವೈಬ್ರೇಷನ್ ಆಗಲಿಕ್ಕೆ ಶುರು ಆಯಿತು, ಕೈ ಕಾಲೆಲ್ಲ. ಆಗ ನನಗೆ ಕೊಟ್ಟಳು ಕಾಲು, ಯಾರದ್ದು? ಅವಳ ನಾದಿನಿದು. ನಾನು ಹೇಳಿದ್ದೆ ಎಂತ ಅಂತ ಹೇಳಿದರೆ, ನೀವು ಆಯಿತು, ನೀವು ಕೊಂದಿರಲ್ಲ, ಕಟ್ಟು ಮಾಡು, ನಾವು ಬರ್ತಾ ಇದ್ದೇವೆ ಅಂತೇಳಿ ಕಾಲ್ ಕಟ್ ಮಾಡಿದ್ಲು ಅವಳು. ಕಾಲ್ ಕಟ್ಟು ಮಾಡಿ ಹೋಗುವಾಗ ಒಂದು ಗಂಡಸು ಬೈಕಲ್ಲಿ ಬರ್ತಾ ಉಂಟು, ಮತ್ತು ಅದರ ಮೊದಲು ನಾವು, ಅದರ ಹಿಂದೆ ಆಂಬುಲೆನ್ಸ್ ಬಂತು. ಅವಳ ಮಾವ ಎಂತ ಮಾಡ್ತಾರೆ, ಸಿಟೌಟಲ್ಲಿ ನಿಂತ್ಕೊಂಡಿದ್ದಾರೆ, ಇವಳ ಅತ್ತೆ ಸೋಫಾದಲ್ಲಿ ಕೂತ್ಕೊಂಡಿದ್ದಾರೆ. ಇವಳನ್ನು ತಂದು ಮಲಗಿಸಿದಾಗಲೇ ಅಲ್ಲಿ ಸ್ವಲ್ಪ ಮೇಲಿಂದ ಬರುವಾಗ ಸ್ವಲ್ಪ
ಮೇಲಿಂದ ಹಂಪು ಸ್ವಲ್ಪ ಡೌನಿಗೆ ಬರುವಾಗ ಮೇಲಿಂದ ಕಾಣ್ತದೆ ಇವರೆಲ್ಲ ಬಗ್ಗಿ ನಿಂತು. ಹಾಗೆ ನಾವು ಹೋಗಿ ನೋಡುವಾಗ ಇವಳನ್ನು ಮಲಗಿಸಿದಷ್ಟೇ, ಹೇಳಿದರೆ ಒಳ ಉಡುಪು ಸಹ ಇಲ್ಲ ಅವಳ ಮೇಲಲ್ಲಿ, ಖಾಲಿ ಜಸ್ಟ್ ಮಲಗಿಸಿದ್ದಾರೆ. ಹೋಗಿ ನಾವೆಂತ ಮಾಡಿ, ಇವಳು ಒಂದು ಆಕ್ಸಿಜನ್ ಕೊಟ್ಟಾಗೆ ಬಾಯಲ್ಲಿ ಕೊಟ್ಲು, ಜುಬೇದ ಕೊಟ್ಲು, ನನ್ನ ಮಗಳನ್ನು ಕೊಂದಿರಲ್ಲ, ನೀವು ಹೇಳಿದಾಗೆ ಮಾಡಿದ್ದೀರಲ್ಲ ಅಂತೇಳಿ ಅವಳು ಆ ಕಡೆ ಹೋದ್ದು. ಅವಳು ಆ ಕಡೆ ಹೋದ ತಕ್ಷಣವೇ ನಾನು ತೆಗೆದು ಮಟ್ಟಲಲ್ಲಿ ಇಟ್ಟುಕೊಂಡೆ ಅವಳನ್ನು. ನೋಡುವ ಎಂತ ನೋಡುವಾಗ ಎಲ್ಲ ಆಗಿದೆ, ಕಣ್ಣು ಓಪನ್ ಮಾಡಿ ಇಟ್ಟಿದ್ದಾಳೆ, ಬಾಯಿ ಅಲ್ಲೂ ಸ್ವಲ್ಪ ಕಚ್ಚಿ ಹೋಗಲಿಲ್ಲ, ಅಲ್ಲೂ ಸ್ವಲ್ಪ ಓಪನ್ ಉಂಟು ಅಲ್ಲೂ, ಹಾಗೆ ಅಲ್ಲೂ ಓಪನ್ ಉಂಟು, ಅದನ್ನು ಅಲ್ಲೂ ಮುಚ್ಚಿದೆ, ಕಣ್ಣು ಮುಚ್ಚಿದೆ, ಇವಳನ್ನು ಕೈಕಾಲೆಲ್ಲ ಸರಿ ಮಾಡಿದೆ, ಮಗುವನ್ನು ಎತ್ತಿಕೊಂಡೆ. ಮಗು ತಾಯಿಯನ್ನು ನೋಡಿ ಹೀಗೇನೇ ಮಾಡ್ತಾ ಉಂಟು, ಬಾಯಿಗೆ ಬೆರಳು ಹಾಕ್ಕೊಂಡು ನೋಡ್ತಾನೆ ಉಂಟು ತಾಯಿ. ಮಗುವನ್ನು ಎತ್ತಿಕೊಂಡೆ. ನಾನು ಹೇಳಿದೆ, ಬಾಜು ಬೇದ ನಾವು ಹೋಗು, ಅವರು ಕೊಂದಾಯ್ತಲ್ಲ ನಾವು ಹೋಗು ಅಂತ ಹೇಳಿದೆ. ಇಲ್ಲ ರೀ ಇದ್ರಿ ಆಂಬ್ಯುಲೆನ್ಸಲ್ಲಿ ಯಾರು ಬರೋದಿಲ್ಲ, ನೀವೆಲ್ಲ ಕೊಂದದ್ದು, ನೀವೇ ಕರ್ಕೊಂಡು ಹೋಗಿ ಅಂತ ಹೇಳಿದೆ ನಾನು. ಆಂಬ್ಯುಲೆನ್ಸಲ್ಲಿ ಯಾರು, ಅವಳ ಅತ್ತೆ ಅವಳ ಮಾವ ಆಂಬ್ಯುಲೆನ್ಸಲ್ಲಿ ಬಂದರು. ಇದು ಆಂಬ್ಯುಲೆನ್ಸ್ ಅವರು ಬಂದೆ ಅಂತ ಅವರಿಗೆ ಡೆತ್ ಆಗಿದೆ ಅಂತ ಅವರಿಗೆ ಸಹ ಕೂಡ ಗೊತ್ತಿಲ್ಲ. ಅವರು ಬಂದು ಈಗ ಬರ್ತದೆ, ಪೇಷಂಟ್ ಈಗ ಬರ್ತದೆ ಅಂತ ಅವರು ಕಾಯ್ತಾ ಇದ್ದಾರೆ. ನೋಡೋಕೆ ಇವರು ಯಾರು ತಗೊಂಡು ಹೋಗೋ ಸೀರಿಯಸ್ಸಲ್ಲಿ ಇಲ್ಲ, ಇವರೆಲ್ಲ ಇವರಷ್ಟೇ ನಿಂತಿದ್ದಾರೆ. ಲಾಸ್ಟಿಗೆ ಇವರೇ ಬಂದು ಟಚರಲ್ಲಿ ತಗೊಂಡು ಅತ್ತೆ ಮಾವ ಒಟ್ಟಿಗೆ ಹೋದ ಮೇಲೆ ನಾವು ಬ್ಯಾಕ್ ಸೈಡಿಂದ ಅವರ ಜೊತೆ ಆಟೋದಲ್ಲಿ ನಾವು ಹೋದೆವು. ಹೋಗಿ ನೋಡುವಾಗ ಕುರಿಂಜಿ ಹಾಸ್ಪಿಟ್ಲಲ್ಲಿ ಉಂಟು. ಆಗ ಅಲ್ಲಿ ಹೋಗಿ ನಾವು ಕೇಳುವಾಗ ಹೇಳಿದರು ಅದು ಹೋಗಿ ಆಗಿದೆ ಅಂತ ಹೇಳಿದರು. ಆಮೇಲೆ ಅಲ್ಲಿ ಅವರು ಅದನ್ನು ಸ್ಟೇಷನ್ಗೆ ಹೋಗೋದು ಅದು ಇದು ಅಂತೇಳಿ ಅವರದ್ದು ಅದೇ ಕೆಲಸ ಆಯ್ತು ಅಲ್ಲಿ. ಮತ್ತು ನಾವು ಹೊರಗಡೆ ಇದ್ದೆವು ನಿಂತು. ಯಾಕೆ ಹೀಗೆ ಆಗಿರ್ಬೋದು, ಅಥವಾ ಇನ್ನು ಈಗ ಮುಂದೆ ಏನು ಅಂತ ಮುಂದೆ ಈಗ ಏನಾಗ್ಬೋದು? ಈಗ ಅವರು ಅರೆಸ್ಟ್ ಆಗಿದೆ, ಅತ್ತೆ ಮಾವ ನಾದೇನಿದು ಅರೆಸ್ಟ್ ಆಗಿದೆ. ಸೊ ಹೀಗೆ ಆಗಬಾರ್ದು ಅಂದರೆ ಈ ರೀತಿಯ ಘಟನೆಗಳು ಆಗಬಾರ್ದು ನಮ್ಮ ಸಮಾಜದಲ್ಲಿ. ಏನಾದರೂ ಅವಳು ಕಷ್ಟಗಳನ್ನು ಹೇಳ್ಕೊಳ್ತಾ ಇಲ್ಲ ನಿಮ್ಮಲ್ಲಿ, ಅಥವಾ ಅವಳು ಕಷ್ಟ ಅಂತೇಳಿ ಹೇಳಲಿಲ್ಲ ಆಯಿತು. ಅವಳು ಎಂಥ ಕಷ್ಟ ಇದ್ದು ಅವಳೇ ನಿಂಗೆ ಕೂತ್ಕೊಂಡಿದ್ದೆ. ಹೇಳಿದರೆ ತಾಯಿಗೆ ಸಹ ಇಲ್ಲಿ ಯಾರಿಲ್ಲ, ತಾಯಿಯಲ್ಲಿ ಹೇಳಿದರೆ ತಾಯಿಯೆಲ್ಲ ಜವಾಬ್ದಾರಿ, ಅಲ್ಲಿಗೆ ಸಹ ಹೋಗ್ಬೇಕು, ಇಲ್ಲಿ ಅದಕ್ಕೆ ಅವಳು ಹೇಳ್ತಾ ಇಲ್ಲ ಆಯ್ತೇನೋ. ನಮಗೆಲ್ಲ ಇದು ಮಾಡ್ತಾ ಇದ್ಲು, ಹೇಗೆ ಸಾರು ಮಾಡೋದು, ಹೇಗೆ ಬೇರೆ ಬೇರೆ ಸ್ಪೆಷಲ್ ಮಾಡೋದು ಅದರೆಲ್ಲ ಕಾಲ್ ಮಾಡ್ತಾ ಮೆಸೇಜ್ ಮಾಡ್ತಾ ಇದ್ಲು. ಮತ್ತು ಈ ಥರ ಏನು ನಮಗೆ ಹೇಳಲಿಲ್ಲ, ಅವಳು ಹೇಳ್ತಾ ಇಲ್ಲ, ಖುಷಿಯಲ್ಲೇ ಇದ್ಲು ಅವಳು. ಮತ್ತು ಈಗ ಒಂದು ಹೇಳ್ತಾ ಇದ್ರು, ಅವಳ ತಾಯಿ ನನಗೆ ಹೇಳ್ತಾ ಇದ್ರು, ಮಗುವಿಗೆಲ್ಲ ಬೇಗ ಫುಡ್ ಕೊಡುವಾಗ ನಾದ್ನ ಹೇಳ್ತಾಳಂತೆ, ಈಗೆಂತಕ್ಕೆ ಕಳಿಸುದು ನೀನು, ನನ್ನ ಮಗು ಹಾಗೆ ಗಡಿ ಎಲ್ಲ ತಿಂತದಂತೆಲ್ಲ ಕೇಳ್ತಾ ಇದ್ಲಂತೆ. ಯಾರು ಅವಳು, ನನ್ನ ಮಗ ತಿಂತದ, ನನ್ನ ಮಗ ಟೈಮ್ ಟು ಟೈಮ್ ತಿನ್ನುವುದಲ್ಲ, ಗಡಿ ತಿಂತಂತ ನಾದ್ನಿ ಕೇಳ್ತಾ ಇದ್ಲು ಅಂತ ನನ್ನ ತಾಯಿ ನನಗೆ ಹೇಳ್ತಾ ಇದ್ಲು. ಅದೆಲ್ಲ ಮನೆಯಲ್ಲಿ ಇದ್ದದ್ದೆಲ್ಲ ಅಂತೇಳಿ ನಾವು ಬಿಡ್ತಾ ಇದ್ದೆವು, ಏನು ಮಾತಾಡ್ತಾ ಇಲ್ಲ ಆಯಿತು ಅಷ್ಟೇ ಅವಳ ಬಗೆಯಲ್ಲಿ. ಮತ್ತೆಂತ ಇದು ಕೊಲೆವೇ ನನಗೆ ಆ್ಯಕ್ಚುಲಿ ಕೊಲೆ ಅಂತೇಳಿ ನನಗೆ ಅನಿಸ್ತದೆ. ಹೇಳಿದರೆ ಒಳ ಉಡುಪಿಲ್ಲ, ಅವಳು ಸಾಯಂಕಾಲ ಅದೇ ಸ್ಟೇಟಸ್ ಹಾಕಿದ ಡ್ರೆಸ್ ಇಲ್ಲ, ಮತ್ತು ಅವಳು ಹಾಕೋ ಡ್ರೆಸ್ಸೇ ಅಲ್ಲ, ಅವಳು ಟೀ ಶರ್ಟ್ ಬೆಲ್ ಪ್ಯಾಂಟ್ ಮತ್ತು ಅಂಥ ಹೊಸ ಡ್ರೆಸ್ಸೇ. ಈಗ ಹಸ್ಬೆಂಡ್ ಬಂದ ಮೇಲೆ ಹೊಸ ಡ್ರೆಸ್ಸೇ ಅವಳು ಫೋಟೋ ತೆಗೆದಿದ್ದೆ, ಒಂದು ಡ್ರೆಸ್ ಹಾಕಿದ್ರೆ ಒಂದು ಫೋಟೋ ತೆಗಿತಾಳೆ, ಮಗುವಿಗೆ ಒಂದು ಡ್ರೆಸ್ ಹಾಕಿದ್ರೆ ಒಂದು ಫೋಟೋ ತೆಗಿತಾಳೆ. ಅಂಥ ಹುಡುಗಿ ಅಂಥ ಒಂದು ಯಾವುದಕ್ಕೆ ಬೇಡದೊಂದು ಡ್ರೆಸ್ ಹಾಕಿ ಮಲಗಿಸಿದ್ರು. ಒಳ ಉಡುಪು ಕೂಡ ಇಲ್ಲ ಆಯಿತು, ಒಂದು ವೇಲ್ ಹಾಕಲಿಲ್ಲ, ನೆಲದ ಮೇಲೆ ಟೈಲ್ಸಲ್ಲಿ ತಂದು ಮಲಗಿಸ್ತಾರೆ, ಒಂದು ಬಟ್ಟೆ ಇಲ್ಲ ಆಯಿತು, ಮೇಲಿನ ಬಟ್ಟೆ ಅಲ್ಲದ ಒಂದು ವೇಲು ಕೂಡ ಹಾಕಲಿಲ್ಲ ಅವಳಿಗೆ. ಇದನ್ನು ಖಂಡಿಸಲೇಬೇಕು. ಇನ್ನು ಮುಂದೆ ಯಾವ ಒಂದು ಹೆಣ್ಣು ಮಕ್ಕಳಿಗೆ ಹೀಗೆ ಆಗಬಾರ್ದು. ಮಾತ್ರ ಅವ್ರ ಕೊಲೆನೇ ನಾನು ಹೇಳೋದು, ಅವ್ರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇನ್ನು ಮುಂದೆ ಯಾವ ಮಕ್ಕಳಿಗೆ ಈ ಥರ ಆಗಬಾರ್ದು ನಾನು ಹೇಳೋದು. ನನ್ನ ಮಗಳು ಬೇರೆ ಅವಳ ಮಗಳು ಬೇರೆ ಅಲ್ಲ, ಎಂತ ಇದ್ರೂ ಶೇರ್ ಮಾಡೋದು, ಎಂತ ಇದ್ರೂ ಬಂದರೆ ನೀವು ಬನ್ನಿ ಆಂಟಿ ಮನೆಗೆ ಅಂತ, ಮನೆಗೆ ಬನ್ನಿ ಆಂಟಿ, ಜೊತೆಯಲ್ಲಿ ಅಲ್ಲಿ ಶಾಪಿಗೆ ಹೋದ್ರೂ ಹಾಗೆ ಸ್ವಲ್ಪ ಮಗುವನ್ನು ಇಟ್ಕೊಳ್ಳಿ ಆಂಟಿ, ನಾನು ಕೆಳಗೆ ಹೋಗಿ ಬರ್ತೇನೆ ಅಂತ. ಹಾಗೆ ನನಗೆ ಮಗು ಹಚ್ಚಿದೆ, ಅವ್ನು ನನ್ನ ಜೊತೆ ಅಲ್ಲಾದ್ರೆ ಈಗ ಇನ್ನೊಬ್ಬರ ಜೊತೆ ಯಾರು ಗೊತ್ತಿಲ್ಲದವ್ರ ಜೊತೆ ಹೋಗೋದಿಲ್ಲ. ಹಾಗೆ ನನ್ನ ಮಗಳು ಬೇರೆ ಅವಳ ಮಗಳು ಬೇರಲ್ಲ, ಆ ಥರ ಇದ್ಲು ನನ್ನೊಟ್ಟಿಗೆ. ಆದ ಕಾರಣ ನಾನು ಹೇಳೋದು, ಅವರಿಗೆ ಖಂಡಿಸಲೇಬೇಕು, ಇದನ್ನು ಶಿಕ್ಷೆ ಆಗಲೇಬೇಕು. ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಮ್ಮ ಫಾತಿಮತ್ ನಿಶಾನಾ ಅನ್ನುವಂತಹ ವಿವಾಹಿತ ಮಹಿಳೆಯ ನಿಗೂಢವಾಗಿರುವಂತಹ ಸಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿರುವಂಥದ್ದು. ಈ ಸಾವಿನ ಸುತ್ತ ಹಲವಾರು ಅನುಮಾನಗಳ ಹುತ್ತ ಬೆಳೆದುಕೊಂಡಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಇದು ಖಂಡಿತವಾಗಿಯೂ ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅನ್ನುವಂತಹ ವಿಚಾರಗಳು ಈಗಾಗಲೇ ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ತನಿಖೆಯಿಂದಷ್ಟೇ ಇನ್ನು ಸ್ಪಷ್ಟವಾದ ಮಾಹಿತಿ ನಮಗೆ ಲಭಿಸಬೇಕಾಗಿದೆ. ಇದೀಗ ನಾನಿರುವಂಥದ್ದು ಫಾತಿಮತ್ ನಿಶಾನಾ ಅನ್ನುವಂತಹ ಆ ಒಂದು ಹೆಣ್ಣು ಮಗುವಿನ ತವರು ಮನೆಯಲ್ಲಿ ನಾನಿದ್ದೀನಿ. ಇದು ಕುಂಬ್ರದಲ್ಲಿ, ಅಂದರೆ ಪುತ್ತೂರಿನ ಹತ್ತಿರದ ಸಾರೆಪುಣಿ, ಕುಂಬ್ರ ಸಾರೆಪುಣಿ ಅನ್ನುವಂತಹ ಪ್ರದೇಶದಲ್ಲಿ ಈಕೆಯ ತವರು ಮನೆ ಇರುವಂಥದ್ದು. ಇಲ್ಲೆಲ್ಲ ನೆರೆಹೊರೆಯವರು ಜೊತೆಗೆ ಸಂಬಂಧಿಕರು ಎಲ್ಲ ಸೇರ್ಕೊಂಡಿದ್ದಾರೆ. ನಮ್ಮ ಜೊತೆ ಮುಖ್ಯವಾಗಿ SKSSFನ
ರಾಜ್ಯ ಕಾರ್ಯದರ್ಶಿಯವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಸಾವಿನ ಬಗ್ಗೆ ತಮ್ಮ ಅನಿಸಿಕೆ ಅಥವಾ ತಮ್ಮ ಅಭಿಪ್ರಾಯ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಳ್ಕೊಡ್ತೀವಿ. ಒಂದು ಸಣ್ಣ ಮಗು 2 ವರ್ಷ ಪ್ರಾಯ. ಆ ಮಗು ಮಾತನಾಡುವುದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸಮಾಜ ನೋಡಿದೆ. ಆ ತಾಯಿಗೆ ಏನಾಗಿದೆ ಅಂತೇಳಿ ತೊದಲು ನುಡಿಯಲ್ಲಾದರೂ ಆ ಮಗು ಹೇಳ್ತಾ ಇದೆ, ಎಕ್ಸ್ಪ್ರೆಷನ್ ಮಾಡ್ತಾ ಇದೆ. ಒಂದನೇದಾಗಿ ಈಗ ಅದು ಸಾವು ಎನ್ನುವಂತಹ ಸಾವು ಯಾವ ರೀತಿಯಲ್ಲಿ ಅದು ಕೊಲೆ ಆಗಿದೆ ಅನ್ನೋದರದ್ದು ಇನ್ನೇನು ಖಚಿತ ಆಗಬೇಕಾಗಿದೆ. ಆದರೂ ಕೂಡ ಈ ಒಂದು ಪರಿಸ್ಥಿತಿಯನ್ನು ಇಟ್ಟು ನೋಡುವಂತಹ ಸಂದರ್ಭದಲ್ಲಿ ಕೊಲೆ ಅನ್ನುವ ರೂಪದಲ್ಲಿಯೇ ಇದೆ. ಅಥವಾ ಇನ್ನು ಆತ್ಮಹತ್ಯೆ ಆದರೂ ಎರಡೂ ಕೂಡ ದುಃಖಕರವಾದದ್ದೇ. ಆತ್ಮಹತ್ಯೆಗಾದರೆ ಅದರದ್ದೇ ಆದಂತಹ ಕಾರಣಗಳಿರಲೇಬೇಕು. ಒಂದು ಸಣ್ಣ ಹೆಣ್ಮಗು, 20-22 ವರ್ಷದ ಹೆಣ್ಮಗು, ಆ ಹೆಣ್ಮಗು ಆತ್ಮಹತ್ಯೆ ಮಾಡಿಕೊಳ್ಬೇಕಾದ್ರೂ ಕಾರಣ ಇರಬೇಕು. ಕೊಲೆ ಆದರೆ ಕೊಲೆ. ಇದಕ್ಕೆ ಕಠಿಣವಾದ ಶಿಕ್ಷೆ ಇಲ್ಲಿ ಜಮಿಯತುಲ್ ಉಲಮಾದ ನಿಯೋಗ ಇದೆ. ಅದೇ ರೀತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಹೇಳಲಿಕ್ಕಿರುವಂಥದ್ದು ಇದನ್ನು ವಿಷಯವಾಗಿ ತೆಗೆದುಕೊಳ್ಬೇಕು. ಇದನ್ನೊಂದು ಪ್ರಮುಖ ವಿಷಯವಾಗಿ ತೆಗೆದುಕೊಳ್ಬೇಕು. ಮಹಿಳಾ ಕಲ್ಯಾಣ ಇಲಾಖೆಗಳಿವೆ, ಅದೇ ರೀತಿಯಲ್ಲಿ ಮಾನವೀಯ ಅಂತಹ ಸಂರಕ್ಷಣಾ ಸಂಸ್ಥೆಗಳಿವೆ, ಹಲವಾರು ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಿದೆ. ಈ ಎಲ್ಲ ಇಲಾಖೆಗಳು ಕೂಡ ಇಲ್ಲಿ ಭೇಟಿ ಕೊಟ್ಟುಕೊಂಡು ಈ ವಿಷಯವನ್ನು ವಿಷಯವಾಗಿ ತೆಗೆದುಕೊಂಡು ಒಂದು ಮಾನವೀಯತೆಯ ನೆಲೆಯಲ್ಲಿ ಒಂದು ಹೆಣ್ಮಗು, ಆ ಹೆಣ್ಮಗುವನ್ನು ವಿವಾಹ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಎಷ್ಟೋ ಕಷ್ಟಗಳಿರ್ತದೆ. ಇದು ಕೂಡ ಒಂದು ಸಣ್ಣ ಮನೆ, ನೀವು ನೋಡ್ತಾ ಇದ್ದೀರಿ, ಬಡ ಕುಟುಂಬ. ಆ ಒಂದು ಕುಟುಂಬಕ್ಕೆ ಇಷ್ಟೊಂದು ದೊಡ್ಡ ಅನ್ಯಾಯವಾದಾಗ ಅವರ ಧ್ವನಿಯನ್ನು ಎಲ್ಲಿಗೆ ತಲುಪಿಸಲಿಕ್ಕೆ ಅವರಿಗೆ ಒಂದು ಇತಿಮಿತಿಗಳಿರ್ತದೆ. ಆ ಧ್ವನಿಯನ್ನು ತಲುಪಿಸಬೇಕಾದಂತಹ ಕೆಲಸವನ್ನು ಎಲ್ಲ ಸಂಘ ಸಂಸ್ಥೆಗಳು ಜಾತಿ ಧರ್ಮ ಬಿಟ್ಟುಕೊಂಡು ಮಾಡಿ ಕಠಿಣವಾದ ಶಿಕ್ಷೆ ಆಗಬೇಕು ಮಾತ್ರವಲ್ಲ, ಆ ಶಿಕ್ಷೆ ಏನು ಅಂತೇಳಿ ಅವರಿಗೆ ಕೊಟ್ಟಂತಹ ಶಿಕ್ಷೆ ಏನು ಅಂತೇಳಿ ಜನರಿಗೆ ತಿಳಿಯಬೇಕು. ಇಂತಹ ಘಟನೆಗಳು ಪುನರಾವರ್ತನೆ ಆಗುವುದು ಯಾವಾಗ ಅಂತ ಕೇಳಿದರೆ ಈ ಘಟನೆ ನಡೆದದ್ದು ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಇವತ್ತು ನನ್ನ ತಾಯಿ ಕೂಡ ಇವತ್ತು ಬೆಳಿಗ್ಗೆ ನನ್ನ ಮನೆಯಲ್ಲಿ ಹೇಳಿದರು, ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ ಮಗುವಿನ ಮಾತು ಕೇಳಿ ಅಂತೇಳಿ. ಅಷ್ಟೊಂದು ಭಾವನಾತ್ಮಕ ಆಗ್ತಾರೆ. ಆದರೆ ನಂತರ ಇದಕ್ಕೆ ಏನು ಶಿಕ್ಷೆ ಆಗಿದೆ ಎನ್ನುವುದು ಜನರಿಗೆ ಗೊತ್ತಾಗಲ್ಲ. ಆ ಶಿಕ್ಷೆ ಗೊತ್ತಾಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ, ಅದೇ ರೀತಿಯಲ್ಲಿ ಇತರ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಇದನ್ನು ವಿಷಯವಾಗಿ ತೆಗೆದುಕೊಂಡು ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಶಾಸಕರು ಭೇಟಿ ಕೊಟ್ಟು ಅಥವಾ ಜಿಲ್ಲೆಯ ಪ್ರಮುಖ ಮಂತ್ರಿಗಳು ಭೇಟಿ ಕೊಟ್ಟು ಇದನ್ನು ವಿಷಯವಾಗಿ ಸ್ವೀಕರಿಸಿಕೊಂಡು ಇದಕ್ಕೆ ಕಠಿಣವಾದಂತಹ ಶಿಕ್ಷೆಯನ್ನು ಖಂಡಿತವಾಗಿ ಕೊಡಬೇಕು. ಅದು ಕೊಡದೆ ನಾವು ಕೂಡ ಬಿಡಲ್ಲ, ನಾವು ಕೂಡ ಇದರ ಹಿಂದಿದ್ದೇವೆ, ಇದನ್ನು ಫಾಲೋ ಅಪ್ ಮಾಡಿಯೇ ಮಾಡ್ತೇವೆ. ಈಗಾಗಲೇ ಅತ್ತೆ ಮಾವ ಹಾಗೆ ನಾದಿನಿಯನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ? ಖಂಡಿತವಾಗಿಯೂ ಕೂಡ ಅದು ಏನು ಇನ್ನೂ ರಿಪೋರ್ಟ್ ಬರಬೇಕಾಗಿದೆ. ಕಠಿಣವಾದ ಜಾಮೀನಿಲ್ಲದಂತಹ ಶಿಕ್ಷೆ ಆ ಮೂವರಿಗೂ ಕೂಡ ಕೊಡಲೇಬೇಕು. ಕಠಿಣವಾದ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಏನು ಅಂತೇಳಿ ಸಮಾಜಕ್ಕೆ ತಿಳಿಯಬೇಕು. ಇನ್ನು ಅದು ಕುಟುಂಬದೊಳಗಡೆ ಪುನರಾವರ್ತಿತ ಆಗಬಾರ್ದು. ನಮ್ಮೊಟ್ಟಿಗಿದ್ದಾರೆ ರಾಜ್ಯ ಮುಸ್ಲಿಂ ಜಮಾತ್ನ ಸದಸ್ಯರಾಗಿರುವಂತಹ ಕಾಸಿಂ ಅವರು. ಸರ್, ತಮಗೆ ನಮಸ್ಕಾರ. ಈ ಒಂದು ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಒಂದು ಹೆಣ್ಣು ಮಗು, 21 ವರ್ಷದ ಹೆಣ್ಣು ಮಗು ಇವತ್ತು ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು. ಈ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಯಾಕೆ ಹೀಗಾಯಿತು? ಅಥವಾ ಈ ಒಂದು ಈಗ ಪೊಲೀಸ್ ತನಿಖೆ ನಡೀತಾ ಇದೆ, ಈ ಬಗ್ಗೆ ತಮ್ಮ ಹೇಳಿಕೆ? ಖಂಡಿತವಾಗಿ ಇದು ಒಂದು ಖಂಡನಾತ್ಮಕವಾದಂಥ ಕಾರ್ಯ. ಈ ಒಂದು ಬಡ ಒಂದು ಹೆಣ್ಣು ಮಗಳ ಈ ಒಂದು ಕ್ರೂರ ಕೃತ್ಯ ಇದು ಖಂಡಿತವಾಗಿ ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲದಂಥದ್ದು. ಅಂದರೆ ಇವರು ಬಡ ಕುಟುಂಬದಲ್ಲಿ ಜನಿಸಿ ಬಡತನದಲ್ಲಿ ಮದುವೆಯಾಗಿ ಈ ರೂಪಗಳನ್ನು 2-3-4 ವರ್ಷ ಕಷ್ಟ ಸುಖಗಳನ್ನು ಅನುಭವಿಸಿ ಏನಾದರೂ ಮಾಡಿ ಗಂಡನ ಮನೆಯಲ್ಲೇ ಜೀವನ ತೆಗೆಯುವಂತ ಇಲ್ಲಿ ಹೋದವಳಿಗೆ ಈ ರೀತಿ ಒಂದು ಅತ್ತೆ ಮಾವ ನಾಂದಿನಿ ಸೇರಿ ಕಿರುಕುಳ ಕೊಟ್ಟು ಅವಳನ್ನು ಕೊಲೆ ಮಾಡಿ ಸಾಯಿಸುವುದು ಅಂದರೆ ಇನ್ನು ಇಂಥ ಒಂದು ಪ್ರಕರಣ ಈ ರಾಜ್ಯದಲ್ಲಿ ಎಲ್ಲೂ ಕಂಡಿಲ್ಲ. ಮೂವರು ಸೇರಿ ಒಬ್ಬ ಹೆಣ್ಣು ಮಗಳನ್ನು ಕ್ರೂರವಾಗಿ ಹತ್ಯೆ ಮಾಡುವಂಥದ್ದು. ಇದನ್ನು ಇಡೀ ಕರ್ನಾಟಕ ಮುಸ್ಲಿಂ ಜಮಾತ್ ಸಂಪೂರ್ಣವಾಗಿ ಖಂಡಿಸ್ತದೆ. ಇದಕ್ಕೆ ತಕ್ಕದಾದ ಶಿಕ್ಷೆಯನ್ನು ಕೊಡಬೇಕು. ನಾವು ಸಂಬಂಧಪಟ್ಟವರು ಗೃಹ ಸಚಿವರಲ್ಲಿ ಕೂಡ ಈ ವಿಷಯವನ್ನು ತಿಳಿಸಿ ಇದಕ್ಕೆ ಬೇಕಾದ ಏನು ಕಾರ್ಯಕ್ರಮಗಳಾಗಬೇಕು ಅದನ್ನು ಕೂಡ ಮಾಡಲಿಕ್ಕೆ ನಾವು ಕರ್ನಾಟಕ ಮುಸ್ಲಿಂ ಜಮಾತು ತಯಾರಿದ್ದೇವೆ. ಎಲ್ಲ ಥರದ ಶಿಕ್ಷೆಗಳನ್ನು ನೀಡಿ ಇನ್ನು ಮೇಲೆ ಇಂಥ ಒಂದು ಕೃತ್ಯ ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು ಎಂಬುದನ್ನು ವಿನಂತಿಸಿಕೊಳ್ಳುತ್ತಾ ನಾನು ಈ ಈಗ ನಿಮ್ಮ ಪ್ರಕಾರ ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತ? ಇದು ಆತ್ಮಹತ್ಯೆ ಆಗಲಿಕ್ಕೆ ಆಗುವಂಥ ಸಂದರ್ಭ ಇಲ್ಲ.
ಪಾಪ ಹೆಣ್ಣು ಮಗಳು ಗಂಡನ ಒಂದು ಸವಾಸಕ್ಕೆ ಬೇಕಾಗಿ ಏನು ಕಿರುಕುಳವನ್ನು ತಾಳಿಕೊಳ್ಳುವ ಅಂತ ಹೇಳಿ ಹೋಗಿ ಗಂಡನ ಮನೆಯಲ್ಲೇ ಅತ್ತೆ ಮಾವನ ಮನೆಯಲ್ಲೇ ಕೂತು ಇರುವಾಗ ಅಲ್ಲೇ ಕೊಲೆ ಆಗುವಂಥದ್ದು, ಅಲ್ಲಿ ಆತ್ಮಹತ್ಯೆ ಆಗುವಂಥದ್ದು ಪ್ರಸಂಗ ಏನು ಬರುವುದಿಲ್ಲ. ಅಲ್ಲಿ ಕೊಲೆಯಾಗಿರ್ಬೇಕು, ಅದು ಆತನನ್ನು ಕೊಲೆ ಮಾಡಿರೋದು. ಕಠಿಣವಾದ ಕಾನೂನು ಕ್ರಮ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಒಂದು ವೇಳೆ ಇಲ್ಲಿ ಏನಾದರೂ ಲಾಭಿಗಳು ನಡೆದರೆ ಅಥವಾ ಸರಿಯಾದ ಕಾನೂನು ಕ್ರಮ ಆಗಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಸರ್? ಇದಕ್ಕೆ ತಕ್ಕದಾದ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳದಿದ್ದಲ್ಲಿ, ಇದಕ್ಕೆ ಯಾರಾದರೂ ದಲಾಲಿಗಳು ಮುಂದೆ ಬಂದು ಇದರಲ್ಲಿ ಲಾಬಿ ಮಾಡಿದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮುಸ್ಲಿಂ ಜಮಾತ್ ಒಟ್ಟು ಸೇರಿ ಇದರ ಬಗ್ಗೆ ಪ್ರತಿಭಟನೆ ಮಾಡಿ ಅವರಿಗೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನಾವು ತಯಾರಿದ್ದೇವೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಒಂದು ಹೆಣ್ಣು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಮುಸ್ಲಿಂ ಸಂಪ್ರದಾಯದಲ್ಲಿ ಎಲ್ಲ ಸಂಪ್ರದಾಯದಲ್ಲೂ ಇದ್ದ ಹಾಗೆ ಮುಹೂರ್ತ ಅಂತ ಇರುತ್ತೆ. ಹಾಗೆ ಇದರಲ್ಲಿ ನಿಖಾ ಮಾಡಿದಂತಹ ಈ ಒಂದು ಸಾರಪುಣಿ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಅಶ್ರಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದ್ದು ಅವರ ಮುಂದಾಳತ್ವದಲ್ಲಿ ಆ ಒಂದು ಫಾತಿಮತ್ ನಿಶಾನ್ ಅವಳ ನಿಕಾಹ್ ಆಗಿರುವಂಥದ್ದು. ಸೊ ಅವರನ್ನು ಕೂಡ ನಾವು ಮಾತಾಡಿಸ್ಕೊಂಡು ಬರೋಣ. ಸರ್ ನಮಸ್ತೆ. 4 ವರ್ಷದ ಹಿಂದೆ ಅಥವಾ 3.5 ವರ್ಷದ ಹಿಂದೆ ಫಾತಿಮತ್ ನಿಶಾನ್ ಅವರ ಮದುವೆಯನ್ನು ತಾವು ಇದ್ದು ಮಾಡಿಸಿರುವಂಥದ್ದು. ಆ ಹೆಣ್ಣು ಮಗಳ ಬಗ್ಗೆ ನಿಮಗೂ ಗೊತ್ತಿರಬಹುದು. ಈ ಒಂದು ಘಟನೆಯನ್ನು ಕೇಳಿ ನಿಮ್ಗೆ ಏನು ಅನ್ನಿಸ್ತು ಸರ್? ಮೊನ್ನೆ 17ನೇ ತಾರೀಕಿನಂದು ಸಂಜೆ ನಡೆದಂತಹ ಒಂದು ಫಾತಿಮತ್ ನಿಶಾನ್ ಅವರ ಸಾವಿನ ಬಗ್ಗೆ ನಾವೆಲ್ಲ ಊರಿನವರು ಎಲ್ಲ ಧೃತಿಗೆಟ್ಟಿದ್ದೇವೆ. ಯಾಕೆಂದರೆ 4 ವರ್ಷದ ಹಿಂದೆ ಇದೇ ನಮ್ಮ ಸಾರಪುಣಿಯ ಮಸೀದಿಯಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂತಹ ಪುತ್ತೂರು ತಂಗಲ್ರವರು ನಿಖಾ ನೆರವೇರಿಸಿಕೊಟ್ಟಂತಹ ಮದುವೆ ಇದು. ಆವಾಗ ಮದುವೆ ಆಗುವಾಗ ಎಷ್ಟೋ ಜನರು ಇದಕ್ಕೆ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಅವಳಿಗೆ ಅಪ್ಪ ಇರಲಿಲ್ಲ, ಅಮ್ಮ ನೇತೃತ್ವ ನೋಡಿಕೊಂಡು ನಾವೆಲ್ಲ ಯುವಕರು ಸೇರಿಕೊಂಡು ಯೋಧ ಮದುವೆಯನ್ನು ಮಾಡಿಕೊಟ್ಟದ್ದು. ಅದಾದ ನಂತರ ಅವರು ಇಲ್ಲಿ ಮಸೀದಿಗೆಲ್ಲ ಬರ್ತಾ ಇದ್ದರು, ನಾವು ಮಾತಾಡ್ತಾ ಇದ್ದೆವು. ಏನು ಅವರ ಒಂದು ಕಿರುಕುಳ ಇದೆ ಏನು ನಮ್ಮಲ್ಲಿ ಹೇಳಿಲ್ಲ. ಏಕಾಏಕಿಯಾಗಿ ಮೊನ್ನೆ ಶನಿವಾರದಂತೂ ಇವಳ ತಾಯಿಗೆ ಕಾಲ್ ಬಂತು, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಅಂತೇಳಿ. ಅದಾದ ನಂತರ ಅವಳ ಗಂಡ ಅನ್ಸಾರು ಬ್ಯಾಂಗ್ಳೂರಿಂದ ಕಾಲ್ ಮಾಡಿ ಹೇಳಿದ, ಅಮ್ಮ ನೀವು ಅವಳನ್ನು ಕರ್ಕೊಂಡೋಗಿ ಹೇಳಿ ಗಲಾಟೆ ಆಗ್ತೈತೆ ಅಂತೇಳಿ. ಆನಂತರ ಇವಳು ಹೋಗುವಾಗ ಸಾಧಾರಣ ಸುಳ್ಯ ಪಾಸಾಗಿ ಅರಂಬೂರು ತಲುಪುವಾಗ ಅವಳು ಪುನಃ ಮಾತಾಡಿದಂತೇಳಿ ಇವಳು ಹೇಳುವುದು 8:53 ಏನೋ ಕಾಲ್ ಮಾಡಿದಳಂತೆ, ಅಮ್ಮ ಎಲ್ಲಿ ತಲುಪಿದೆ ಅಂತ. ನಾನು ಸುಳ್ಯ ಕಳೆದು ಈಗ 10 ನಿಮಿಷದಲ್ಲಿ ಮನೆಗೆ ತಲುಪಿದೆ ಅಂತೇಳಿ. ಅಷ್ಟರಲ್ಲಿ ಇವರು ಮನೆಗೆ ತಲುಪುವಾಗ ಸಿಟ್ಔಟ್ನ ಆ ಹಾಲ್ನಲ್ಲಿ ಇವಳ ಶವವನ್ನು ಮಲಗಿಸಿದ್ದಾರೆ. ಆಮೇಲೆ ನಾನು ಹೇಳೋದಂದರೆ 8:53 ಕಾಲ್ ಬಂದು 20 ನಿಮಿಷದಲ್ಲಿ ಅಲ್ಲಿಗೆ ಮನೆಗೆ ತಲುಪಿದ್ದಾರೆ. ಈ 20 ನಿಮಿಷದಲ್ಲಿ ನಿಶಾನನೇ ಮಾತಾಡಿರ್ಬೋದಾ ಎಂಬ ನಮಗೊಂದು ಸಂಶಯ ಇದೆ. ಯಾಕೆಂದರೆ 20 ನಿಮಿಷದಲ್ಲಿ ಇವಳು ಮಾತಾಡಿದ ಮೇಲೆ ಅಲ್ಲಿ ಹೇಗೆ ಆಯಿತು, ಏನಾಯಿತು? ನಿಶಾನ ಕೂಡ ಮಾತಾಡಿದಾರಲ್ವಾ? ಹೌದು, ಮಾತಾಡಿದಂತಲ್ಲಿ ಅಮ್ಮ ಹೇಳೋದು. 8:53 ಅವಳು ಮಾತಾಡಿದಲ್ಲಿ ನನ್ನಲ್ಲಿ. ಇವರು 20 ನಿಮಿಷದಲ್ಲಿ ಅಲ್ಲಿ ತಲುಪಿದ್ದಾರೆ. ಈ 20 ನಿಮಿಷದಲ್ಲಿ ಅಂತ ಎಂಥ ಗಲಾಟೆ ಆಯಿತು, ಹೇಗೆ ಆಗಿದೆ? ಇದು ಅವರು ಹೇಳೋದು ಆತ್ಮಹತ್ಯೆ ಅಂತೇಳಿ. ಅದನ್ನೆಲ್ಲ ನಾವು ಒಪ್ಪುವಂಥದ್ದಲ್ಲ. ಯಾಕೆಂದರೆ ಒಂದು ಟವೆಲ್ ರಾಡಲ್ಲಿ ಅವರು ನೇತಾಕಿದಂತ ಹೇಳ್ತಾರೆ. ನಾವು ನಿನ್ನೆ ಸುಳ್ಯ ಸ್ಟೇಷನ್ನಲ್ಲಿದ್ದೆವು. ಅಲ್ಲಿ ಅವರ ಸಂಬಂಧಿಕರಲ್ಲಿದ್ದರು. ಅವರು ಒಂದು ವಿಡಿಯೋ ಮಾಡಿಕೊಂಡು ಬಂದಿದ್ದಾರೆ. ಈ ಟವೆಲ್ ರೋಡಲ್ಲಿ ಅವರು ನೇತಾಡುವುದು. ಅದನ್ನು ನೋಡಿದವರು ಯಾರು ಸರ್? ಈಗ ಟವೆಲ್ ರೋಡಲ್ಲಿ ಆತ್ಮಹತ್ಯೆ ಮಾಡಿದರೆ ಆ ಬಾಡಿ ನೇತಾಡ್ತಾ ಇರಬೇಕು, ಅದನ್ನು ನೋಡಿದವರು ಯಾರು? ಇಲ್ಲ, ಯಾರು ನೋಡಲಿಲ್ಲ. ಅವರು ಮಲಗಿಸಿದ್ದಿದ್ರಲ್ಲ, ನಾವು ಯಾರು ಅಲ್ಲಿ ನೋಡಲಿಲ್ಲ. ಅವರು ಆಗಿದ್ರೆ ಅಲ್ಲಿ ಜೀವ ಹೋಗ್ತಾ ಇದ್ದಾರೆ, ಅದರಲ್ಲಿ ಇರಬೇಕಿತ್ತಲ್ಲ. ಅವರು ತೆಗೆದದ್ದು ಇವರು 20 ನಿಮಿಷದಲ್ಲಿ ಮುಟ್ಟುವ ಮುಂಚೆನೇ ಅದನ್ನು ತೆಗೆದು ಮಲಗಿಸಿದ್ರು. ಇದು ಈಗ ಅವರು ಹೇಳುವ ಕತೆ. ಇದು ಅವರು ಹೇಳುವ ಕತೆ. ನಾವು ಅದಕ್ಕೆಲ್ಲ ನಂಬಲು ಸಾಧ್ಯ ಇಲ್ಲ. ಯಾಕಂದರೆ 7 ಫೀಟ್ ಒಂದು ಇದು ಬಾತ್ರೂಮ್ ಇರುವುದು. 7 ಫೀಟ್ ಅದು ಫಸ್ಟ್ ಫ್ಲೋರಲ್ಲಿ 7 ಫೀಟ್ ಇದು ಎತ್ತರ ಇರುವುದು. ಒಂದು ಟಾಯ್ಲೆಟ್ ಇರುವುದು 7 ಫೀಟಲ್ಲಿ. ಅದರಿಂದ ಕೆಳಗಡೆ ಇರಬೇಕು ಈ ಟವೆಲ್ ಹಾಕುವಂಥದ್ದು. 5.5 ಫೀಟ್ ಒಳಗೆ ಇರಬೇಕು. ಟವೆಲ್ ಹಾಕುದ್ರಲ್ಲಿ ನೇತಾಡಿದ್ರೆ ಅದು ಉಳಿಲಿಕ್ಕಿಲ್ಲ. ಅಲ್ಲ, ಅವರು ನಿನ್ನೆ ನಮಗೆ ಒಂದು ವಿಡಿಯೋ ತೋರಿಸಿದ್ದು ಸ್ಟೇಷನಲ್ಲಿ. ಇವರು ನೇತಾಡಿಕೊಂಡು ಅದರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು ಒಳಿಯುವುದಿಲ್ಲ, ತುಂಡಾಗುವುದಿಲ್ಲ ಅಂತೇಳಿ. ಹಾಗಾದರೆ ನಮ್ಮ ಒಂದು ತಪ್ಪು ಕಲ್ಪನೆ ಒಂದು ಮಾಡ್ತಾ ಇದ್ದಾರೆ.
ಇದರ ಬಗ್ಗೆ ಯಾರು ವಿಡಿಯೋ ಮಾಡಿ ಅದನ್ನು ಅದು ನಮಗೆ ಅವರ ಸಂಬಂಧಿಕರನ್ನ ತೋರಿಸಿದ್ರು ಅಲ್ಲಿ ಸಂಪ್ಯದಲ್ಲಿ ಸುಳ್ಯದಲ್ಲಿ ಸ್ಟೇಷನಲ್ಲಿ ನೋಡಿ ಇದು ಅವರು ನೇತಾಡ್ತಿದ್ದಾರೆ. ಇದಕ್ಕೆ ಹೇಗೆ ಅವರು ನೀವು ಹೇಳೋದು ನೇತಾಡಿದರೆ ಅದು ತುಂಡಾಗ್ಬೋದು ಬೀಳ್ಬೋದು ಅಂತೇಳಿ. ಈ ನೇತಾಡೋಕೆ ಅವರು ಬೀಳಲಿಲ್ಲ, ತುಂಡಾಗೋದಿಲ್ಲ, ಕಾಲು ಅವ್ರದ್ದು ಕೆಳಗೆ ಬರ್ತದೆ. ಇಂಥ ಎಲ್ಲ ಒಂದು ಏನೆಲ್ಲ ಇಲ್ಲಿ ನಡೆದಿದೆ ಮಾತ್ರ ಅಲ್ಲಿ. ಇದರ ಬಗ್ಗೆ ಕುಲಂಕುಷವಾಗಿ ಅವರು ವ್ಯವಸ್ಥಿತವಾಗಿ ಇದೊಂದು ಒಂದು ವೇಳೆ ಅವರು ಅದಕ್ಕೆ ನೇತಾಡಿದ್ರು ಹೇಗೂ ಮನೆಯವರು ಬರ್ತಾ ಇದ್ದಾರೆ ಅಂತ ಗೊತ್ತಿದೆ. ಸೊ ಆ ಕೂಡಲೇ ಆ ಹೆಣವನ್ನ ಇಳಿಸಿ ಕೆಳಗೆ ಮಲಗಿಸುವಂತಹ ಒಂದು ಅನಿವಾರ್ಯತೆ ಏನಿತ್ತು ಅಂತ ಅವರಿಗೆ ಅದು ನಾಟಕ ಮಾಡಿದವರು. ಯಾಕೆಂದ್ರೆ ಇದರಿಂದ ಅವರಿಗೆ ಏನೋ ಬಚಾಗಬೇಕು ಅಂತೇಳಿ, ಬೇರೆ ಏನೇ ಉದ್ದೇಶ ಇಲ್ಲ. ಅವರು ಬಚಾಗಬೇಕು ಈಗ ಇಲ್ಲದಿದ್ದರೆ ಮತ್ತೆ ಇವರು 8:20ಗೆ ಇವರು ನಿಶಾನಿಗೆ ಕಾಲ್ ಮಾಡಿದ್ದಾರಂತೆ. ಯಾರು ನಮ್ಮ ಅನ್ಸಾರ್ ಅವರು ಬ್ಯಾಂಗ್ಳೂರಿಂದ. ಆವಾಗ ಅವರಿಗೆ ಕಾಲ್ ಮಾಡೋದು ಕೇಳುತ್ತಂತೆ ಏನಂದರೆ, ನೀನು ವಾಮಿಟ್ ಮಾಡಿದ್ಯಾ, ಏನು ನಿನ್ನ ಸೌಂಡಲ್ಲಿ ಚೇಂಜ್ ಆಗಿದೆ, ನೀನು ಯಾಕೆ ಮೇಲೋದ ಅಂತೇಳಿ. ಈ ಅಮ್ಮ ಫಿನಾಯಿಲ್ ಕುಡಿದಿ ಅಂತೇಳಿ ಕೇಳೋದಂತೆ ಅಮ್ಮ, ನಿಶಾನಲ್ಲ ಅತ್ತೆ. ಇದೆಲ್ಲ ಎಂತ ಒಂದು ಕಟ್ಟುಕತೆ ಎಲ್ಲ ಆಗಿದೆ ಅಲ್ಲಿ. ಇದನ್ನು ಒಂದು ಏನೆಲ್ಲ ಬೇರೆ ರೀತಿಯಲ್ಲಿ ಕೊಂಡೋಗುವ ರೀತಿ ವ್ಯವಸ್ಥೆ ಎಲ್ಲ ಆಗಿದೆ. ಇದು ಏನಾದರೂ ವ್ಯವಸ್ಥಿತವಾಗಿಯೇ ಇವರು ಮುಗಿಸಿದರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಖಂಡಿತ ಸತ್ಯ ಹೊರಗೆ ಬರೋದಕ್ಕಿದೆ. ಈಗ ಅದು ಆ ಒಂದು ತನಿಖೆ ನಡೀತಾ ಇದೆ, ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಸಿಗ್ಬೋದು ಅಂತ ಏನಾದರೂ ಗೊತ್ತಿದೆಯಾ? ಮಿನಿಮಮ್ ಒಂದು 3 ದಿವಸ 15 ದಿವಸದ ಒಳಗೆ ಸಿಗ್ತದೆ ಅಂತ ಹೇಳಿದ್ದಾರೆ. ನಮಗೆ ಒಂದು ಧೈರ್ಯ ಇದೆ. ಯಾಕಂದರೆ ಈಗಿನ ಕಮಿಷನರು ಮತ್ತು SP ಅವರೆಲ್ಲ ಒಳ್ಳೆಯವರು ಇದ್ದಾರೆ, ಒಳ್ಳೆಯ ಆಡಳಿತ ಇದೆ, ಒಳ್ಳೆಯ ಡಿಪಾರ್ಟ್ಮೆಂಟ್ ಇದೆ. ಅವರು ಕುಲಂಕುಷವಾಗಿ ಇದರ ತನಿಖೆ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ ನಮಗೆ. ನಿನ್ನೆ ನಾವು ಸರ್ಕಾರದಲ್ಲೆಲ್ಲ ಮಾತಾಡಿದ್ದೇವೆ. ಮತ್ತು ಇದರ ಹಿಂದೆ ನಮ್ಮ ಹಲವು ಯುವಕರು, ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಳ್ಳೆಯ ನ್ಯಾಯ ಸಿಗ್ಬೋದು ಅಂತೇಳಿ ഭരവസ ಇದೆ ನಮಗೆ. ಥ್ಯಾಂಕ್ ಯು സർ. നമ്മുടെ പുത്തൂർ താലൂക്ക് ജമിയത്തുൽ ഉലമാൻ്റെ പ്രസിഡൻറ്റ്, സെക്രട്ടറി, പ്രസിഡൻറ്റ് ബഹുമാനപ്പെട്ട പുത്തൂർ തങ്ങൾ, അതുപോലെ കാര്യദർശി, അതുപോലെ ജമിയത്തുൽ ഉലമാൻ്റെ എല്ലാ പ്രതിനിധികളും ഇവിടെ ഇപ്പോൾ വന്നിട്ടുണ്ട്. ഇത് കേൾക്കുമ്പോഴേക്ക് വലിയൊരു ബേജാറിൻ്റെ ഒരു വിഷയമായിട്ട് അപ്പോൾ ഇങ്ങനെ ഇന്ന് ഇവിടെ വന്നിട്ട് അറിഞ്ഞിട്ട് നോക്കുമ്പോൾ ആ ചെറിയ കിടാവ് എല്ലാ വിഷയത്തിനും ചെല്ലുന്ന നിന്നിട്ട് എല്ലാവരും കൂടെ വിഷയമായിക്കൊണ്ടുണ്ട് ഇപ്പോൾ. അപ്പോൾ അതുകൊണ്ട് ഏതായാലും ഒരു കൊലയാണെന്നുള്ളതിൽ ബലമായ സംശയമുണ്ട് ഇപ്പോൾ അത്. അപ്പോൾ അതിനെ ഉത്തരവാദപ്പെട്ട സർക്കാരിലെ ഉദ്യോഗസ്ഥന്മാരും വേണ്ടപ്പെട്ട അധികാരിമാരും അതിനെ വേണ്ട പോലെ തനിഖയാക്കിയിട്ട് സൂക്തമായ ഒരു ന്യായം ഈ കുടുംബത്തിന് കിട്ടുന്ന പോലെ ആവണമെന്നിട്ട് ഞങ്ങളുടെ ജമിയത്തുൽ ഉലമാൻ്റെ വകയിൽ ഞങ്ങൾ ആവശ്യപ്പെടുന്നു. അത് മാത്രമല്ല, ഇനി മേലിൽ ഇങ്ങനത്തെ ഒന്ന് ആവർത്തിക്കാൻ തീരാ. ഇത് എല്ലാവർക്കും ഒരു പാഠമായിട്ട് മാറണം. ഇനി മേലിൽ ഇങ്ങനത്തെ ഒന്ന് കുടുംബത്തിലും, ഇത് മനുഷ്യനെന്ന് മാത്രമല്ല മൃഗം പോലും, മനുഷ്യനല്ലാത്ത മൃഗങ്ങൾ പോലും ഇങ്ങനത്തെ ഒരു രീതിയിൽ ഒരു കൊല ആക്കുമെന്നുള്ളത് നമുക്ക് വിചാരിക്കാൻ പോലും പറ്റുന്നില്ല, അങ്ങനെ ആയിട്ടുണ്ടെങ്കിൽ. അപ്പോൾ അതുകൊണ്ട് ആ വിഷയത്തിലേക്ക് സമ്പൂർണ്ണമായ ഒരു ന്യായം ഈ കുടുംബത്തിന് കിട്ടണോ, അവർക്ക് മാതൃകാപരമായ ശിക്ഷ കിട്ടണോ, ഇനി മേലിലുള്ളവർക്കെല്ലാം ഒരു പാഠമായിട്ട് മാറണോ എന്നുള്ളൊരു രീതിയിൽ നമ്മൾ ഈ വിഷയത്തിൽ അഭിപ്രായപ്പെടുന്നു. ಇದೀಗ ನಮ್ಮ ಜೊತೆ ಇರುವಂಥದ್ದು ಫಾತಿಮತ್ ನಿಶಾನಾ ಅವರ ತವರು ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಜೊತೆಗಿದ್ದವರು, ನೆರೆಹೊರೆಯವರು ಅಂತ ಹೇಳಬಹುದು, ಅಥವಾ ಅವರು ಹೇಳುವಾಗ ಹೇಳ್ತಾರೆ ನಾವು ಅಕ್ಕ ತಂಗಿ ಥರ ಇದ್ವಿ ಅಂತ. ಏನೇ ಇರಲಿ, ಟೋಟಲ್ ಆಗಿ ನಿಶಾನಾ ಮತ್ತು ಇವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು, ಅವಳಿಗೆ ಈ ಸ್ಥಿತಿ ಬರಬಾರ್ದಿತ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾವು ಅವರನ್ನು ಮಾತಾಡಿಸುವ, ನಿಶಾನಾ ಮತ್ತು ಇವರ ರಿಲೇಷನ್ಶಿಪ್ ಹೇಗಿತ್ತು, ನಿಶಾನಾ ಇವ್ರ ಜೊತೆ ಯಾವ ರೀತಿಯಲ್ಲಿದ್ಲು, ಮದುವೆ ಆದಮೇಲೆ ಅವಳು ಸಿಗ್ತಾ ಇದ್ಲ, ಅವಳ ಕಷ್ಟಗಳನ್ನು ಹಂಚಿಕೊಳ್ತಾ ಇದ್ಲ, ಇದನ್ನು ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಫಾತಿಮತ್ ನಿಶಾನಾ 21 ವರ್ಷದ ಹುಡುಗಿ, ನಿಮ್ಮ ಜೊತೆ ಪ್ರೀತಿಯಿಂದ ಇರ್ತಾ ಇದ್ಲು, ಚಿಕ್ಕ ವಯಸ್ಸಿನಿಂದ ನಿಮ್ಮ ಜೊತೆಗಿದ್ದಂಥ ಹುಡುಗಿ. ನೀವು ನಿಶಾನನ ಬಗ್ಗೆ ಹೇಳೋದಾದ್ರೆ ಮತ್ತು ಈ ಘಟನೆಯ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮೊಟ್ಟಿಗೆ ಸಣ್ಣದ್ರಿಂದಲೇ ನೋಡ್ತಾ ಇರುವ ಹುಡುಗಿ, ನಾವು ನಮ್ಮ ತಂಗಿ ಹಾಗೆ ಇದ್ಲು. ಅಂದರೆ ಅವಳೊಂದು ಆ್ಯಕ್ಟಿವ್ ಹುಡುಗಿ, ಅವಳು ಸೂಸೈಡ್ ಮಾಡ್ಕೊಳ್ಳುವಂಥ ಹುಡುಗಿನೇ ಅಲ್ಲ. ಅಂದರೆ ಬೇರೆಯವರು ಎಲ್ಲಾದರೂ ಅಂಥ ಘಟನೆ ನಡೆದರೆ ಅವಳು ಹೇಳ್ತಾ ಇದ್ಲು, ಹೇಗೆ ಅವರಿಗೆ ಮನಸ್ಸು ಬಂತು, ಮಗುವನ್ನು ಬಿಟ್ಟು ಹೇಗೆ ಆತ್ಮಹತ್ಯೆ ಮಾಡಿದರು, ಈ ಥರ ಬುದ್ಧಿ ಹೇಳ್ತಾ ಇದ್ಲು. ಅಂದರೆ ಅವಳು ಸೂಸೈಡ್ ಮಾಡಿದ್ದೆ ಅಂದರೆ ನಾವು 100% ಅದು ನಂಬಲಿಕ್ಕೆ ರೆಡಿನೇ ಇಲ್ಲ. ಅಂದರೆ ಎಲ್ಲರೊಟ್ಟಿಗೆ ಪ್ರೀತಿಯಿಂದ ಇಡ್ತಾ ಇದ್ದ ಹುಡುಗಿ. ಪ್ರೀತಿ ಎಲ್ಲರೂ ಬೇಕು ಅವಳಿಗೆ. ಎಲ್ಲ ಮಕ್ಕಳನ್ನು, ನಮ್ಮ ಮಾವನ ಮನೆ ಕೆಳಗಡೆ ಇದ್ದದ್ದು ನನ್ನ ಮಕ್ಕಳನ್ನು ಎಲ್ಲರನ್ನು ಅವಳೇ ನೋಡ್ಕೊಂಡಿದ್ದದ್ದು. ಇಲ್ಲಿ ಕರ್ಕೊಂಡು ಬಂದು ನೋಡ್ತಾ, ಅವರಿಗೆ ಫುಡ್ ತಿನ್ನಿಸ್ತಾ, ಚೆನ್ನಾಗಿ ಎಲ್ಲರನ್ನೂ ನೋಡ್ತಾ, ಎಲ್ಲರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇದ್ದಂಥ ಹುಡುಗಿ ಅವಳನ್ನು ಅವರು ಸಾಯಿಸೇ ಬಿಟ್ಟರು. 100% ಅವರು ಸಾಯಿಸಿದ್ದೆ. ಅದಕ್ಕೋಸ್ಕರ ನಮಗೆ ನ್ಯಾಯ ಬೇಕು.
ಅವರಿಗೆ ಶಿಕ್ಷೆನೇ ಆಗಬೇಕು, ಗಲ್ಲು ಶಿಕ್ಷೆನೇ ಆಗಬೇಕು ಅವರಿಗೆ. ಎಷ್ಟು ದಿವಸದ ಮುಂದೆ ನಿಮಗೆ ಸಿಕ್ಕಿದ್ದಾಳೆ ಹಿಂದೆ? ನಮಗೆ 1.5 ತಿಂಗಳು ಮೊದಲು. ನಾನು ಹಸ್ಬೆಂಡ್ ಮನೆಯಲ್ಲಿ ಈಗ ಇರೋದು. ಎಲ್ಲಿ ಅದು? ಅದು ಮುಕ್ಕುವೆಯಲ್ಲಿ. ಅಂದರೆ ಇಲ್ಲಿ ಅಮ್ಮನ ಮನೆಗೆ ಬಂದಾಗ ಅವಳು ಇಲ್ಲಿ ಬಂದರೆ ಕೆಳಗಡೆ ಇಲ್ಲಿ ಅವಳ ಅಮ್ಮ ಬೆಳಗ್ಗೆ ಶಾಪಿಗೆ ಹೋದವರು ಬರುವುದು ಸಂಜೆ. ಅವಳು ಮನೆಯಲ್ಲೇ ಇರ್ತಾ ಇರಲಿಲ್ಲ, ಕೆಳಗಡೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನ ಹೆಂಡತಿಯೊಟ್ಟಿಗೆ ಅಲ್ಲೇ ಇರ್ತಾ ಇದ್ದದ್ದು. ಇಲ್ಲಿ ನಮ್ಮ ಮಾವನ ಮನೆಯೆಲ್ಲ ಕೆಳಗಡೆ ಇತ್ತು, ಅಲ್ಲೇ ಇರ್ತಾ ಇದ್ದದ್ದು. ಎಲ್ಲರೊಟ್ಟಿಗೆ ಸೇರ್ತಾ ಎಲ್ಲರೊಟ್ಟಿಗೆ ಖುಷಿಯಲ್ಲಿ ಇರ್ತಾ ಇದ್ದ ಹುಡುಗಿ. ಅವಳನ್ನು ಅವರು ಸಾಯಿಸೇ ಬಿಟ್ಟರು ಅವರನ್ನು. ನನಗೆ ನಂಬಲಿಕ್ಕೆನೇ ಆಗ್ತಾ ಇಲ್ಲ ನಮ್ಮೊಟ್ಟಿಗೆ ನಿಶಾನ ಇಲ್ಲ ಅಂತ ಹೇಳಲಿಕ್ಕೆ. ನಿಮಗೆ ಫೋನೆಲ್ಲ ಮಾಡ್ತಾ ಇದ್ಲು ಮೆಸೇಜ್. ಪೆರ್ನಾಲ್ ಅವತ್ತು ಮೆಸೇಜ್ ಮಾಡಿದ್ರು, ಅಕ್ಕ ಬನ್ನಿ ನಾವಿಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಫೋಟೋ ತೆಗಿಯುವ, ನಾನು ಕೂಡ ಬರ್ತೇನೆ, ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಸೇರುವ ಅಂತ ಹೇಳಿದ್ಲು ಅವಳು. ಪೆರ್ನಾಲಿಗೆ ಕೂಡ ಮೊನ್ನೆ ಮೆಸೇಜ್ ಮಾಡಿ ಕರೆದ್ರು, ನೀವು ಸಂಜೆ ಆಗುವಾಗ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸೇರುವ ಅಂತ. ಅವಳ ಮನೆಯಲ್ಲಿ ಏನಾದ್ರು ಕಷ್ಟ ಆಗ್ತಾ ಇದ್ದಾರೆ ನಿಮ್ಮಲ್ಲಿ ಹಂಚಿಕೊಳ್ತಾ ಇಲ್ಲ? ಏನು ಹೇಳ್ತಾ ಇರಲಿಲ್ಲ. ಖುಷಿಯನ್ನು ಆದಿನಿ ಅವನ ಅತ್ತೆಯನ್ನು ಮಾವನನ್ನು ಹೊಗಳ್ತಾ ಇದ್ದದ್ದು. ಅವಳ ಮೇಲೇ ಇರ್ತಾ ಇದ್ರು ಅವರನ್ನು ಯಾವತ್ತೂ ದೂರಿ ಬೈದವಳಲ್ಲ ಅವಳು ಎಲ್ಲರೊಟ್ಟಿಗೆ ಎಷ್ಟು ಚೆನ್ನಾಗಿರ್ತಾ ಇದ್ಲು ಅಂದರೆ, ನಾದಿನಿಯವರು ಅಷ್ಟು ಕಷ್ಟ ಕೊಟ್ಟರು ಕೂಡ ನಮಗೆ ಒಂದು ಹೇಳ್ತಾ ಇರಲಿಲ್ಲ. ಅವಳು ಅಷ್ಟು ಸಹಿಸ್ತಾ ಇರಲಿಲ್ಲ. ಸಣ್ಣದ್ರಿಂದಲೇ ಕಷ್ಟದಿಂದ ಬಂದ ಹುಡುಗಿ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಸಣ್ಣದ್ರಲ್ಲೇ. ಹಾಗೆ ಸೂಸೈಡ್ ಮಾಡೋದಾದ್ರೆ ಅಮ್ಮ ಬರುವ ಹೊತ್ತಿಗೆ ಅವಳು ಮಾಡ್ತಾಳ. ಅಮ್ಮ ಬರ್ತಾ ಇದ್ದಾರೆ ಅಂತ ಹೇಳಿದ 1/2 ಅವರಲ್ಲಿ ಅವಳು ಸೂಸೈಡ್ ಮಾಡಲಿಕ್ಕೆ ಸಾಧ್ಯನಾ? ಅಂದರೆ ಏನಾದರೂ ಪ್ರೂಫ್ ಬೇಕಲ್ವಾ? ಸೂಸೈಡ್ ಮಾಡಿದ್ರು ಅಲ್ಲಿ ಇವಳು 70 kg ಇದ್ದಾಳೆ. ಇವಳು ಶವರಲ್ಲಿ ನಿಜವಾಗಿಯೂ ಇವಳನ್ನು ಅದು ತಾಗುತ್ತಾ ಶವರು? ಅವಳು ಸೂಸೈಡ್ ಮಾಡಿದ್ದಲ್ವೇ ಅಲ್ಲ. ನಮಗೆ ನ್ಯಾಯ ಕೊಡಲೇಬೇಕು. ಅವರಿಗೆ ಆಗ್ತಾ ಇಲ್ಲ ಅಂದರೆ ಪಬ್ಲಿಕ್ ಕೈಯಲ್ಲಿ ಬಿಟ್ಟು ಕೊಡಲಿ, ನಾವೇ ಅವರಿಗೆ ಕಲಿಸ್ತೇವೆ. ಯಾಕೆ ಕೊಂದಿರ್ಬೋದು ಅವಳನ್ನು? ಏನೋ ಯಾಕೆ ಅಂತ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಕ್ಕಳ ವಿಷಯ ನಾದಿನಿಯಿಂದಲೇ ಆದದ್ದು ಇದೆಲ್ಲ. ಕೊಟ್ಟ ಹುಡುಗಿ ಮನೆಯಲ್ಲಿದ್ದರೆ ಬಂದ ಹುಡುಗಿಗೆ ಯಾವಾಗಲೂ ಕಷ್ಟ ಅನ್ನೋದು ನಿಜಾನೇ. ಇವಳು ನಾದಿನಿ ಇದ್ದ ಕಾರಣ ಅತ್ತೆ ಮಾವ ಮಗಳ ಸಪೋರ್ಟು ಹೋಗ್ತಾರೆ ಅಲ್ವಾ? ಅದೇ ಸೊಸೆಯನ್ನು ದೂರ ಮಾಡಿದ್ರು. ಇವಳ ಮಕ್ಕಳಿಗೆ ಸರಿಯಾಗಿ ತಿನ್ನಲಿಕ್ಕೆ ಕೊಡ್ತಾ ಇರಲಿಲ್ಲ, ಅದೆಲ್ಲ ಹೇಳ್ತಾ ಇದ್ರು ಸ್ವಲ್ಪ ಹಾಗೆ. ಅವರು ತಿನ್ಲಿಕ್ಕೆ ಕೊಡದಂತಹ, ಈಗ ಅವರ ಮನೆಯನ್ನು ನೋಡುವಾಗ ಇದನ್ನು ನೋಡುವಾಗ ತಿನ್ಲಿಕ್ಕೆ ಬರಗಾಲ ಪಟ್ಟವರಾಗಿ, ಅದರಲ್ಲೂ ಯಾಕೆ ಅವರು ತಾರತಮ್ಯ ಮಾಡ್ತಾ ಇದ್ರು ಅಂತ? ಬರಗಾಲ ಅಲ್ಲ, ಅವರಿಗೆ ಉಂಟು, ಅವರೇನು ಬಡವರಲ್ಲ. ಆದ್ರೂ ಅವರ ಮಗಳ ಮುಂದೆ ಇವಳ ಮಗಳನ್ನು ಇದು ಮಾಡೋದಿಲ್ಲ. ಮಕ್ಕಳನ್ನೇ ದೊಡ್ಡ ಇದು ಮಾಡೋದು ಅಷ್ಟೇ. ಇವಳ ಮಗಳು ಭೇದ ಭಾವ ಮಾಡೋದು. ಇವಳನ್ನು ಮಗಳಾಗಿ ನೋಡಿ ಪ್ರೀತಿಯಿಂದ ಇದ್ದಿದ್ರು ಇವಳು ಚೆನ್ನಾಗಿರ್ತಾ ಇದ್ಲು. ಇವಳು ತುಂಬ ಪ್ರೀತಿಯ ಹುಡುಗಿ. ಇವಳು ಎಲ್ಲರೊಟ್ಟಿಗೂ ಚೆನ್ನಾಗಿ ಬೆರೆಯುವಂಥ ಹುಡುಗಿ. ಒಂದ್ಸಲ ಯಾರನ್ನಾದ್ರೂ ಮೀಟ್ ಮಾಡಿದರೆ ಮತ್ತೆ ಅವಳು ಎಲ್ಲಿ ನೋಡಿದ್ರು ಕರೆದು ಮಾತಾಡಿಸುವಂಥ ಹುಡುಗಿ ಅವಳು. ಏನನ್ನಿಸ್ತಾ ಇದೆ? ನಿಶಾನ ಈಗ ನಮ್ಮ ಜೊತೆ ಇಲ್ಲ, ನಂಬಲಿಕ್ಕೆ ಆಗ್ತಾ ಇಲ್ಲ ನಮಗೆ. ನಿಶಾನ ನಮ್ಮ ಜೊತೆ ಇಲ್ಲ ಅಂತ ನಮಗೆ ನಂಬಲಿಕ್ಕೆನೇ ಆಗ್ತಾ ಇಲ್ಲ. ನಮ್ಮನ್ನು ಕೊಂದ್ರಲ್ವ, ಅವರಿಗೆ ಬೇಡ ಅಂದರೆ ಬಿಟ್ಟು ಹೋಗ್ಬೋದು, ಕೊಂದ್ರಲ್ವ. ಏನಾದರೂ ಆಕ್ಸಿಡೆಂಟ್ ಆ ಥರ ಏನಾದರೂ ಆದರೆ ದೇವರು ಕೊಟ್ಟದ್ದನ್ನು ದೇವರು ಆಯ್ಸು ತಗೊಂಡ್ರು ಅಂತ ಹೇಳ್ಬೋದಿತ್ತು. ಇದು ಇವರು ಕೊಂದದ್ದಲ್ವಾ ಅಂತ. ನಮಗೆ ನ್ಯಾಯ ಬೇಕೇ ಬೇಕು, ನಮಗೆ ಸಿಗಲೇಬೇಕು ನ್ಯಾಯ. ಈಗ ಅವಳ ಅತ್ತೆ ಮಾವಂದು ಅರೆಸ್ಟ್ ಆಗಿದೆ, ನಾದಿಯಿಂದ ಕೂಡ ಅರೆಸ್ಟ್ ಆಗಿದೆ. ಸೊ ಮುಂದಿನ ನಡೆಯ ಬಗ್ಗೆ ತಮ್ಮ ಅನಿಸಿಕೆ? ಅಂದರೆ ಈಗ ಅವ್ರದ್ದು ಅರೆಸ್ಟ್ ಆಗಿದೆ, ಇಬ್ಬರದ್ದು ಕೂಡ. ಈಗ ಅವರು ತಪ್ಪಿತಸ್ಥರು ಅಂತ ಪ್ರೂವ್ ಆದರೆ ಅವರಿಗೆ ಶಿಕ್ಷೆ ಸಿಗಬಹುದಾ? ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅಂತ? ಅವರಿಗೆ ಸಿಗಲೇಬೇಕು. ನಾವು ಎಷ್ಟೇ ಮೇಲೆ ಬೇಕಾದರೂ ಹೋಗ್ತೇವೆ, ನಾವು ಬಿಡೋದಿಲ್ಲ ಇದನ್ನು. ಅವರಿಗೆ ಶಿಕ್ಷೆ ಆಗಲೇಬೇಕು. ಅವರು ಶಿಕ್ಷೆ ಆಗಿ 1 ತಿಂಗಳು 2 ತಿಂಗಳಲ್ಲಿ ಜಾಮೀನು ಕೊಟ್ಟು ಹೊರಗಡೆ ಬರೋದು ಆ ಥರ ಆಗಲೇಬಾರದು. ಅವರಿಗೆ ಜಾಮೀನು ಸಿಗಲೇಬಾರದು. ಅವರು ಲೈಫ್ ಲಾಂಗ್ ಜೈಲಲ್ಲೇ ಸಾಯಬೇಕು. ಅವರು ಮಾಡಿದ್ದನ್ನು ಅವರು ಅನುಭವಿಸಿ ಸಾಯಬೇಕು ಅವರು. ವೀಕ್ಷಕರೇ, ನಾನೀಗ ಇರುವಂಥದ್ದು ಕಲ್ಲಗುಂಡಿ ಅನ್ನುವಂತಹ ಜಂಕ್ಷನ್ನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಲ್ಲಗುಂಡಿ. ಇದರಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಕಡಪಾಲೆ. ಫಾತಿಮತ್ ನಿಶಾನಲವಲ ಗಂಡನ ಮನೆ ಇಂದ 1 ಕಿಲೋಮೀಟರ್ ದೂರದಲ್ಲಿರುವ ಜಂಕ್ಷನ್ ಇದು ಕಲ್ಲಗುಂಡಿ ಅಂತ. ಕೊನೆ ಕ್ಷಣದಲ್ಲಿ ಅಂದರೆ ಫಾತಿಮತ್ ನಿಶಾನ ಏನಿದ್ದಾಳೆ, ಇವಳಿಗೆ ಸೀರಿಯಸ್ ಇದೆ, ಆ್ಯಂಬುಲೆನ್ಸ್ ಬೇಕು ಅಂತ ಕಾಲ್ ಮಾಡಿದಾಗ ಬಂದಂಥ ಆ್ಯಂಬುಲೆನ್ಸ್ ಇದುವೇ. AIKMCC ICU ಸುಳ್ಯ ಅನ್ನುವಂಥ ಆ್ಯಂಬುಲೆನ್ಸ್ ಕಡಪಾಲೆ ಅನ್ನುವಂತಹ ಸ್ಥಳಕ್ಕೆ ಬರುತ್ತೆ. ಸೊ ಅದನ್ನು ಈ ಆ್ಯಂಬುಲೆನ್ಸ್ ನಿಲ್ಲುವಂತಹ ಸ್ಥಳವೇ ಇದು ಕಲ್ಲಗುಂಡಿ ಅನ್ನುವಂತಹ ಪ್ರದೇಶ. ಇದು ಇಲ್ಲೇ ಇರುತ್ತೆ. ಇಲ್ಲಿ ಆಸುಪಾಸಲ್ಲಿ ಏನೇ ಘಟನೆ ನಡೆದರೂ ಕೂಡ ಅತಿ ವೇಗವಾಗಿ ಧಾವಿಸುವಂತಹ ಆ್ಯಂಬುಲೆನ್ಸ್ ಅಂತ ಹೇಳಿದರೆ ಇದೇ ಆ್ಯಂಬುಲೆನ್ಸ್.
ಹಾಗಾದರೆ ಈ ಆ್ಯಂಬುಲೆನ್ಸನ್ನು ಚಲಾಯಿಸ್ತಾ ಇರುವಂತಹ ತಾಜುದ್ದೀನ್ ಅವರು ಇವತ್ತು ಕೂಡ ಕಲ್ಲಗುಂಡಿಯಲ್ಲಿ ಆ್ಯಂಬುಲೆನ್ಸನ್ನು ನಿಲ್ಲಿಸಿದ್ದಾರೆ. ಆ್ಯಂಡ್ ಅವರು ಅಲ್ಲಿಗೆ ಹೋದಾಗ ಆ ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಇತ್ತು, ಆ ಮನೆಯು ಯಾವ ಪರಿಸ್ಥಿತಿಯಲ್ಲಿತ್ತು, ಅಥವಾ ಆ ಒಂದು ಫಾತಿಮತ್ ನಿಶಾನಾ ಅವರ ಮೃತದೇಹ ಹೇಗೆ ಇತ್ತು, ಇವರು ICU ಅಂದರೆ ಈ ಆ್ಯಂಬುಲೆನ್ಸನ್ನು ಅಲ್ಲಿಗೆ ಆ್ಯಂಬುಲೆನ್ಸ್ ಡ್ರೈವ್ ಮಾಡ್ಕೊಂಡು ಹೋದ ಕಾರಣ ಇವರಿಗೆ ಅಲ್ಲಿಯ ಸ್ವಲ್ಪ ವಿಚಾರಗಳು ಗೊತ್ತಿರ್ಬೋದು. ಸೊ ಹಾಗಾಗಿ ಅವರನ್ನು ಮಾತಾಡ್ಸೋಣ ಬನ್ನಿ. ತಾಜುದ್ದೀನ್ ಅವರೇ ನಮಸ್ಕಾರ. ಹಲವಾರು ವರ್ಷಗಳಿಂದ ಆ್ಯಂಬುಲೆನ್ಸನ್ನು ಚಲಾಯಿಸ್ತಾ ಇದ್ದೀರಾ, ಕಲ್ಲಗುಂಡಿಯಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಸಾಮಾಜಿಕವಾಗಿಯೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇದ್ದೀರಾ ಅನ್ನುವಂತಹ ಮಾಹಿತಿಗಳು ನಮಗೆ ಲಭಿಸಿರುವಂಥದ್ದು. ಪ್ರತಿ ದಿವಸ ಕೂಡ ಒಂದಲ್ಲ ಒಂದು ನೀವು ಕೇಸನ್ನು ನೋಡ್ತೀರಾ, ಬೇರೆ ಬೇರೆ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳನ್ನು ನೋಡ್ತೀರಾ, ಅದೆಷ್ಟೋ ಜೀವಗಳನ್ನು ಉಳಿಸಿದ್ದೀರಾ, ತುರ್ತಾಗಿ ಆಸ್ಪತ್ರೆಗೆ ಸೇರಿಸಿ ಅದಕ್ಕೆ ಬೇಕಾಗುವಂತಹ ಎಲ್ಲ ವಿಚಾರಗಳಲ್ಲೂ ತಾವು ಸಕ್ರಿಯರಾಗಿದ್ದೀರಾ. ಈಗ ಮೊನ್ನೆ ಜುಲೈ 18ಕ್ಕೆ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಕಡಪಾಲೆ ಅನ್ನುವಂಥ ಪ್ರದೇಶದಲ್ಲಿರುವಂತಹ ಅನ್ಸಾರ್ ಅವರ ಧರ್ಮಪತ್ನಿ ಫಾತಿಮತ್ ಅಮೀನಾ ಅವರ ಆ ಒಂದು ಕೇಸ್ ಇಡೀ ಇವತ್ತು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ಸೊ ಅಲ್ಲಿಗೂ ಕೂಡ ನಿಮ್ಮದೇ ಈ ಆ್ಯಂಬುಲೆನ್ಸ್ ಹೋಗಿದೆ, AKMCC ಅನ್ನುವಂಥ ಆ್ಯಂಬುಲೆನ್ಸ್ ಅಲ್ಲಿಗೆ ಹೋಗಿದೆ, ನೀವು ಇದ್ರಿ ಅನ್ನುವಂಥ ವಿಚಾರ ನಮಗೆ ಗೊತ್ತಾಯಿತು. ಸೊ ನೀವಲ್ಲಿ ಹೋದಾಗ ಯಾವ ರೀತಿಯ ಪರಿಸ್ಥಿತಿ ಇತ್ತು, ನಿಮಗೆ ಯಾರು ಕರೆ ಮಾಡಿದ್ರು, ಕರೆ ಮಾಡಿ ಏನು ಹೇಳಿದ್ರು, ನೀವು ಎಷ್ಟು ಟೈಮಲ್ಲಿ ಅಲ್ಲಿಗೆ ರೀಚ್ ಆದ್ರಿ, ಅಲ್ಲಿ ಏನೆಲ್ಲ ಆಯಿತು ಸರ್? ಈಗ ನನಗೆ ಅವರ ಮನೆಯವರಿಂದಾಗಲಿ ಯಾವುದೇ ಫೋನ್ ಕರೆ ಬರಲಿಲ್ಲ. ಓಕೆ. ಹೊರಗಿನ ವ್ಯಕ್ತಿಯೊಬ್ಬರು ಫೋನ್ ಮಾಡಿ, ಅಂದರೆ ಸಮೀಪದ ಮನೆಯವರೊಬ್ಬರು ಫೋನ್ ಮಾಡಿ ಆಂಬ್ಯುಲೆನ್ಸ್ ಬೇಕು ಅಂತ ಮಾತ್ರ ಹೇಳಿರೋದು. ನನ್ನ ಇಂಥ ಲೊಕೇಶನ್ಗೆ ಇಂಥ ಮನೆಗೆ ಆಂಬ್ಯುಲೆನ್ಸ್ ಬೇಕು. ನಾನಲ್ಲಿ ಹೋದಾಗ ಮಾಮೂಲಿ ನಾನು ಹೋಗುವಂತೆ ಹೋದಾಗ ಅಲ್ಲಿ ಮನೆ ಒಳಗಡೆ ವರಾಂಡದಲ್ಲಿ ಯುವತಿಯೊಬ್ಳು ಮಲಗಿದ್ಲು. ನಾನು ಸಿಟ್ ಔಟ್ ಅಂತ ಹೇಳಿ ಒಳಗಡೆ ಹಾಲಲ್ಲಿ ನಾನು ಹೋಗಿ ಜಸ್ಟ್ ಮೈ ಮುಟ್ಟಿ ನೋಡುವಾಗ ಮೈಯೆಲ್ಲ ಬಿಸಿ ಇತ್ತು. ಅಂದ್ರೆ ಬಿಸಿ ಇತ್ತು, ಎಮರ್ಜೆನ್ಸಿಯಾಗಿ ಇದು ಹಾಸ್ಪಿಟ್ಲಿಗೆ ಸಾಗಾಟ ಮಾಡಬೇಕು ಅಂತೇಳಿ ನನಗೆ ಗೊತ್ತಾಯ್ತು. ಆದ್ರೆ ಅಲ್ಲಿ ಯಾಕಾಯ್ತು ಏನಾಯ್ತು ಅಂತ ಹೇಳಿ, ಈಗ ಬಾಡಿ ಯಾವ ಸ್ಥಿತಿಯಲ್ಲಿತ್ತು ನೀವು ನೋಡಿದಾಗ? ಮಲಗಿಕೊಂಡಿದ್ರು. ಸಾಧಾರಣ ಒಂದು ಕರೆಕ್ಟ್ ಆಗಿತ್ತು, ಕ್ಲೀನ್ ಇತ್ತು. ಅಂದ್ರೆ ಉಡುಪುಗಳು ಒದ್ದೆ ಆಗಿತ್ತು, ಚೂಡಿದಾರ್ ಹಾಕೊಂಡಿದ್ರು, ಅದು ಒದ್ದೆ ಆಗಿತ್ತು. ನಾವು ಎತ್ತಲಿಕ್ಕೆ ಬೇಕಾದ ಕೈ ಹಾಕುವಾಗ ನಮಗೆ ಗೊತ್ತಾಗುದು ಇದು ಒದ್ದೆ ಆಗಿತ್ತು. ಅಂದ್ರೆ ಒದ್ದೆ ಆಗೋದು ಸಾಮಾನ್ಯ. ಈಗ ಶುಗರ್ ಡೌನ್ ಆದ್ರೂ ಆತರ ಬೀಳ್ಬಹುದು, BP ಲೋ ಹೈ ಆದ್ರೂ ಬೀಳ್ಬಹುದು, ಸ್ಟ್ರೋಕ್ ಆಗಿ ಬೀಳ್ಬಹುದು, ಹಾರ್ಟ್ ಪ್ರಾಬ್ಲಮ್ ಇಂದ ಬೀಳ್ಬಹುದು. ಆ ಸಂದರ್ಭದಲ್ಲಿ ಈ ಯೂರಿನ್ ಪಾಸ್ ಆಗುವಂತದ್ದು, ಮೋಷನ್ ಪಾಸ್ ಆಗುವಂತದ್ದು ಇದ್ದೇ ಇದೆ. ಅಂದ್ರೆ ಇದು ಕೂಡ ಅದೇ ರೀತಿ ಇರಬಹುದು, ಏನೋ ಯೂರಿನ್ ಪಾಸ್ ಆಗಿದೆ, ಒದ್ದೆ ಆಗಿತ್ತು. ನಾವು ತಕ್ಷಣ ಅಲ್ಲಿ ಬೇರೆ ಏನು ಯೋಚನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ತಕ್ಷಣ ಪೇಷಂಟ್ ಅನ್ನು ಆಂಬ್ಯುಲೆನ್ಸ್ ಸ್ಟ್ರೆಚರ್ ಮಲಗಿಸಿ ಆಂಬ್ಯುಲೆನ್ಸಿಗೆ ಹಾಕಿ KVG ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸ ಆಯಿತು. ಅಂದ್ರೆ KVG ಆಸ್ಪತ್ರೆ ಶಿಫ್ಟ್ ಮಾಡುವ ಮೊದಲೇ ಹಾಸ್ಪಿಟ್ಲಿಗೂ ಕೂಡ ಫೋನ್ ಮಾಡಿ ವಿವರ ತಿಳಿಸಿದೆ, ಅನ್ಕಾನ್ಶಿಯಸ್ ಪೇಷಂಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಡಾಕ್ಟರ್ ಸ್ವಲ್ಪ ಅಲರ್ಟ್ ಆಗಿರ್ಬೇಕು, ಜೀವ ಉಳಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಅವರಿಗೂ ಕೂಡ ಮೆಸೇಜ್ ಮಾಡಿ ಹಾಸ್ಪಿಟ್ಲಿಗೆ ಕರೆದೊಯ್ದು. ನೀವು ಹೋದಾಗ ಆ ಮನೆಯಲ್ಲಿ ಯಾರೆಲ್ಲ ಇದ್ರು, ಅವರ ಪರಿಸ್ಥಿತಿ ಹೇಗಿತ್ತು ಉಳಿದವರದ್ದು? ಅದನ್ನೇನಾದ್ರೂ ನೀವು ನೋಡಿದ್ದಿದ್ಯಾ, ಅದನ್ನು ಗಮನಕ್ಕೆ ತಗೊಂಡದ್ದಿದ್ಯಾ? ಯಾಕಂದ್ರೆ ಆ ಮನೆಯಲ್ಲಿ ನನಗೆ ಪರಿಚಯ ಇದ್ದದ್ದು ಒಬ್ಬರೇನೆ, ಅಲವಿ ಅಂತ ಹೇಳುವ ಒಬ್ಬರನ್ನು ಮಾತ್ರ ನನಗೆ ನೋಡಿ ಪರಿಚಯ. ಮತ್ತೆ ಅಲ್ಲಿದ್ದ ಮಹಿಳೆಯರನ್ನು ಯಾರನ್ನು ಕೂಡ ಪರಿಚಯ ಇರಲಿಲ್ಲ. ಆಮೇಲೆ ನನಗೆ ಫೋನ್ ಮಾಡಿದಂತ ಹೊರಗಿನ ವ್ಯಕ್ತಿ, ಸಮೀಪ ಸ್ಥಳೀಯ ವ್ಯಕ್ತಿ ಹನೀಫ್ ಎಂಬವರು, ಅವರು ಕೂಡ ಮನೆಯಲ್ಲಿದ್ರು. ಅವರನ್ನು ಮಾತ್ರ ನನಗೆ ಪರಿಚಯ. ಒಂದು 4-5 ಹೆಂಗಸರು ಇದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಅವರು ಯಾರು ಏನು ಅಂತೇಳಿ ನೋಡುವಂತ ಪರಿಸ್ಥಿತಿಯಲ್ಲಿ ನಾನಿಲ್ಲ, ಕೇಳುವಂತ ಪರಿಸ್ಥಿತಿ ಇಲ್ಲ. ಹೇಗಿದ್ರು ಮನೆಯಲ್ಲಿ ಅವರನ್ನು ಮಾತ್ರ ನನಗೆ ಪರಿಚಯ ಇದ್ದದ್ದು, ಅಲವಿ ಅವರನ್ನು ಮಾತ್ರ ಪರಿಚಯ ಇದ್ದದ್ದು. ಅವರು ಅಷ್ಟೊಂದು ಗಾಬರಿಗೊಳಗ, ಒಂದು ಪೇಷಂಟ್ ಇರುವಂತಹ ಮನೆಯಲ್ಲಿ ಆ ಮನೆಯವರು ಎಷ್ಟು ಗಾಬರಿ ಇರ್ತಾರೆ, ಅಂತಹ ಗಾಬರಿ ಏನು ಅವರ ಮುಖದಲ್ಲಿ ನಾನು ನೋಡ್ಲಿಲ್ಲ. ನೀವು ಅಲ್ಲಿಂದ ಮತ್ತೆ ನೀವೇ ಅದನ್ನ ಮಲಗಿಸಿ ಕರ್ಕೊಂಡು ಹೋದ್ರು? ಯಾರು ಆಂಬ್ಯುಲೆನ್ಸ್ ಅಲ್ಲಿ ಬಂದ್ರು ಜೊತೆಗೆ? ಆಂಬ್ಯುಲೆನ್ಸ್ ಅಲ್ಲಿ ಇದೆ ಈ ಅಲವಿ ಅವರು ಮತ್ತು ಅವರ ವೈಫ್. ಅಲವಿ ಅಂತ ಹೇಳಿದ್ರೆ ಆ ಮನೆ ಯಜಮಾನ, ಹೌದು, ಮತ್ತು ಅವರ ಫಾತಿಮತ್ ಅಮೀನ್ ಅವರ ಮಾವ ಮತ್ತೆ ಅತ್ತೆನೇ ಜೊತೆಯಲ್ಲಿ ಬಂದಿರೋದು. ಅಂದ್ರೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ತಕ್ಷಣ ರಿಸೀವ್ ಮಾಡಿ CPR ಸ್ಟಾರ್ಟ್ ಮಾಡಿದ್ರು ಡಾಕ್ಟರ್ಸ್. CPR ಸ್ಟಾರ್ಟ್ ಮಾಡಿ ಮಾನಿಟರ್ ಅಲ್ಲಿ ಇಟ್ಕೊಂಡು ಯಾವುದೇ ರೀತಿಯ ಪಲ್ಸ್, ಯಾವುದೇ ಒಂದು ರಿಕವರಿ ಕಾಣ್ತಾ ಇಲ್ಲ. ನನಗೆ
ಮತ್ತೆ ನನಗೆ ಬಂದು ಹೇಳಿದ್ರು ಹೊರಗಡೆ ಬಂದು, ಯಾಕೆಂದ್ರೆ ಇವರು ಅಲವಿ ಮತ್ತು ಅವರ ವೈಫ್ ಅಲ್ಲಿ ಹೋದ ಮೇಲೆ ಅವರೆಲ್ಲ ಹೊರಗಡೆನೇ ಇದ್ರು, ಕ್ಯಾಶುಯಾಲಿಟಿ ಒಳಗಡೆ ನಾನೇ ಇದ್ದದ್ದು. ಅವಾಗ ಡಾಕ್ಟರ್ ಬಂದು ನನಗೆ ಹೇಳಿದ್ರು, ಇದು ವೆಂಟಿಲೇಟರ್ ಹಾಕಬೇಕು ಎಮರ್ಜೆನ್ಸಿಯಾಗಿ, ಯಾವುದೇ ರೆಸ್ಪಾಂಡ್ ಕಾಣ್ತಾ ಇಲ್ಲ, ವೆಂಟಿಲೇಟರ್ ಹಾಕಿ ನೋಡ್ಬೋದು. ಯಾಕಂದ್ರೆ ಅವರೊಂದು ಪರ್ಮಿಷನ್ ಕೇಳುವಂತ ಕ್ರಮ ಉಂಟು. ಅಂದ್ರೆ ನಾನೇ ಹೇಳಿದೆ ಇದು ವೆಂಟಿಲೇಟರ್ ಹಾಕಿ ಅಂತ ಹೇಳಿದ್ರು. ವೆಂಟಿಲೇಟರ್ ಹಾಕ್ಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ರು. ನಂತರ ಆ ಪ್ರಯತ್ನವನ್ನು ಅರ್ಧದಲ್ಲಿ ಅವರು ಇದು ರಿಕವರಿ ಆಗೋದು ಕಷ್ಟ, ಯಾವುದೇ ರೆಸ್ಪಾಂಡ್ ಇಲ್ಲ ಅಂತೇಳಿ ವೆಂಟಿಲೇಟರ್ ಕೂಡ ಬೇಡ, ಆಮೇಲೆ ಒಂದು 5 ನಿಮಿಷದಲ್ಲಿ ಇವರು ಡೆತ್ ಆಗಿದೆ ಅಂತ ಕನ್ಫರ್ಮ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅತ್ತೆ ಮಾವರವರ ಸ್ಥಿತಿ ಹೇಗಿತ್ತು? ಈ ಒಂದು ನ್ಯೂಸ್ ಕೇಳಿದಾಗ ಇದು ಡೆತ್ ಆಗಿದೆ ಅಂತ ಕೇಳುವಾಗ ಅವರ ಸ್ಥಿತಿ ಹೇಗಿತ್ತು? ಯಾವ ರೀತಿಯಲ್ಲಿ? ಏನು ಗೊಂದಲಕ್ಕೀಡಾದ ಹಾಗೆ ನಾನು ಕಾಣಲಿಲ್ಲ. ಯಾಕೆಂತ ಹೇಳಿದ್ರೆ ಇಂತಹ ಹಲವಾರು ಪೇಷಂಟ್ಗಳನ್ನು ನಾನು ಕರ್ಕೊಂಡು ಹೋಗಿದ್ದೇನೆ. ಕರೆದೊಯ್ಯುವಾಗ ದಾರಿ ಮಧ್ಯದಲ್ಲಿ ಮೃತಪಟ್ಟವರಿದ್ದಾರೆ, ಆಸ್ಪತ್ರೆಗೆ ಹೋಗಿ 5 ನಿಮಿಷ ಕಳೆದು ಮೃತಪಟ್ಟವರಿದ್ದಾರೆ. ಅಂದ್ರೆ ನನ್ನಲ್ಲಿ ಜೊತೆ ಬಂದವರು, ಆ ರೋಗಿಗಳ ಕಡೆಯವರು, ಜೊತೆಯಲ್ಲಿ ಬಂದವರು ಏನು ಒಂದು ಗಲಾಟೆ ರೀತಿಯಲ್ಲಿ ಇರ್ತದೆ, ಅವರು ಆಕ್ರಂದನ ಇರ್ತದೆ, ಬಂದವರದು ಇವ್ರದ್ದು ಎಲ್ಲ ಒಂದು ತಲೆ ತಿರುಗಿ ಬೀಳುವಂತ ಅನ್ಕಾನ್ಶಿಯಸ್ ಇದಕ್ಕೆ ಹೋಗುವಂತದ ಎಲ್ಲ ಘಟನೆಗಳನ್ನು ನಾನು ನೋಡಿದ್ದೇನೆ. ಆದ್ರೆ ಅದು ಯಾವುದು ಕೂಡ ಇಲ್ಲಿ ಸಂಭವಿಸಲಿಲ್ಲ. ಅವರು ಮಾಮೂಲಿಯಂತೆ ಅವರು ಅಲ್ಲೇ ಇದ್ರು. ನಿಮ್ಗೆ ಇದನ್ನ ನೋಡುವಾಗ ಮೇಲ್ನೋಟಕ್ಕೆ ಹೇಗೆ ಅನಿಸ್ತಾ ಇದೆ ಸರ್? ನೀವೀಗ ಎಷ್ಟೋ ಕೇಸ್ಗಳನ್ನ ನೋಡಿದೀರಾ. ಸೊ ಈ ಒಂದು ಬಾಡಿಯನ್ನ ನೋಡುವಾಗ ಅಥವಾ ಈ ಮನೆ ಮಂದಿಯ ಈ ರೀತಿಯ ನಡವಳಿಕೆಯನ್ನ ನೋಡುವಾಗ ನಿಮಗೆ ಇದು ಯಾವ ರೀತಿ ಅಂತ ಅನಿಸ್ತಾ ಇದೆ? ಇದು ಈಗ ತುಂಬಾ ಕೆಲವರು ಹೇಳ್ತಾರೆ ಇದು ಆತ್ಮಹತ್ಯೆ, ಇನ್ನು ಕೆಲವರು ಹೇಳ್ತಾರೆ ಇದು ಉದ್ದೇಶಪೂರ್ವಕವಾಗಿ ಪ್ಲಾನ್ ಆಗಿ ಮಾಡಿದಂತಹ ಕೊಲೆ. ಸೊ ಇದನ್ನ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇದೀಗ ಇದೆಲ್ಲ ಆಗಿ ನಂತರವೇ ನನಗೆ ಈ ವಿಷಯ ತಿಳಿಯುವಂಥದ್ದು. ಈ ಯುವತಿ ಯಾಕಾಗಿ ಹೀಗೆ ಆಯ್ತು ಅಥವಾ ಯುವತಿಗೆ ಏನು ಅಸ್ವಸ್ಥ ಆಗಿದೆ ಹೇಗೆ ಅಂತೇಳಿ ನನಗೆ ತಿಳಿಯುವುದೆಲ್ಲ ಡೆತ್ ಆದ ಮೇಲೆ. ಅದಕ್ಕಿಂತ ಮೊದಲು ನನಗೆ ಯಾವುದೇ ವಿಷಯ ನನಗೆ ಗೊತ್ತಿಲ್ಲ. ಡೆತ್ ಆದ ಮೇಲೆಯೂ ಕೂಡ ಏನು ಅಂತ ಹೇಳಿದ್ರೆ ಒಂದು ವ್ಯಕ್ತಿ ಡೆತ್ ಆಗಿದೆ ಅಥವಾ ಡೆತ್ ಆಗ್ಲಿಲ್ಲ ಅಂತೇಳಿ ಕನ್ಫರ್ಮ್ ಮಾಡುವಂತ ಕೆಲಸ ನಮ್ಮದಲ್ಲ, ಅದು ವೈದ್ಯರು ಮಾಡಬೇಕಾದ್ದು. ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ಒಬ್ಬರನ್ನು ನೋಡಿಲ್ಲ ಅವರು ಡೆತ್ ಆಗಿದೆ ಅಂತೇಳಿ ನಾನು ಬಿಟ್ಟು ಹೋಗುವ ಪರಿಸ್ಥಿತಿಯಲ್ಲಿಲ್ಲ. ಡೆತ್ ಆಗಿದೆ ಅಂತೇಳಿ ಕನ್ಫರ್ಮೇಶನ್ ಕೊಡುವಂತ ಕೆಲಸ ಕೂಡ ಅಲ್ಲ. ನನಗೆ ಕರೆ ಬಂದಾಗ ನಾವು ಫಸ್ಟ್ ನೋಡುವಂತದ್ದು ಪಲ್ಸ್ ನೋಡ್ಬೋದು. ಈಗ ನನ್ನ ವೆಹಿಕಲ್ ಅಲ್ಲಿ ಮಾನಿಟರ್ಸ್ ಸಿಸ್ಟಮ್ಸ್ ಎಲ್ಲ ಇದೆ. ನನಗೆ ಅದನ್ನೇ ಮನೆಗೆ ತಗೊಂಡೋಗಿ ಇಟ್ಟು ಚೆಕ್ ಮಾಡುವ. ಯಾಕಂದ್ರೆ ನನಗೆ ಡೌಟ್ ಇದ್ರೆ, ಇದು ಯಾವುದೇ ರೀತಿಯ ಡೌಟ್ ಇರ್ಲಿಲ್ಲ. ಡೆತ್ ಆಗಿದೆ ಅಂತ ಹೇಳುವಂತಹ ಡೌಟ್ ನನಗೆ ಇರ್ಲಿಲ್ಲ. ಜೀವ ಇದೆ ಅಂತಾನೆ ಇತ್ತು, ಮೈಯೆಲ್ಲ ಬಿಸಿ ಇತ್ತು. ಮತ್ತೆ ಅಲ್ಲಿ ಟೈಮ್ ವೇಸ್ಟ್, ಗೋಲ್ಡನ್ ಅವರ್ ಅಂತ ಹೇಳ್ತೇವೆ, ಟೈಮ್ ವೇಸ್ಟ್ ಮಾಡಬಾರ್ದು, ತಕ್ಷಣ ತಗೊಂಡೋಗಿದ್ದೇನೆ. ಮತ್ತೆ ಯಾವ ರೀತಿ ಆಯ್ತು ಅಂತ ಹೇಳುವಂತಹ ಇದು ಕೂಡ ನನಗಿಲ್ಲ. ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಏನು ಹೇಳ್ತಾರೆ, ಆಮೇಲೆ ನೀವು ಏನು ತಿಳ್ಕೊಂಡಿದ್ದೀರಿ ಅದೇ ರೀತಿ ನಾನು ತಿಳಿಬೇಕೇ ಅಷ್ಟು. ಅಲ್ಲಿ ಏನಾಗಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಗೊತ್ತಾಗ್ಬೇಕು. ಅಂದ್ರೆ ಸುಸೈಡ್ ಮಾಡುವಾಗ ಏನೋ ಅವ್ರು ಅದಕ್ಕೆ ಸುಸೈಡ್ ಇದು ಏನೋ ಹ್ಯಾಂಗ್ ಮಾಡ್ಕೊಂಡ್ರು, ಶವರಿಗೆ ನೇಣು ಹಾಕಿದ್ರು. ಈಗ ನೋಡಿ 90% ಅಲ್ಲ 100% ಈ ಊರವರ ಮಾತಿನ ಗ್ರಾಮಸ್ಥರ ಜನತೆ, ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಅದು ಹ್ಯಾಂಗಿಂಗ್ ಮಾಡ್ಲಿಕ್ಕೆ ಸಾಧ್ಯತೆನೇ ಇಲ್ಲ, ಏನೋ ಮರ್ಡರ್ ಇವ್ರು ಮಾಡಿದ್ದಾರೆ ಅಂತೇಳಿ. ಅದೇ ರೀತಿ ನಾನು ತಿಳ್ಕೊಳ್ಬೇಕು ಹೊರತು ನಂತರ ಕೂಡ ನಾನು ಅಲ್ಲಿ ಮನೆಗೆ ಹೋಗಿ ಅಲ್ಲಿ ನೋಡುವುದಾಗ್ಲಿ ಮಾಡ್ಲಿಲ್ಲ. ಕೆಲವರು ಮಾಡಿದ್ದಾರೆ, ಮನೆಗೆ ಹೋದವರು ಇದ್ದಾರೆ, ಅವರು ಇನ್ಸಿಡೆಂಟ್ ಆಗಿದೆ ಅಂತ ಹೇಳುವಂತ ರೂಮಿಗೆ ಹೋದವರು ಇದ್ದಾರೆ, ಅಲ್ಲಿ ಯಾವುದೇ ಸಿಂಟಮ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ರೀತಿ ಇವರನ್ನು ಕರ್ಕೊಂಡು ಹೋಗುವಾಗಲೂ ಕೂಡ ಒಂದು ಹ್ಯಾಂಗ್ ಮಾಡಿದ ಸಿಂಟಮ್ಸ್ ಇವರ ಬಾಡಿ ಮೇಲೆ ಆಗ್ಲಿ ಮುಖದಲ್ಲಿ ಆಗ್ಲಿ ಯಾವುದೇ ಸಿಂಟಮ್ಸ್ ಇರಲಿಲ್ಲ. ಓಕೆ ವೀಕ್ಷಕರೇ, ಇದಾಗಿತ್ತು ಫಾತಿಮತ್ ನಿಶಾನ ಅವಳನ್ನ ಆಂಬ್ಯುಲೆನ್ಸ್ ಮೂಲಕ ಕರೆದೊಯ್ದಿದ್ದಂತಹ ಚಾಲಕರಾಗಿರುವಂತಹ ತಾಜುದ್ದೀನ್ ಅವರ ಮಾತು. ಸೊ ಅವರು ಕೂಡ ಹೇಳುವ ಪ್ರಕಾರ ಎಲ್ಲರ ಹೇಳಿಕೆಯಂತೆಯೇ ಅದು ಆತ್ಮಹತ್ಯೆ ಆಗಿದ್ದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹೇಳೋದು ಇದು ಉದ್ದೇಶಪೂರ್ವಕವಾಗಿ ಮಾಡಿದಂತಹ ಕೊಲೆ ಆಗಿರಬಹುದು ಅಂತ. ಏನೇ ಇದ್ರೂ ಕೂಡ ನಾನು ಆಗಲೇ ಹೇಳಿದೆ, ಏನೇ ಇದ್ರೂ ಕೂಡ ಇನ್ನು ಪೊಲೀಸರ ತನಿಖೆಯಿಂದಷ್ಟೇ ಅದು ಹೊರ ಬರಬೇಕಾಗಿದೆ. ಓಕೆ ವೀಕ್ಷಕರೇ, ನಾನೀಗ ಬಂದು ತಲುಪಿರುವಂಥದ್ದು ಸುಳ್ಯ ತಾಲೂಕಿನ ಕಲ್ಲಗುಂಡಿ ಕಡಪಾಲ ಅನ್ನುವಂತಹ ಪ್ರದೇಶಕ್ಕೆ. ಫಾತಿಮಾ ನಿಶಾನನ ತವರು ಮನೆಗೆ ನಾವು ಹೋಗಿದ್ವು. ತವರು ಮನೆಯಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸಿದ್ವು. ಜೊತೆಗೆ ಅಲ್ಲಿ ಬಂದಿರುವವರೆಲ್ಲರ ಜೊತೆಗೆ ಮಾತನಾಡಿ ಕೆಲವೊಂದು ವಿಚಾರಗಳು ನಮಗೆ ಸಿಕ್ತು ಅಂತ ಹೇಳ್ಬೋದು. ಇದೀಗ ಆಕೆಯನ್ನು ಮದುವೆ ಮಾಡಿ ಕೊಟ್ಟಂತಹ ಮನೆ ಸುಮಾರು 4 ವರ್ಷದ ಹಿಂದೆಯಷ್ಟೇ ಇಲ್ಲಿ ಮನೆ ಒಕ್ಕಲಾಗಿ ಆಕೆಯ ಮದುವೆಯಾಗಿ ಅವಳು ಈ ಮನೆಗೆ ಬಂದಿರುವಂಥದ್ದು. ಇದಿರುವಂಥದ್ದು ಸುಳ್ಯ ತಾಲೂಕಿನ ಕಲ್ಲಗುಂಡಿ ಅನ್ನುವಂತಹ ಪ್ರದೇಶದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ, ಆ ಜಂಕ್ಷನ್ನಿಂದ 1 ಕಿಲೋಮೀಟರ್ ಅಂತರದಲ್ಲಿ ಇರುವಂತಹ ಕಡೆಪಾಲ ಅನ್ನುವಂತಹ ಪ್ರದೇಶದಲ್ಲಿ ಈ ಭವ್ಯವಾದ ಬಂಗಲೆ ಇದೆ. ನನಗೆ ಈ ಮನೆಯನ್ನು ನೋಡುವಾಗ ಒಂದು ಅನಿಸಿದ್ದು ಏನು ಅಂತ ಹೇಳಿದರೆ,
ನಾವು ತುಂಬ ಬಡತನದಲ್ಲಿ ಬೆಳೆದಂತಹ ಹುಡುಗಿ ಅವಳು. ನಾವೀಗ ತಾನೇ ಅವರ ಮನೆಗೆ ಭೇಟಿ ಕೊಟ್ಟು ಕೂಡ ಬಂದವು. ಆ ಮನೆಯನ್ನು ನೋಡುವಾಗ ಗೊತ್ತಾಗತ್ತೆ ಈ ಹೆಣ್ಣು ಮಗಳು ಎಷ್ಟು ಕಷ್ಟದಲ್ಲಿ ಬೆಳೆದಿದ್ದಾಳೆ, ಎಷ್ಟು ಕಷ್ಟಪಟ್ಟು ಅವಳನ್ನು ಸಾಕಿದ್ದಾರೆ. ಆ ಮನೆಯಲ್ಲಿದ್ದ ಹುಡುಗಿ ಈ ಮನೆಗೆ ಬರುವುದು ಅಂತ ಹೇಳಿದ್ರೆ ಯೋಗ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಒಳ್ಳೆ ಅಂತಸ್ತಿನಲ್ಲಿರುವಂತಹ ಮನೆ ಅಂತ ಹೇಳ್ಬೋದು. ಮನುಷ್ಯನಿಗೆ ಅರಮನೆಯಂತಿರುವ ಮನೆ ಬೇಕು ಅಂತ ಇಲ್ಲ, ಆದರೆ ಆ ಮನೆಯೊಳಗಿರುವಂತಹ ಸದಸ್ಯರು, ಅಲ್ಲಿರುವಂತಹ ಜನರು, ಅವರ ಮನಸ್ಸು ಅರಮನೆ ಥರ ಇರಬೇಕು, ಅವರ ಮನಸ್ಸು ಬಂಗಲೆಯಾಗಿ ಇರಬೇಕು ವಿನಃ ಈ ಬಂಗಲೆ ಅಥವಾ ಈ ಮನೆ ಅರಮನೆ ಥರ ಇದ್ರೂ ಮನೆ ಒಳಗಿರುವವರ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಇದ್ದದ್ದೇ ಎಲ್ಲ ಫ್ಯಾಮಿಲಿಯಲ್ಲೂ ಸಣ್ಣ ಪುಟ್ಟ ಜಗಳಗಳು, ಕಿರಿಕಿರಿಗಳು ಇದ್ದದ್ದೇ. ಆದರೆ ಈ ಥರ ನಿಗೂಢವಾಗಿ ಸಾವನ್ನು ಹೊಂದಬೇಕು ಅಂತ ಆದರೆ ಅಥವಾ ಅದು ಆತ್ಮಹತ್ಯೆಯೋ ಅದು ಕೊಲೆಯೋ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಆದರೂ ಕೂಡ ಏನೇ ಆಗಿದ್ರು, ಅವಳು ಆತ್ಮಹತ್ಯೆ ಮಾಡಿದರೂ ಕೂಡ ಈ ಒಂದು ಮನೆಯಲ್ಲಿ ಏನು ಅವಳಿಗೆ ಕಮ್ಮಿ ಆಗಿತ್ತು. ನಾನು ಎಲ್ಲವನ್ನು ನೋಡ್ಕೊಂಡು ಬಂದಾಗ ನನ್ನ ಮನಸ್ಸಿಗೆ ಅಂದ್ಕೊಂಡದ್ದು ನಾನು ಇಷ್ಟೇ, ಏನಂತ ಹೇಳಿದರೆ ಇಷ್ಟು ಒಳ್ಳೆ ಮನೆ ಇದೆ, ಅತ್ತೆ ಮಾವ, ಅದರ ಜೊತೆಗೆ ನಾದಿನಿ. ಆದರೆ ಎಲ್ಲರೂ ಹೇಳುವ ಪ್ರಕಾರ ಎಲ್ಲಿ ಒಂದು ಕೊಟ್ಟ ಹೆಣ್ಣು ಮತ್ತೆ ಬಂದು ತವರು ಮನೆಯಲ್ಲಿ ಕೂತ್ಕೊಳ್ತಾರೋ ಆವಾಗ ಅಲ್ಲಿ ಅತ್ತೆ ಮಾವ ಸೊಸೆಯ ನಡುವೆ ಜಗಳ ಬರುತ್ತೆ ವಿನಃ ಬೇರೆ ಯಾವ ಸಮಯದಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಅತ್ತೆ ಮಾವನಿಗೆ ಅವರ ಮಕ್ಕಳೇ ಶ್ರೇಷ್ಠರು, ಅವರ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ಅಲ್ಲಿ ಸೊಸೆಯನ್ನ ಕಡೆಗಣಿಸಲಾಗತ್ತೆ ಅನ್ನುವಂತಹ ಮಾತು ಅದು ಅಕ್ಷರ ಸಹ ಸತ್ಯ. ಅದರ ಜೊತೆಗೆ ಕೊಟ್ಟಿರುವಂತಹ ಈಗ ಅವರ ತವರು ಮನೆಯಲ್ಲಿ ತಾಯಿ ಹಾಗೆ ಅನ್ನ ತಾಗಿ ಉಳಿದವರು ಮಾತಾಡುವ ಪ್ರಕಾರ ಕೂಡ ಅವರ ಗೆಳತಿಯರು ಕೂಡ ಅದನ್ನೇ ಹೇಳಿರುವಂಥದ್ದು. ಅತ್ತೆ ಸೊಸೆ ಅಂತ ಬಂದಾಗ ಮಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ, ಇವಳಿಗೆ ಸ್ವಲ್ಪ ಕಿರಿಕಿರಿಯನ್ನ ಮಾಡಲಾಗ್ತಾ ಇತ್ತು ಅಂತ. ನಾನಿಲ್ಲಿ ಯಾಕೆ ನಿಮ್ಮನ್ನ ಕರ್ಕೊಂಡು ಬಂದಿರೋದು ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಒಳ್ಳೆಯ ಭವ್ಯವಾದ ಬಂಗಲೆಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿಯ ಈ ಒಂದು ನೇಚರ್ ಅನ್ನ ನೋಡುವಾಗ ಸೊ ಇಲ್ಲಿದ್ದು ಒಂದು ಟೋಟಲ್ ಆಗಿ ಇಲ್ಲಿಯ ಅಟ್ಮಾಸ್ಫಿಯರ್ ನೋಡುವಾಗ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಮನೆಯವರಿಗೆ ಗಿಡಗಳ ಮೇಲೆ ತುಂಬ ಆಸಕ್ತಿ ಇತ್ತು, ತುಂಬ ಪ್ರೀತಿ ಇತ್ತು ಅಂತ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸೊ ನೋಡಿ, ಮನೆಯ ಮೊದಲ ಮಹಡಿಯಲ್ಲೂ ಕೂಡ ನಾವು ನೋಡ್ಬೋದು ಬೇರೆ ಬೇರೆ ರೀತಿಯ ಗುಲಾಬಿ ಗಿಡಗಳನ್ನು ಆಗಿರ್ಬೋದು ಅಥವಾ ಈ ಥರ ಕ್ರೋಟನ್ ಗಿಡಗಳನ್ನು ನೆಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಮನೆಯ ಮುಂಭಾಗ ನಾವು ಎಂಟರ್ ಆಗ್ತಾ ಇರುವಂಥ ಜಾಗ. ಇಲ್ಲೇ ಫಾತಿಮತ್ ನಿಶಾನಾ ಅವರು ತನ್ನ ವೈವಾಹಿಕ ಜೀವನದ ಸುಮಾರು 3.5 ವರ್ಷಗಳನ್ನು ಇಲ್ಲಿ ಕಳೆದಿರುವಂಥದ್ದು. ಈ ಮನೆಯಲ್ಲೇ ಅವರು 3.5 ವರ್ಷಗಳ ಕಾಲ ಅವರ ದಿನವನ್ನು ಕಳೆದಿದ್ದಾರೆ. ತುಂಬ ಕಡೆಯಲ್ಲಿ ನಾವು ನೋಡ್ತೀವಿ ಏನಂತ ಹೇಳಿದ್ರೆ, ಮದುವೆ ಆದ ಕೂಡಲೇ ಗಂಡ ಫಾರಿನಲ್ಲೋ ಅಥವಾ ಬ್ಯಾಂಗ್ಳೂರಲ್ಲೋ ಎಲ್ಲೋ ಇದ್ರೂ ಕೂಡ ಮದುವೆಯಾದ ಹೆಣ್ಣು ಮಗಳು ಸೀದಾ ಹೋಗಿ ತಾಯಿ ಮನೆಯಲ್ಲಿ ಕುಳಿತುಕೊಳ್ಳುವಂಥದ್ದು. ಆದರೆ ಫಾತಿಮತ್ ನಿಶಾನಾ ಏನಿದಾಳೆ, ಇದು ಯಾವುದನ್ನು ಇಷ್ಟಪಡದೆ ನಾನು ಬಂದ ಮನೆಯಲ್ಲೇ ನಾನು ಇರಬೇಕು, ನನ್ನ ಅತ್ತೆ ಮಾವನ ಜೊತೆನೇ ನಾನು ಬದುಕಬೇಕು, ನನ್ನ ಗಂಡನ ಖುಷಿಗಾಗಿ ನಾನು ಇಲ್ಲೇ ಇರಬೇಕು ಅಂತ ಇದ್ದವಳು. ಈಗ ತುಂಬಾ ಜನರನ್ನ ನಾವು ಮಾತಾಡಿಸಿದೀವಿ, ಎಲ್ಲರೂ ಹೇಳೋದು ಒಂದೇ ವಿಚಾರ, ಎಲ್ಲರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದಂತಹ ಹುಡುಗಿ ಫಾತಿಮತ್ ನಿಶಾನಾ. ಒಂದು ಮಗುವಿನಿಂದ ಹಿಡಿದು ಒಂದು ವೃದ್ಧರವರೆಗೂ ಕೂಡ ಎಲ್ಲರನ್ನ ಒಂದೇ ರೀತಿ ನೋಡ್ತಾ ಇದ್ಲು, ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ಲು. ಯಾರು ಮನೆಗೆ ಬಂದರೂ ಕೂಡ ಅವರ ಉಪಚಾರವನ್ನ ಮಾಡಿ ಅವರಿಗೆ ತಿಂಡಿ ತಿನಿಸುಗಳನ್ನ ಕೊಟ್ಟು ಎಲ್ಲರನ್ನ ಪ್ರೀತಿಯಿಂದ ನೋಡ್ತಾ ಇದ್ದಂತಹ ಹುಡುಗಿ ಫಾತಿಮತ್ ನಿಶಾನಾ. ಅದು ನಮಗೆ ಕೂಡ ಗೊತ್ತಾಗತ್ತೆ, ಯಾಕಂತ ಹೇಳಿದ್ರೆ ಗಂಡ ಇಲ್ಲಿ ಇಲ್ಲ ಅಂತ ಆದ್ರೂ ಇದೇ ಮನೆಯಲ್ಲಿ ಜೀವನ ತೆಗಿತಾ ಇದ್ದಂತಹ ಒಂದು ಹುಡುಗಿ ಫಾತಿಮತ್ ನಿಶಾನಾ. ನೋಡಿ, ಈ ಮನೆ ಒಂದು ಸ್ತಬ್ಧವಾಗಿದೆ, ಯಾರು ಇಲ್ಲದೆ ಬಿಕೋ ಅಂತ ಅನ್ನಿಸ್ತಾ ಇದೆ. ಈ ಒಂದು ಪ್ರತಿಯೊಂದು ಗಿಡಗಳನ್ನ ನೀವು ನೋಡಿ, ಎಷ್ಟು ಒಳ್ಳೆಯ ಗಿಡಗಳನ್ನ ನೆಟ್ಟಿದ್ದಾರೆ ಈ ಇರುವಂತಹ ಒಂದು ಸಣ್ಣ ಸ್ಥಳದಲ್ಲಿ. ಇದರಲ್ಲಿ ಸುಮಾರು ಹೆಚ್ಚು ಅಂತ ಹೇಳಿದ್ರೆ ಒಂದು 5ರಿಂದ 10 ಸೆನ್ಸ್ ಒಳಗಡೆ ಜಾಗ ಇರ್ಬೋದು ಅಂತ ನನಗೆ ಅನಿಸ್ತದೆ ಅಂದಾಜು. ಸೊ ಇದರಲ್ಲಿ ಎಷ್ಟು ವಿಧದ ಗಿಡಗಳನ್ನ ನೆಟ್ಟಿದ್ದಾರೆ. ಈ ಅಡಿಕೆ ಗಿಡ ಇರ್ಬೋದು, ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ, ಬೇರೆ ಬೇರೆ ಹಣ್ಣುಗಳ ಗಿಡ, ಮಾವಿನ ಹಣ್ಣಿದಿದೆ, ಅದರ ಜೊತೆಗೆ ಇದು ಮೇ ಬಿ ನನಗನಿಸಿದ ಪ್ರಕಾರ ರಾಂಬುಟನ್ ಇರಬೇಕು. ಸೊ ಅದು ಗಿಡ ಇದೆ, ಇಲ್ಲಿ ಪೇರಳೆ ಗಿಡ ಇದೆ ನೋಡಿ, ಇಲ್ಲೂ ಕೂಡ ಪೇರಳೆ ಗಿಡ. ಅದರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಬೇರೆ ಬೇರೆ ವಿಧದ ನಾನಾ ಥರದ ಕ್ರೋಟನ್ ಗಿಡಗಳಿರ್ಬೋದು, ಹೂವಿನ ಗಿಡಗಳಿರ್ಬೋದು, ಎಲ್ಲವನ್ನ ಎಷ್ಟು ಚೆನ್ನಾಗಿ ಇವರು ಸಾಕ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅದರ ಆರೈಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಆ ಗಿಡಗಳನ್ನು ನೋಡಿದರೆ ಗೊತ್ತಾಗ್ಬೋದು. ಸೊ ಇಲ್ಲೆಲ್ಲ ನೋಡಿ, ಕಾಳುಮೆಣಸಿನ ಗಿಡ ಇರ್ಬೋದು ಅಥವಾ ಬೇವು ಸೊಪ್ಪಿನ ಗಿಡ ಇರ್ಬೋದು. ಅಂದರೆ ಒಂದು ಮನೆ ಕಲಿಯೋದಕ್ಕೆ ಬೇಕಾದಂತಹ ಎಲ್ಲ ತರಹದ
ಹಣ್ಣು ಹಂಪಲಿನ ಗಿಡ ಇರ್ಬೋದು, ಕ್ರೋಟನ್ ಗಿಡ ಇರ್ಬೋದು, ಅಥವಾ ಇದರ ಬುಡವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಾ ಇದ್ರು. ಇಲ್ಲಿ ನಿಶಾನ ಅವರು ಇದನ್ನು ಮಾಡ್ತಾ ಇದ್ರ, ನಿಶಾನ ಅವರ ನಾದಿನಿ ಮಾಡ್ತಾ ಇದ್ರ, ಅಥವಾ ನಿಶಾನ ಅವರ ಅತ್ತೆ ಮಾವ ಮಾಡ್ತಾ ಇದ್ರ, ಅದು ಗೊತ್ತಿಲ್ಲ. ಯಾರು ಮಾಡಿದ್ರು ಕೂಡ ಈ ಒಂದು ಗಿಡಗಳಿಗೆ ತೋರಿಸುವಂತಹ ಕಾಳಜಿ, ಇಲ್ಲಿಯ ಒಂದು ಮನೆಯ ಒಂದು ಸುತ್ತಮುತ್ತಲಿನ ಪರಿಸರವನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡವರ ಆ ಬದುಕಲ್ಲಿ, ಆ ಜೀವನದಲ್ಲಿ ಯಾಕೆ ಅವರಿಗೆ ಆ ಜೀವನದ ಮಹತ್ವ ಗೊತ್ತಾಗಿಲ್ಲ, ಯಾಕೆ ಅವರ ಮಧ್ಯೆ ಪ್ರೀತಿ ಪ್ರೇಮ ಹುಟ್ಟಲಿಲ್ಲ, ಯಾಕೆ ಸದಾ ವಿರಸಗಳು ಇರ್ತಿತ್ತು ಅನ್ನೋದು ಅದು ನಮಗಂತೂ ಗೊತ್ತಿಲ್ಲ. ಆದರೆ ಎಲ್ಲರ ಮನೆಯ ದೋಸೆ ಖಂಡಿತವಾಗ್ಲೂ ತೂತೆ. ಪ್ರತಿ ಮನೆಯಲ್ಲೂ ಕೂಡ ವಿರಸ, ಜಗಳ, ಸರಸ ಎಲ್ಲವೂ ಇದ್ದಿದೆ. ನಾನಿಲ್ಲಿ ಬಂದು ಒಂದು ಕ್ಷಣ ನೋಡಿದಾಗ ನನಗೆ ಅಷ್ಟೇ ನನಗೆ ತೋಚಿದ್ದು, ಇಷ್ಟು ಚೆನ್ನಾಗಿ ಮನೆಯ ಒಂದು ವಾತಾವರಣವನ್ನು ಇವರು ನೋಡ್ಕೊಂಡವರು, ಇಷ್ಟು ಚೆನ್ನಾಗಿ ಇದ್ದಂತಹ ಎಲ್ಲ ವ್ಯವಸ್ಥೆ ಕೂಡ ಇದೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಇವಾಗ ಇಲ್ಲಿ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ತನಿಖೆ ನಡೀತಾ ಇರೋ ಕಾರಣ ಈ ಮನೆಯನ್ನ ಬೀಗ ಹಾಕಿ ಇದೀಗ ತನಿಖೆ ನಡೀತಾ ಇದೆ. ನೀವು ನೋಡಿ, ಎಲ್ಲರ ಬಟ್ಟೆ ಬರೆಗಳನ್ನ ಇಲ್ಲಿ ಒಣಗಲಿಕ್ಕೆ ಹಾಕಲಾಗಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಅದರ ಜೊತೆಗೆ ನೀರು ಕಾಯಿಸುವ ಹಸಿರುಳಿ ಇದೆ. ಆದ್ರೆ ಇಲ್ಲಿ ಎಲ್ಲ ಬಟ್ಟೆ ಬರೆಗಳನ್ನ ನೋಡುವಾಗ ಇದರಲ್ಲಿ ನಿಶಾನ ಅವರ ಕೂಡ ಬಟ್ಟೆ ಬರೆಗಳು ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೂ ಕೂಡ ಇಷ್ಟು ಒಳ್ಳೆಯ ಮನೆ, ಇಷ್ಟು ಒಳ್ಳೆಯ ಪರಿಸರ, ಈ ಪರಿಸರದಲ್ಲಿ ಈ ರೀತಿಯ ಒಂದು ಆಘಾತ ನಡೆಯಿತು ಅನ್ನೋದೇ ನಿಜಕ್ಕೂ ನಂಬಲು ಅಸಾಧ್ಯ. ಆದ್ರೂ ಕೂಡ ಇದು ಸತ್ಯ. ವೀಕ್ಷಕರು, ಇದೀಗ ನಾನು ಫಾತಿಮಾ ನಿಶಾನ ಅವರ ಫ್ಯಾಮಿಲಿ, ಫಾತಿಮಾ ನಿಶಾನ ಅವರು ಹಾಗೆ ಅವರ ಅತ್ತೆ ಮಾವ ನಾದಿನಿ ಹಾಗೆ ಮಕ್ಕಳ ಜೊತೆ ಇದ್ದಂತಹ ಅದೇ ಮನೆಯ ಸಿಟ್ಔಟ್ ಅಲ್ಲಿ ನಾನೀಗ ನೆತ್ತಿರುವಂಥದ್ದು. ನನಗೆ ನಿಜವಾಗ್ಲೂ ಈ ಮನೆ ಮಂದಿಯ ಮನಸ್ಸು ಅರ್ಥ ಆಗ್ತಾ ಇಲ್ಲ. ಇಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ, ಪ್ರತಿ ಕಡೆಯಲ್ಲೂ ಕೂಡ ಒಂದರಿಂದ ಒಂದು ಗಿಡಗಳು ಯಾವ ರೀತಿಯಲ್ಲಿದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಕೊಡ್ತಾ ಇದ್ದಂತಹ ಪ್ರೀತಿಯನ್ನ ಮನೆ ಮಂದಿಯವರು ಅವರವರ ನಡುವೆ ಇಟ್ಕೊಳ್ತಾ ಇದ್ರು. ಇವತ್ತು ಈ ಫ್ಯಾಮಿಲಿ ಈ ರೀತಿಯಲ್ಲಿ ಒಂದು ಅಂತ್ಯವನ್ನ ಕಾಣ್ತಾ ಇರಲಿಲ್ಲ ಅಂತ ಅನ್ಸತ್ತೆ. ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನೀವು ನೋಡ್ಬೋದು ಮನೆಗೆ ಬೀಗವನ್ನ ಜಡ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಇದು ಇನ್ವೆಸ್ಟಿಗೇಷನ್ ಅಲ್ಲಿ ಇರೋದ್ರಿಂದ ನಿಜವಾದ ಆರೋಪಿಗಳು ಯಾರು ಅಥವಾ ಇದು ಆತ್ಮಹತ್ಯೆಯೋ ಕೊಲೆಯೋ ಅಂತ ತಿಳ್ಕೊಳ್ಳುವ ಮುಂಚೆ ಅದನ್ನ ನಾವು ಓಪನ್ ಮಾಡುವ ಹಾಗೆ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಬೀಗವನ್ನ ಹಾಕಿರುವಂಥದ್ದು ನೋಡಿ, ಒಂದು ಓಮ್ನಿ ಕಾರ್ ಇದೆ, ಅದ್ರ ಜೊತೆಗೆ ಒಂದು ಬೈಕ್ ಇದೆ. ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಈ ಮನೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದು, ಯಾವುದೇ ಕಷ್ಟಗಳಿಲ್ಲದೆ ಒಂದು ಒಳ್ಳೆಯ ಲೈಫ್ ಅನ್ನ ಲೀಡ್ ಮಾಡ್ತಾ ಇತ್ತು. ಆದ್ರೂ ಕೂಡ ಅವತ್ತಿಗೆ ಏನಾಯ್ತು ಅನ್ನುವಂಥದ್ದೇ ಒಂದು ಇವತ್ತಿಗೂ ಕೂಡ ಕ್ವಶನ್ ಮಾರ್ಕ್. ಈ ಮನೆಯಲ್ಲಿ ನಡೆದ ಘಟನೆ ಏನು, ಇಲ್ಲಿ ಏನಾಯ್ತು? ಈಗ ಮಾಹಿತಿ ಪ್ರಕಾರ, ಬಲ್ಲ ಮೂಲಗಳ ಪ್ರಕಾರ ಇದೇ ಮನೆಯಿಂದ, ಇದು ಅವಳ ಗಂಡನ ಮನೆ. ನಾನು ಈಗ ತಾನೇ ಹೇಳಿದೆ, ಸುಳ್ಯದ ಕಲ್ಲಗುಂಡಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕಡಪಾಲೆ ಅನ್ನುವಂತಹ ಈ ಪ್ರದೇಶದಲ್ಲಿ ಇರುವಂತಹ ಈ ಮನೆಯಿಂದ ಜುಲೈ 18ರಂದು, ಅಂದ್ರೆ ಅವರ ಒಂದು ಫಾತಿಮತ್ ನಿಶಾನ ಅನ್ನುವಂತಹ ವಿವಾಹಿತ ಮಹಿಳೆಗೆ ನಿಗೂಢ ಸಾವು ಏನಾಗಿದೆಯಾ 18ನೇ ತಾರೀಕಿಗೆ ರಾತ್ರಿ ಹೊತ್ತಿಗೆ, ಸೊ ಆ ದಿವಸ ರಾತ್ರಿ ಒಂದು ಸುಮಾರು 8 ಗಂಟೆ ಕಳೆದ ಬಳಿಕ ಇಲ್ಲಿಂದ ಒಂದು ಕಾಲ್ ಹೋಗುತ್ತೆ, ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಜುಬೈದಾ ಅವರಿಗೆ, ಅಂದ್ರೆ ಫಾತಿಮಾನ ತಾಯಿಯವರಿಗೆ ಕರೆ ಹೋಗಿರುತ್ತೆ. ಕೂಡ್ಲಿ ಅವರು ಅಲ್ಲಿಂದ ಹೊರಟಿರ್ತಾರೆ. ಮಧ್ಯಕ್ಕೆ ರೀಚ್ ಆಗುವಾಗ ಮತ್ತೆ ಮಗಳ ಕಾಲ್ ಕೂಡ ಬರ್ತದೆ, ಅಮ್ಮ ಎಲ್ಲಿದ್ದೀರಾ, ಬರ್ತಾ ಇದ್ದೀರಾ ಅಂತ. ಸೊ ಆ ನಂತರ ಮತ್ತೆ ಬಳಿಕ ನಾದಿನಿ ಅವರು ಕಾಲ್ ಮಾಡ್ತಾರೆ, ನಿಮ್ಮ ಮಗಳು ಮಹಡಿಯಲ್ಲಿ ಬಾಗಿಲು ಹಾಕಿ ಕುಳಿತಿದ್ದಾಳೆ, ಮಗು ಅಳ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆಗ ಇವರು ಹೇಳ್ತಾರೆ, ಜುಬೈದಾನ್ ಅವರು ಹೇಳ್ತಾರೆ, ನನ್ನ ಮಗಳನ್ನ ನೀವು ಕೊಂದ್ರಲ್ಲ ಅಂತ. ಕೂಡಲೇ ಒಂದು 15 ನಿಮಿಷದಲ್ಲಿ ಅವರು ರೀಚ್ ಆಗ್ತಾರೆ. ರೀಚ್ ಆಗುವಾಗ ಇಲ್ಲಿ ಅವರಿಗೆ ಬೇರೆನೇ ಕಾದಿರುತ್ತೆ, ಇಲ್ಲಿಯ ಚಿತ್ರಣವೇ ಬದಲಾಗಿರುತ್ತೆ ಅಂತ. ಅಂದ್ರೆ ಇದೇ ಮನೆಯಲ್ಲಿ ಇದೇ ನಾದಿನಿ ಅತ್ತೆ ಅವರೆಲ್ಲ ಸೇರಿ ಫಾತಿಮಾ ಅವರ ಮೃತದೇಹವನ್ನ ಇಲ್ಲಿ ಚಾವಡಿಯಲ್ಲಿ, ಒಳಗಿರುವಂತಹ ಚಾವಡಿಯಲ್ಲಿ ಮಲಗಿಸಿರ್ತಾರೆ. ಸೊ ಆ ತವರು ಮನೆಯವರು ಹೇಳೋದು ಇಷ್ಟೇ, ಏನು ಅಂತ ಹೇಳಿದ್ರೆ, ಈಗ ನಾವು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಒಂದು ವೇಳೆ ಸೂಸೈಡ್ ಮಾಡಿದ್ದೇ ಆಗಿದ್ರೆ, ಈ ಮನೆಯವರು ಹೇಳುವ ಪ್ರಕಾರ, ಅಂದ್ರೆ ಅವರ ಅತ್ತೆ ಮಾವನವರು ಹೇಳುವ ಪ್ರಕಾರ, ಅವಳು ವಾಶ್ರೂಮ್ನಲ್ಲಿ ಶವರಿಗೆ ನೇಣು ಹಾಕಿದ್ಲು, ಟವೆಲ್ ಹಾಕುವಂತಹ ರಾಡಿಗೆ ನೇಣು ಹಾಕಿದ್ಲು, ಕೆಲವರು ಫ್ಯಾನಿಗೆ ನೇಣು ಹಾಕಿದ್ರು, ಈ ಮಾತನ್ನ ಹೇಳ್ತಾರೆ. ಹಾಗೆಯೇ ಆಗಿದ್ದಲ್ಲಿ ಒಂದು ವ್ಯಕ್ತಿಗೆ ಸ್ಕ್ರೂನಲ್ಲಿ ಜಾಯಿಂಟ್ ಮಾಡಿರುವಂತಹ ಶವರಿಗೆ ನೇಣು ಹಾಕಿದಾಗ ಖಂಡಿತ ಇದು ಸಾಧ್ಯವಾ?
ಸಾಯೋದಕ್ಕೆ ಸಾಧ್ಯವಾ, ಅಥವಾ ಅಲ್ಲಿ ಆತ್ಮಹತ್ಯೆ ಆಗೋದಕ್ಕೆ ಸಾಧ್ಯವಾ, ಅಥವಾ ರಾಡ್ಗೆ ಹಾಕಿದ್ದಲ್ಲಿ ತುಂಬಾ ಅವರು ತವರು ಮನೆಯವರು ಹೇಳುವ ಪ್ರಕಾರ ಆ ರಾಡ್ಗೆ ನೇತಾಡಿದ್ರೆ ಅವಳು 72 kg ಇದ್ಲು, ಉದ್ದ ಇದ್ಲು, ದಪ್ಪ ಇದ್ಲು, ಅದು ಸಾಧ್ಯನೇ ಇಲ್ಲ, ಅವಳ ಕಾಲು ನೆಲಕ್ಕೆ ತಾಕ್ತಾ ಇತ್ತು. ಹಾಗೆಯೂ ಆಗಿದ್ದಲ್ಲಿ ಅಲ್ಲಿ ಯಾವುದೇ ರೀತಿಯ ನೇಣು ಹಾಕಿರುವಂತಹ ಕುರುಹುಗಳು ಕಾಣಲಿಲ್ಲ, ಯಾವುದೇ ರೀತಿಯ ಹಗ್ಗ ಕಂಡು ಬಂದಿಲ್ಲ. ಹಾಗಾದರೆ ಅವಳು ನೇಣು ಹಾಕಿದ್ದು ಸತ್ಯವಾ? ನೇಣು ಹಾಕಿದ್ದೇ ಆಗಿದ್ದಲ್ಲಿ ನಾವು ಬರ್ತಾ ಇದ್ದೆವು, ಮುಕ್ಕಾಲು ದಾರಿಗೆ ರೀಚ್ ಆಗಿದ್ದೇವೆ ಅಂತ ನಾವು ಹೇಳಿದ್ದೇವೆ. ಆದರೂ ಕೂಡ ಅವರು ಹೆಣವನ್ನ ಯಾಕೆ ಆ ನೇಣು ಕುಣಿಕೆಯಿಂದ ತೆಗೆದು ಯಾಕೆ ಇಲ್ಲಿ ಮಲಗಿಸಿದ್ದಾರೆ? ಅಷ್ಟು ಬೇಗ ಅವರು ಬರುವಾಗ ಮಲಗಿಸ್ತಾ ಇದ್ದಾರೆ ಅಂತೆ, ಅಷ್ಟು ಅವಸರವಾಗಿ ಮಲಗಿಸಲು ಕಾರಣ ಏನು? ಇನ್ನೊಂದು ಹೇಳ್ತಾರೆ, ಜುಬೇದಾ ಅವರು ಅಂದ್ರೆ ಫಾತಿಮಾ ನಿಶಾನನ ತಾಯಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇ ದಿನ ಸಂಜೆ 6:30ಕ್ಕೆ 7 ಗಂಟೆಗೆ ಅವಳು ನನಗೆ ಸೆಲ್ಫಿಯನ್ನ ಕಳಿಸಿದ್ದಾಳೆ. ಅದೇ ಮನೆಯಲ್ಲಿ ಬೆಡ್ ಅಲ್ಲಿ ಮಲಗಿ ಮಕ್ಕಳ ಜೊತೆ ನಾದಿನಿಯ ಜೊತೆ ತೆಗೆದಂತಹ ಸೆಲ್ಫಿಯನ್ನ ಕಳಿಸಿದ್ದಾಳೆ. ಆದರೆ ನಾವು ಇಲ್ಲಿ ಬಂದು ನೋಡುವಾಗ, ಹೆಣವನ್ನ ನೋಡುವಾಗ ಯಾವುದೇ ಒಳ ಉಡುಪು ಸಮೇತ ಇರಲಿಲ್ಲ, ಆ ಡ್ರೆಸ್ ಕೂಡ ಇರಲಿಲ್ಲ. ಅವಳು ಚಂದದ ಡ್ರೆಸ್ ಹಾಕ್ತಾ ಇದ್ಲು, ಒಳ್ಳೆ ರೀತಿಯ ಉಡುಗೆಯನ್ನ ತೊಡ್ತಾ ಇದ್ಲು. ಇಲ್ಲಿ ಬಂದು ನೋಡುವಾಗ ಆ ದಿನ ಸಂಜೆ ಹಾಕಿದಂತಹ ಉಡುಗೆಯಲ್ಲಿ ಅವಳ ಹೆಣ ಇರಲಿಲ್ಲ, ಯಾವುದೋ ಒಂದು ಹಳೆ ಡ್ರೆಸ್ ಹಾಕಿ ಅವಳನ್ನ ಮಲಗಿಸಿದ್ರು. ಇದೆಲ್ಲ ಊಹಾಪೋಹಗಳು. ಇದು ನಿಜವಾಗಲೂ ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅನ್ನುವಂತಹ ವಿಚಾರವನ್ನ ಬಿಂಬಿಸತ್ತೆ. ಇದು ಕೊಲೆಯಾಗಿರುವಂಥದ್ದು ಅನ್ನುವಂತಹ ಮಾತನ್ನ ನಿಶಾನನ ತವರು ಮನೆಯವರು, ತಾಯಿ ಮನೆಯವರು, ಹಾಗೆ ನೆರೆಹೊರೆಯವರು ಹೇಳ್ತಾ ಇದ್ದಾರೆ. ಜೊತೆಗೆ ಅವಳು ಬೇರೆ ಮನೆಯಲ್ಲಿ ಅಥವಾ ಬೇರೆ ಪ್ರದೇಶದಲ್ಲಿ ಇಂತಹ ಘಟನೆಗಳು, ಸುಸೈಡ್ಗಳು ನಡೆದ್ರೆ ಎಷ್ಟೋ ಸಲ ಅವಳು ಇನ್ನೊಬ್ಬರ ಹತ್ರ ಹೇಳಿದ್ದಿದೆ ಅಂತೆ. ಯಾವುದೇ ಈ ಒಂದು ಮಗುವನ್ನ ಬಿಟ್ಟು ಸಾಯೋದಕ್ಕೆ ಅವರಿಗೆ ಹೇಗೆ ಮನಸ್ಸು ಬಂತು, ಈ ಮಗುವನ್ನ ಬಿಟ್ಟು ಅವ್ರು ಹೇಗೆ ಸತ್ರು, ಅಷ್ಟು ಕೂಡ ಜೀವದ ಬೆಲೆ ಗೊತ್ತಿಲ್ವಾ, ಈ ತರ ಎಲ್ಲ ಸುಸೈಡ್ ಮಾಡಬಾರ್ದು, ಈ ರೀತಿಯ ಮಾತುಗಳನ್ನ ಫಾತಿಮಾ ನಿಶಾನ ತನ್ನ ಗೆಳತಿಯರ ಜೊತೆ ಹೇಳ್ತಾ ಇದ್ರು ಅನ್ನುವಂತಹ ಮಾತನ್ನ ಕೂಡ ಗೆಳತಿಯರು ಹೇಳಿದ್ರು. ಹಾಗಾದರೆ ಎಲ್ಲರೂ ಹೇಳುವ ಪ್ರಕಾರ ಫಾತಿಮತ್ ನಿಶಾನ 21 ವರ್ಷ ಪ್ರಾಯದ ಜುಬೈದಾ ಅವರ ಮಗಳು ಫಾತಿಮತ್ ನಿಶಾನ ಅನ್ಸಾರ್ ಅವರ ಹೆಂಡತಿ, ಸುಳ್ಯ ಸಂಪಾಜೆಯ ಕಲ್ಲಗುಂಡಿ ಕಡಪಾಲೆ ನಿವಾಸಿ ಅನ್ಸಾರ್ ಅವರ ಹೆಂಡತಿ ಫಾತಿಮತ್ ನಿಶಾನ್ ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ಅಥವಾ ಇದು ಕೊಲೆ ಆಗಿದ್ದು ಹೌದಾ, ಯಾಕೋಸ್ಕರ ಕೊಲೆ ಮಾಡಿದ್ರು, ಯಾವ ರೀತಿಯ ಘಟನೆ, ಅವರು ಮುಕ್ಕಾಲು ದಾರಿಗೆ ರೀಚ್ ಆಗಿದ್ರು ಅಲ್ಲಿಂದ ಇಲ್ಲಿಗೆ ಮುಟ್ಟುವಾಗ ಯಾವ ರೀತಿಯ ಘಟನೆ ಇಲ್ಲಿ ನಡೆದಿರಬಹುದು. ತುಂಬಾ ಜನ ಹೇಳುವ ಪ್ರಕಾರ ಹೊಟ್ಟೆಯಲ್ಲಿ ಬ್ಲಡ್ ಬ್ಲೀಡಿಂಗ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಇನ್ನೇನೋ ಕೆಲವೇ ದಿವಸಗಳಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರಲಿಕ್ಕಿದೆ. ಹಾಗೆ ಈಗಾಗಲೇ ಅತ್ತೆ ಮಾವ ನಾದಿನಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇನ್ನೇನು ಪೊಲೀಸ್ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬೀಳಲಿಕ್ಕಿದೆ ಅಂತ ಹೇಳಬಹುದು. ಅರಮನೆಯಂತಿರುವ ಮನೆ ಭಿಕೋ ಅಂತ ಇದೆ. ಇಲ್ಲಿರುವಂತಹ ಮರ ಗಿಡಗಳಿಗೆ ಕೊಟ್ಟಂತಹ, ಅವುಗಳಿಗೆ ನೀಡಿದಂತಹ ಪ್ರೀತಿ ವಿಶ್ವಾಸ ಈ ಮನೆ ಒಳಗಿರುವಂತಹ ಮನೆ ಮಂದಿಯವರಲ್ಲಿ ಇಡ್ತಾ ಇದ್ರೆ ಇವತ್ತು ಈ ಮನೆಯಲ್ಲಿ ಒಂದು ಖುಷಿ ಸಂಭ್ರಮಿಸ್ತಾ ಇತ್ತು. ಈ ಮನೆಯಲ್ಲಿ ಖುಷಿಗೇನೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಕೇವಲ ಹೊರಗಡೆಯಿಂದ ನೋಡುವಾಗಲೇ ಗೊತ್ತಾಗುತ್ತೆ ಮನೆಯ ವಾತಾವರಣ, ಮನೆಯಲ್ಲಿರುವಂತಹ ಐಷಾರಾಮಿ ಬದುಕು, ಅದರ ಜೊತೆಗೆ ಈ ಸುತ್ತಮುತ್ತಲಿನ ವಾತಾವರಣ, ಇವೆಲ್ಲವನ್ನು ನೋಡಿದಾಗ ಅನ್ಸುತ್ತೆ ಮನೆಯ ಒಳಗಿರುವಂತಹ ಸದಸ್ಯರ ಮನಸ್ಸುಗಳು ನಿರ್ಮಲವಾಗಿರ್ತಿದ್ರೆ ಇವತ್ತು ಯಾವುದೇ ರೀತಿಯ ತೊಂದರೆಗಳು ಆಗದೆ ಈ ಮನೆ ಮತ್ತಷ್ಟು ತುಂಬು ತುಳುಕ್ತಾ ಇತ್ತು. ಆದರೆ ಸಂಬಂಧಗಳು ಅಥವಾ ಒಂದು ಜೀವನ, ಅಲ್ಲಿರುವಂತಹ ಸದಸ್ಯರು ಅಂತ ಬಂದಾಗ ಎಲ್ಲ ಕಡೆಯಲ್ಲೂ ಕೂಡ ಪರ ವಿರೋಧಗಳು ಇದ್ದೇ ಇರುತ್ತವೆ. ತಿಳ್ಕೊಂಡು ಅರಿತುಕೊಂಡು ಮುಂದೆ ಹೋದರೆ ಮಾತ್ರ ಅದು ಜೀವನ ಅಂತ ಕರೆಸಿಕೊಳ್ಳುತ್ತೆ. ನಮಗೆ ಕೊಟ್ಟಿರುವಂತಹ ಈ ಸುಂದರವಾದ ಬದುಕನ್ನು, ಈ ಜೀವನವನ್ನು ಒಂದು ಕ್ಷಣಿಕದ ಸುಖಕ್ಕೋಸ್ಕರ ಅಥವಾ ಒಂದು ಕ್ಷಣದ ಒಂದು ಈಗೋಗೋಸ್ಕರ ನಾವು ಹಾಳು ಮಾಡಿಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕಿಂತ ಮೂರ್ಖರು ಬೇರೆ ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಈ ಮನೆಯ ಅಂಗಳದಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ, ನಿಜಕ್ಕೂ ನಮಗೂ ಕೂಡ ಮನಸ್ಸು ಭಾರ ಅಂತ ಅನ್ನಿಸ್ತಾ ಇದೆ. ಇಷ್ಟು ಸಣ್ಣ ಪ್ರಾಯದ ಹುಡುಗಿ, ಸುಮಾರು 21 ವರ್ಷದ ಪ್ರಾಯದ ಹುಡುಗಿ, ಮದುವೆಯಾಗಿ 3.5 ವರ್ಷ ಕಳೆದಿದೆ. ಅಂದರೆ ಸುಮಾರು 18 ವರ್ಷ ತುಂಬ್ತಾ ಇರುವಾಗಲೇ ಮದುವೆ ಆಗಿರುವಂಥದ್ದು, ಅವಳಿಗೂ ಒಂದು ಮಗು ಆಗಿರುವಂಥದ್ದು. ಆ ಮಗುವಿನ ಮುಖ ನೋಡಿಯಾದರೂ ಆ ಅತ್ತೆ ಮಾವ ಅಥವಾ ನಾದಿನಿಯವರ ಮನಸ್ಸು ಕರಗಲಿಲ್ವಾ, ಅಥವಾ ಕೋಪದಲ್ಲಿ ಏನಾದರೂ ಅವಳಿಗೆ ಪೆಟ್ಟು ಬಿತ್ತಾ, ಅಥವಾ ಇವರ ಹಿಂಸೆ ತಾಳಲಾರದೆ ಆಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ನಿಜವಾ?
ಇದ್ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಎಲ್ಲ ಮನೆಯಲ್ಲಿ ಇರುವಂತಹ ವಿಚಾರಗಳೇ ಇವರ ಮನೆಯಲ್ಲಿ ಇರುವಂಥದ್ದು. ಆದರೆ ಯಾರಾದರೂ ಒಬ್ಬರಾದರೂ ಒಂದು ಸುಮ್ಮನೆ ಕೂತ್ಕೊಂಡು ಅದನ್ನು ಒಂದು ನಿಯಂತ್ರಿಸುವಂತಹ ಪ್ರಯತ್ನ ಪ್ರತಿ ಮನೆಯಲ್ಲೂ ಕೂಡ ಆದರೆ ಆ ಮನೆಯಲ್ಲಿರುವಂತಹ ಖುಷಿ ಬೇರೆ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನಾವು ನಮ್ಮ ಜೀವನ ಇಷ್ಟೇ ದಿವಸ, ಒಂದು 4 ದಿವಸದ ಜೀವನ ಚೆನ್ನಾಗಿ ಕಳಿಬೇಕು ಅಂತ. ಆದರೆ ಇಂತಹ ಘಟನೆಗಳು ಯಾವ ನಮ್ಮ ಶತ್ರುವಿಗೂ ಬೇಡ ಅಂತ ನಾವು ಹೇಳಬೇಕು. ಇಂತಹ ಘಟನೆ ಯಾವ ಮನೆಯಲ್ಲೂ ಆಗದಿರಲಿ. ಪ್ರತಿ ಮನೆಯವರು ಇದರಲ್ಲಿ ಒಂದು ಕಲಿಬೇಕಾದ ಪಾಠ ಏನು ಅಂತ ಹೇಳಿದ್ರೆ, ತನ್ನ ಮನೆಗೆ ಬಂದಂತಹ ಹುಡುಗಿಯನ್ನು ಸೊಸೆಯಲ್ಲ ನನ್ನ ಮಗಳು ಅಂತ ಸ್ವೀಕರಿಸಿ. ನೀವು ಕೂಡ ಅಷ್ಟೇ, ಹೆಣ್ಣು ಮಕ್ಕಳು ಒಂದು ಮನೆಗೆ ಹೋದ್ಮೇಲೆ ಅದು ನನ್ನ ಅತ್ತೆ ಮಾವ ಅಲ್ಲ, ತಾಯಿ ಅಂತ ಸ್ವೀಕರಿಸಿ. ಹೀಗಿದ್ರೆ ಖಂಡಿತವಾಗಲೂ ಆ ಮನೆ ಬೆಳಗೋದ್ರಲ್ಲಿ ತಪ್ಪಿಲ್ಲ. ಇನ್ನೊಂದು, ಹೋದ ಹೆಣ್ಣು ಮಗಳು ಮತ್ತೆ ತವರು ಮನೆಗೆ ಬಂದಾಗ ತವರು ಮನೆಯಲ್ಲಿ ಇದ್ದರೂ ತನ್ನ ಒಂದು ನಾದಿನಿಯ ಜೊತೆ ಪ್ರೀತಿಯಿಂದ ವ್ಯವಹರಿಸಿ, ಪ್ರೀತಿಯಿಂದ ಮಾತಾಡಿಸಿ. ನಮಗೆ ಬೇಕಾಗಿರುವಂಥದ್ದು ಒಳ್ಳೆಯ ಜೀವನ. ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಒಂದು ಕೇಡನ್ನು ಉಂಟು ಮಾಡುವಂತಹ, ಸಮಾಜದಲ್ಲಿ ಒಂದು ದುಷ್ಪರಿಣಾಮವನ್ನು ಬೀರುವಂತಹ, ಸಮಾಜದಲ್ಲಿ ಒಂದು ಹುಳುಕನ್ನು ಉಂಟು ಮಾಡುವಂತಹ ಜೀವನ ಯಾರಿಗೂ ಕೂಡ ಬೇಡ. ಈ ಒಂದು ಘಟನೆಯಿಂದ ನಾವು ತಿಳಿಬೇಕಾದದ್ದು ಇಷ್ಟೇ, ಜೀವನ ಚೆನ್ನಾಗಿರಬೇಕು. ನಮ್ಮಲ್ಲಿರುವಂತಹ ಈಗೋವನ್ನು ಕಮ್ಮಿ ಮಾಡಬೇಕು. ಜಗಳಗಳು ಆದಾಗ ಅದನ್ನು ನಿಯಂತ್ರಿಸುವಂತಹ ಪ್ರಯತ್ನ ಮನೆ ಮಂದಿಯಲ್ಲಿ ಹಿರಿಯರು ಮಾಡಬೇಕು. ನನ್ನದು ನನ್ನಿಂದಲೇ ಅಂತ ಅಂದ್ಕೊಂಡ್ರೆ ಇದೇ ರೀತಿಯಲ್ಲಿ ಆಗುವಂಥದ್ದು. ಹಾಗಾಗಿ ಈ ಘಟನೆಯಿಂದ ಈ ಸಮಾಜ ಎಚ್ಚೆತ್ತುಕೊಳ್ಳುವಂತಹ ಅಗತ್ಯತೆ ಖಂಡಿತ ಇದೆ. ಇತ್ತೀಚೆಗೆ ನಿಮಗೆಲ್ರಿಗೂ ಗೊತ್ತಿರ್ಬೋದು, BC ರೋಡಿನ KSRTC ಬಸ್ ಸ್ಟ್ಯಾಂಡಲ್ಲೂ ಕೂಡ ಆಗಿರುವಂಥದ್ದು ಪ್ರೇಮ ವೈಫಲ್ಯ ಅಂತ ಹೇಳ್ತಾರೆ, ಒನ್ ವೇ ಲವ್ ಅಂತ ಹೇಳ್ತಾರೆ. ಏನೇ ಆಗಿರಲಿ, ನನಗೆ ಸಿಗಲಿಲ್ಲ ಅಷ್ಟರ ಮಟ್ಟಿಗೆ ಬರುವಾಗ ಕೊಲೆ ಮಾಡುವುದು ಎಷ್ಟು ಸರಿ? ಕೊಲೆ ಮಾಡುವುದಕ್ಕೆ ನಮಗೆ ಹಕ್ಕನ್ನು ಕೊಟ್ಟವರು ಯಾರು ನಮಗೆ ರೈಟ್ಸ್ ಕೊಟ್ಟಿದ್ದಾರೆ? ಒಂದು ಬೆಕ್ಕನ್ನು, ಒಂದು ಇಲಿಯನ್ನು ಕೊಲ್ಲುವಾಗ ಸಮೇತ ನಾವು ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಲ್ಲಿ ಒಂದು ಮನುಷ್ಯನ ಒಂದು ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಮನುಷ್ಯನ ಒಂದು ಉಸಿರಿಗೆ ಬೆಲೆ ಇಲ್ವಾ? ಯಾರೂ ಇಂತಹ ಕೃತ್ಯವನ್ನು ದಯವಿಟ್ಟು ಮಾಡಬೇಡಿ. ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣಿದೆ. ನಿಮ್ಮ ತಾಯಿ ಕೂಡ ಹೆಣ್ಣು, ನಿಮ್ಮ ತಂಗಿ ಕೂಡ ಹೆಣ್ಣು, ನಿಮ್ಮ ಹೆಂಡತಿ ಕೂಡ ಹೆಣ್ಣು, ಅದರ ಜೊತೆಗೆ ನಿಮ್ಮ ಈ ಸೃಷ್ಟಿಯೇ ಒಂದು ಹೆಣ್ಣು ಅಂತ ನಾನು ಹೇಳ್ತೀನಿ. ಆದ ಕಾರಣ ಇಂತಹ ಘಟನೆಗಳು ಮರುಕಳಿಸದೇ ಇರಲಿ. ಇಲ್ಲಿ ಏನು ತಪ್ಪಾಗಿದ್ರೂ ಕೂಡ ಆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಒಕ್ಕರಳು, ಹಾಗೆಯೇ ನಮ್ಮ ಅಭಿಮತ ಟಿವಿಯ ಕೂಡ ಒಂದು ಆಗ್ರಹ ಇಷ್ಟೇ. ಇಲ್ಲಿ ಯಾರಾದರೂ ತಪ್ಪಿತಸ್ಥರು ಇದ್ದಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗಲಿ. ಈಗಾಗಲೇ ಅವರ ಮಾವ, ಅತ್ತೆ ಹಾಗೂ ನಾದಿನಿಯ ಅರೆಸ್ಟ್ ಕೂಡ ಆಗಿದೆ. ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ಹೊರಗಡೆ ಬರಲಿ, ಇದೆಲ್ಲ ಇತರರಿಗೆ ಪಾಠವಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.